ಥ್ಯಾಂಕ್ ಯು ಒಳ್ಳೇದಾಗ್ಲವ, ಶುಭವಾಗಲಿ. ಏನು ಮಾಡ್ಕೊಂಡಿರೋದು? ಸರ್ ಇವಾಗ ಸದ್ಯಕ್ಕೆ ತೋಟದ ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ನಾನು. ಆಯಿತು. ಊಟ ಮಾಡಿದ್ರಾ? ಊಟ ಮಾಡಿದ್ರಾ? ಅಲ್ಲ ಸರ್, ಹಾ ಊಟ ಮಾಡಿದೆ ಸರ್. ಆಯಿತು. ಆರಾಮಲ್ಲ, ಮಾತಾಡ್ಬೋದು, ಏನು ತೊಂದರೆ ಇಲ್ಲಲ್ಲ? ಹಾ ಮಾತಾಡ್ಬೋದು. ಹೇಳುವ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ಕಾರ್ಯಕ್ರಮ ನಾನು ಒಂದು 4 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್. ಓಹೋ, 4 ವರ್ಷ. ಹೌದು ಸರ್, 4 ವರ್ಷದಿಂದ ಎಷ್ಟು ವಯಸ್ಸು ನಿಮಗೆ? ಈಗ ನನ್ಗೆ ಒಂದು 36 ಇದೆ ಸರ್. 36 ವರ್ಷ. ಆಯ್ತವ. ಹೇಳು ತಾಯಿ, ಏನು ವಿಚಾರ? ಏನಿಲ್ಲ ಸರ್, ಅದೇ ನಮ್ಮ ಜೀವನದಲ್ಲಿ ನಡೆದಿರೋದನ್ನ ನಾನು ಹೇಳ್ಕೊಬೇಕು ಅಂತ. ಖಂಡಿತ ಹೇಳುವ. ಎಷ್ಟು ಜನ ಮಕ್ಕಳು? ಸರ್ 2 ಇದ್ದಾರೆ ಮಕ್ಕಳು, ಒಬ್ಬ ಮಗ, ಒಬ್ಳು ಮಗಳಿದ್ದಾಳೆ. ಆಯ್ತು ಹೇಳುವ. ಎಲ್ಲಿಂದ ಹೇಳ್ತಿ ಹೇಳು. ನಮ್ಗೆ ನಮ್ ತಂದೆ ತಾಯಿಗೆ ನಾವು 4 ಜನ ಹೆಣ್ಮಕ್ಳು, ಒಬ್ನೇ ಮಗ ಸರ್. ಆಮೇಲೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಭಯ ಬೇರೆ ಆಗ್ತಿದೆ. ಅಯ್ಯೋ, ಭಯ ಯಾಕವ್ವ? ತೊಂದ್ರೆ ಇಲ್ಲ. ನಿಮ್ ತಂದೆ ತಾಯಿಗೆ ನೀವು 4 ಜನ ಅಂದ್ರೆ ಒಬ್ಬರೇ ಗಂಡು ಮಗು. ನಾನು ಯಾವಾಗ್ಲೂ ಫೇಸ್ಬುಕ್ ಅಲ್ಲಿ ಕೇಳ್ತಿದ್ದು ವಯಸ್ಸುನು ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಾ ಇರೋದು ನಂಗೆ ತುಂಬಾ ಶಕೆ ಆಗ್ತೈತೆ, ಭಯನೂ ಆಗ್ತೈತೆ. ಅಲ್ಲ ನೋಡಿ, ನೀವು ದಿವಸ ಮಾತಾಡ್ಬೇಕು ಅನ್ಕೊಂಡಿರ್ತೀರ, ಸಿಕ್ಕದಾಗ ಭಯ ಪಡ. ಏನಿಲ್ಲಪ್ಪ, ತೊಂದರೆ ಇಲ್ಲ, ಧೈರ್ಯವಾಗಿ ಮಾತಾಡಿ, ಏನು ತಪ್ಪಿಲ್ಲ. ನನಗೆ ಅವ್ರಿಗೆ ಈವನ್ ನನ್ನನ್ನೇ ಬೈದ್ರು ನಾನು ಸಹನೆ ಮಾಡ್ತೀನಿ, ನನ್ನನ್ನು ತಡ್ಕೊಂಡ್ಬಿಡ್ತೀನಿ. ಆದರೆ ಸಮಯ ವೇಸ್ಟ್ ಮಾಡಿದ್ರೆ ನನಗೆ, ಅಂದರೆ ಕೆಲವೊಬ್ರು ನೋಡಿ, ನಾನು ಒಂಚೂರು ಸರಿ ಮಾಡಿಕೊಡ್ರಪ್ಪ, ನೆಟ್ವರ್ಕ್ ಸರಿ ಜಾಗ ಬರ್ರಪ್ಪ, ಅಥವಾ ಒಂಚೂರು ಶಬ್ದ ಇಲ್ದಿರೋ ಜಾಗ ಕಡೆ ಬರ್ರಪ್ಪ ಅಂದ್ರೆ ಅವ್ರು ಅದನ್ನೇ ಮಾಡ್ತಾರೆ. ಇಲ್ಲ ಸರ್, ಅದು ಹೇಳಿದ್ನೇ ಹೇಳ್ತಾ ಇರೋದನ್ನು ಕೇಳಿಸ್ಕೊಂಡು ನೀವು ನಮ್ಮಂತವ್ರಿಗೆ ನೀವು ಸಮಾಧಾನ ಹೇಳ್ತಿರಲ್ಲ, ಅದಂತೂ ನನಗೆ ಗಂಟೆಗಟ್ಲೆ ಅಷ್ಟು ತಾಳ್ಮೆಯಿಂದ ಕೇಳಿಸ್ಕೊಂಡು ನೀವು ಲಾಸ್ಟ್ ಸಮಾಧಾನದಿಂದ 4 ಮಾತಾಡೋದೇ ನಮಗ ಒಂದು ಒಳ್ಳೆ ಖುಷಿ. ಅಂದ್ರೆ ಅಷ್ಟು ತಾಳ್ಮೆ ನಿಜವಾಗ್ಲೂ ಯಾರಿಗೂ ಬರಲ್ಲ ಸರ್, ನನಗೂ ಬರಲ್ಲ, ಈವನ್ ನನಗೂ ಬರಲ್ಲ. ಅಷ್ಟು ತಾಳ್ಮೆ ಇರೋದಕ್ಕೆ ನೀವು ಇಷ್ಟೊಂದು ಕಾರ್ಯಕ್ರಮ ಮಾಡಿರೋದು, ಮತ್ತೆ ಇಷ್ಟು ಜನಪ್ರಿಯವಾಗಿರೋದು ಅನ್ಕೊಂತೀನಿ ಸರ್ ನಾನು. ಸಹನೆ, ತಾಳ್ಮೆ, ಸರಳತೆ, ಪ್ರೇಮ ಎಲ್ಲ ಇದೆ ಸರ್. ಆದ್ರೆ ಒಂದು ಹೆಮ್ಮೆ ಏನಂದ್ರೆ ನಮ್ ಜಿಲ್ಲೆಯವ್ರು ನೀವು ಅನ್ನೋದು ನಮಗೆ ಒಂದು ಖುಷಿ ಇದೆ ಸರ್. ನೀವು ತುಮಕೂರವ್ರೇ? ತುಮಕೂರು ಜಿಲ್ಲೆನೇ ಸರ್ ನಮ್ದು. ನಮ್ಮ ತುಮಕೂರು. ಆಯ್ತು, ಒಳ್ಳೇದಾಗ್ಲಿ. ಹೇಳು ತಾಯಿ. ಅಂದ್ರೆ ಈಗ ನಿಮ್ಮ ತಂದೆ ತಾಯಿಗೆ ನೀವು 4 ಜನ ಮಕ್ಕಳು, ಅದರಲ್ಲಿ ಒಬ್ಬ ಗಂಡು ಮಗು, ಇನ್ನು 3 ಜನ ಹೆಣ್ಣು ಮಕ್ಕಳು. 4 ಜನ ಹೆಣ್ಮಕ್ಳು ಸರ್ ನಾವು, 2 ಅಕ್ಕದಿರು. ಒಟ್ಟು 5 ಜನನಾ? ಒಟ್ಟು 5 ಜನ, 2 ಅಕ್ಕದಿರು, ಮತ್ತೆ ನಾನು, ಮತ್ತೆ ನನ್ನ ತಮ್ಮ, ನನ್ನ ತಂಗಿ, ಎಲ್ರಿಗೂ ಮದ್ವೆ ಆಗಿದೆ. ಸದ್ಯಕ್ಕೆ ಈಗ ನನ್ನ ತಮ್ಮನಿಗೊಬ್ಬನಿಗೆ ಮದ್ವೆ ಆಗಿಲ್ಲ. ಏನು ಓದಿದ್ದೀರಾ ನೀವು? ನಾನು SLC ಅಷ್ಟೇ ಸರ್ ಮಾಡಿದ್ದು. ಅವಾಗ ಸ್ವಲ್ಪ ಬಡತನ ಜಾಸ್ತಿ ಇತ್ತು, ಹಂಗಾಗಿ ಇಲ್ಲಿ ಬೆಂಗಳೂರು ಕಳಿಸ್ಕೊಟ್ರು ಅಪ್ಪ ಅಮ್ಮ. ಅಣ್ಣಾರ್ ಮನೆಗೆ ಅಂತ ಅಂದು. ಅಣ್ಣ ಅಂದ್ರೆ ನಮ್ಮ ಅಮ್ಮನ ಸೋದರ ಮಾವನ್ ಮಗ. ಓಕೆ. ಹೆಂಗೆ ನಿಮ್ಮ ಸಂಬಂಧಿಕರು ಮನೆಗೆ ಅಂದ್ರೆ ದುಡಿಲಿಕ್ಕೆ ಬಂದಿದ್ದ? ಹೌದು ಸರ್, ಅಕ್ಕ ನಾನಿಬ್ರು ಬಂದ್ವಿ. 10ನೇ ಕ್ಲಾಸ್ ಮುಗಿಸಿ? 10ನೇ ಕ್ಲಾಸ್ ಮುಗಿಸಿ. ನನಗೆ ಏಜ್ ಆಗಿದೆ ಅಂತ ಎಲ್ಲೂ ತಗೊಳ್ಳಿಲ್ಲ ಕೆಲ್ಸಕ್ಕೆ. ಏಜ್ ಆಗಿಲ್ಲ ಅಂತ? ಹೌದು. ಆಮೇಲೆ ಒಂದು ಇದು ಬಿಗ್ ಬ್ಯಾಗ್ ಅನ್ನೋ ಕಂಪ್ನಿಗೆ ಹೋಗ್ತಾ ಇದ್ವಿ. ಅಂದ್ರೆ ಟೈಲರಿಂಗ್? ಟೈಲರಿಂಗ್ ಸರ್, ಆದ್ರೆ ನನಗ್ ಟೈಲರ್ ಬರ್ತಿರ್ಲಿಲ್ಲ ಅವಾಗ. ಈ ಟಾರ್ಪಲ್ ಹೊಲಿಯೋದ? ಹೌದು ಸರ್. ಔಟ್ ಸೈಡ್ ದೊಡ್ಡ ಬ್ಯಾಗ್ಗಳು ಬರ್ತವೆ ಸರ್, ಅದು ಟಾರ್ಪಲ್ ತರನೇ ಬರುತ್ತೆ. ಗಟ್ಟಿ. ನಮ್ಮ ಮಾವರು ಹೋಗ್ತಾ ಇದ್ರು, ಅವರು ಬಿಗ್ ಬ್ಯಾಗ್ ಅಂತ ಕರೆಯೋರು. ಆಯ್ತು, ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ರಿ. ಅಂದ್ರೆ ಅವತ್ತಿಗೆ ತಂದೆ ತಾಯಿ ಏನು ಮಾಡ್ಕೊಂಡ್ರು? ಅಂದ್ರೆ ಕೃಷಿನಾ? ಕೃಷಿ ಸರ್, ತಂದೆ ತಾಯಿ ಮಾಡಿ. ಆಯ್ತು, ಹೇಳುವ. ಕೃಷಿ ಸರ್ ಮಾಡೋದು. ಆಮೇಲೆ ಕೇಳಿವಂತೆ ಆಫ್ ಮಾಡಿ ಸರ್, 1 ನಿಮಿಷ. ಆಮೇಲೆ ಕೇಳಿವಂತೆ ಆಫ್ ಮಾಡಿ. ಮಕ್ಕಳು ಕೇಳ್ತಿದ್ದಾರೆ ಸರ್ ಕಾರ್ಯಕ್ರಮನ ಮೊಬೈಲ್ ಫೋನ್ ಅಲ್ಲಿ. ಅಂದ್ರೆ ದೂರ ಇರೋ ಕೇಳಿ, ತೊಂದ್ರೆ ಇಲ್ಲ, ಕೇಳಿ, ದೂರ ಇರ್ಲಿ ಕೇಳಿ. ಹೇಳುವ. ಮಗಳಿಬ್ರು ಕೇಳ್ತಿದ್ದಾರೆ. ಅಂದ್ರೆ ಮಗಳು ಯಾವಾಗ್ಲೂ ಹೇಳ್ತಾ ಇರೋಳು ನಿಮ್ಮ ಹತ್ರ ಮಾತಾಡಿ ಅಂತ. ಮಗಳೇನು ಓದ್ತಾ ಇರೋದು? ನಾನ್ ನೋಡೋವಾಗ ಮಗಳಿಗೂ ತೋರಿಸ್ತಾ ಇದ್ದೆ, ಪ್ರಪಂಚ ಹಿಂಗಿದೆ ನೋಡ್ರಿ. ಅಂದ್ರೆ ನಾವು ತಪ್ಪು ಮಾಡಿದ್ವಿ ಸರ್. ನಂದು ಒಂದೇ ಒಂದು ತಪ್ಪು ಅಂದ್ರೆ ನಾನು ಮದ್ವೆ ಮಾಡ್ಕೊಂಡಿದ್ದೆ. ಆಯ್ತು, ಈಗ ಅಲ್ಲಿ ಬರ್ತೀನಿ. ಬಟ್ ಇಲ್ಲಿ ಓಕೆ, ಇಲ್ಲಿ ದುಡಿಲಿಕ್ಕೆ ಬಂದ್ರಲ್ಲ, ಸೊ ದುಡ್ದಿ ನಿಮ್ ತಂದೆ ತಾಯಿ ಕೊಡ್ತಾ ಇದ್ರಿ?
ಅಂದ್ರೆ ನಾನ್ ದುಡ್ದಿ ಅಕ್ಕನ ಕೈ ಕೊಡ್ತಾ ಇದ್ದೆ. ಓಕೆ, ಈಗ ನಿಮ್ಮ ಯಾರೋ ಸಂಬಂಧಿಕರು ಮನೇಲಿ ಇದ್ರಲ್ಲ, ನೀವು ತಿಂಗಳಿಗೆ ಅವ್ರಿಗೆ ಎಷ್ಟು ಕೊಡ್ತೀರಿ? ಅವ್ರ ಮನೇಲಿ ಇರ್ತಿದ್ರಲ್ಲ, ಏನು ಕೊಡ್ತಿದ್ರಿ? ಅವ್ರ ಮನೆಗೆ 3ರಿಂದ ತಿಂಗಳ ಒಂದೊಂದ್ ಚೀಲ ಅಕ್ಕಿ ಹಾಕೋದು, ಮತ್ತೆ ಉಪ್ಪು, ಖಾರದ ಮೆಣಸಿನ್ಕಾಯಿ ಸಮೇತನೂ ಉಪ್ಪಿನ ಸಮೇತನೂ ಕೊಟ್ಟು ಕಳ್ಸೋರು ಸರ್ ಅಮ್ಮಾರು ಇಲ್ಲಿಗೆ. ಅದೊಂದು ನೀವಾಗಿ ನಡೀತಾ ಇತ್ತು. ಅದೇನು ಅವ್ರು ಕೇಳಿದ್ದು ಅವ್ರು ಕೇಳ್ತಿದ್ರು ಅಂತ ಏನಲ್ಲ, ಬಟ್ ನೀವ್ ಇದ್ದೀರಾ ಅಂತ ನೀವೇ ಅವರೇ ಅರ್ಥ ಮಾಡ್ಕೊಂಡು ನಿಮ್ಮ ಅಪ್ಪ ಅಮ್ಮನೆ ಕೊಡ್ತಿದ್ರು. ಅಪ್ಪ ಅಮ್ಮನೆ ಕೊಟ್ಟು ಕಳ್ಸೋರು ಸರ್. ಅಲ್ಲಿಂದ ಅಂದ್ರೆ ಬೆಳಿತಿದ್ವಲ್ಲ, ಭತ್ತ ಬೆಳಿತಿದ್ವಲ್ಲ, ಹಂಗಾಗಿ ಮಿಲ್ ಮಾಡಿಸಿ ಕೊಟ್ಟು ಕಳ್ಸೋರು ಅಕ್ಕಿನ. ಓಕೆ, ಆಯ್ತು. ದುಡಿತಾ ಇದ್ರಿ, ಆಮೇಲೆ ದುಡಿಬೇಕಾದ್ರೆ ಇವ್ರು ನಮ್ಮ ಅಣ್ಣವರು ನಮ್ಮ ಹೊತ್ತಿಗೆ, ಆದ್ರೆ ನಮ್ಮ ಅಣ್ಣ ಏನು ಅಂತಿರ್ಲಿಲ್ಲ, ನಮ್ಮ ಹೊತ್ತಿಗೆ ಸ್ವಲ್ಪ ನಮ್ಮ ಮೇಲೆ ಇರ್ಸು ಮುರ್ಸು ಮಾಡೋರು. ಅಂದ್ರೆ ದುಡ್ಡು ಕೊಡಲ್ಲ ಅನ್ನೋ ವಿಚಾರಕ್ಕೆ ಇರ್ಬೋದು ಅಂದ್ಕೊಂತೀನಿ ಸರ್, ನನಗ್ ಗೊತ್ತಿಲ್ಲ. ನಾನ್ ಬೆಳಿಗ್ಗೆ 8 ಗಂಟೆ ಕೆಲ್ಸಕ್ ಹೋದ್ರೆ ಮತ್ತೆ ಸಂಜೆ 8 ಗಂಟೆಗೆ ನಾನ್ ಮನೆಗ್ ಬರ್ತಾ ಇದ್ದಿದ್ದು ಅವಾಗ್ಲ. ಅಕ್ಕ ನೀವು ಇಲ್ಲ, ಅಕ್ಕ ಬೇಗ ಬಂದ್ಬಿಡೋರು. ಅಕ್ಕ ಗಾರ್ಮೆಂಟ್ಸ್ ಹೋಗೋರು. ಅಕ್ಕ ಗಾರ್ಮೆಂಟ್ಸ್ ಅಲ್ಲಿ ಚೆಕ್ಕರ್ ಕೆಲಸ ಮಾಡ್ತಿದ್ರು. ಕಟಿಂಗ್ ಸೆಕ್ಷನ್ ಅಂತ ಇರುತ್ತಲ್ಲ ಸರ್, ಅದ್ರಲ್ಲಿ. ಯಾಕಂದ್ರೆ ನಿಮ್ಗೆ ಗಾರ್ಮೆಂಟ್ಸ್ ಫೀಲ್ಡ್ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಸರ್ ನಾನು. ಅಂದ್ರೆ ಎಲ್ಲ ಕೆಲಸ ಚೆಕ್ ಮಾಡೋದು ಅಂತ. ಸೊ ಪ್ಯಾಕ್ ಹೋಗೋಕ್ಕಿಂತ ಮುಂಚೆ ಅದನ್ನ ಚೆಕ್ ಮಾಡೋದು. ಆಮೇಲೆ ಕಟಿಂಗ್ ಸೆಕ್ಷನ್ ಅಲ್ಲಿ ನಂಬರಿಂಗ್ ಹೊಡಿಯೋದು ಅದೆಲ್ಲ ಮಾಡೋರು. ಅವ್ರು ಬೇಗ ಬಂದ್ಬಿಡೋರು. ಅದಕ್ಕೆ ಜೊತೆಲೆ ಕೆಲ್ಸಕ್ಕೆ ಹೋಗ್ತಿದ್ರು, ಅದಕ್ಕೆ ಜೊತೆಲೆ ಬಂದ್ಬಿಡೋರು. ಅದಕ್ಕೆ ಇನ್ಚಾರ್ಜ್ ಅದ್ರಲ್ಲಿ ಗಾರ್ಮೆಂಟ್ಸ್ ಅಲ್ಲಿ. ಹಂಗಾಗಿ ಅವ್ರ ಹತ್ರನೇ ಕೆಲಸ ಮಾಡ್ಕೊಂಡು ಅವ್ರ ಜೊತೆಲೆ ಬಂದ್ಬಿಡೋರು. ಇವ್ರಿಬ್ರು ಮಧ್ಯೆ ಏನ್ ನಡೀತಿತ್ತು ಅಂತ ನಮಗೂ ಗೊತ್ತಿಲ್ಲ ಸರ್. ನಾನು ಬರ್ತಿದ್ದೆ 8 ಗಂಟೆಗಲ್ವಾ. ಇಬ್ರು ಮಧ್ಯೆ ನಿಮ್ಮ ಅಕ್ಕ ನಿಮ್ಮ ಅತ್ತಿಗೆ ನಡುವೆ? ನಮ್ಮ ಅತ್ತಿಗೆ ಮಧ್ಯೆ ಸ್ವಲ್ಪ ಚೆನ್ನಾಗಿದ್ರ? ಅಂದ್ರೆ ನಮ್ಮ ಅತ್ತಿಗೆ ಸ್ವಲ್ಪ ದಿನಗಳು ಚೆನ್ನಾಗಿದ್ರು ಸರ್. ಅಂದ್ರೆ ಊರಿಂದ ಬಂದ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು. ಅದಾದ್ಮೇಲೆ ಅವ್ರಿಗೆ ಏನ್ ಅನ್ಸ್ತೋ ಏನೋ ಗೊತ್ತಿಲ್ಲ, ದುಡ್ದಿದ್ ದುಡ್ಡೆಲ್ಲ ಊರಿಗೆ ಕೊಟ್ಬಿಡ್ತಾರೆ ಅಂತನೋ ಏನೋ ಅಂತ ಗೊತ್ತಿಲ್ಲ. ಅಂದ್ರೆ ಒಂದ್ ನಿಮಿಷ ಅಂದ್ರೆ ನಿಮ್ಮ ಅತ್ತಿಗೆಗೆ ನಿಮ್ಮ ಇಬ್ರು ಬಗ್ಗೆನೂ ಒಂದೇ ಚಿಕ್ಕದ್ವೆ ಒಂಚೂರು ಮನಸ್ತಾಪ ಇತ್ತು, ಅಥವಾ ನಿಮ್ಮ ಬಗ್ಗೆ ಮಾತ್ರನು? ಇಲ್ಲ ಸರ್, ನನ್ ಬಗ್ಗೆ ಅಂತ ಏನು ಇಲ್ಲ, ಅವ್ರ ಬಗ್ಗೆನು ಅಂತಾನೆ ಏನಿಲ್ಲ ಸರ್. ಆದ್ರೆ ದುಡ್ಡು ಮನೆ ಅಲ್ಲೂ ಕೊಟ್ಬಿಡ್ತಿದ್ವಲ್ಲ ಊರಿಗೆ. ಸ್ವಲ್ಪ ಅದೇನು ಇರುತ್ತೆ, ಏನು ಮರಕಲ್ಲ, ಇನ್ನೊಬ್ರು ಮನೇಲಿದ್ದಾಗ ಅಂತದೆಲ್ಲ ಬರುತ್ತೆ. ಅದು ನಮ್ಮ ಅಣ್ಣ ಏನ್ ಕೇಳ್ತಿರ್ಲಿಲ್ಲ, ದುಡ್ಡು ಕೊಡ್ರಿ ಗಿಡ್ರಿ ಅಂತ ಅಂದು. ಅವ್ರದ್ದು ಸ್ವಂತ ಮನೆ ಇದ್ದಿದ್ದು ಸರ್ ಇಲ್ಲೇನೆ, ಬೆಂಗಳೂರಲ್ಲಿ ಸ್ವಂತ ಮನೆ ಇದ್ದಿದ್ದು. ಮತ್ತೆ ಅವರು ನಮ್ಮ ಅತ್ತಿಗೆ ಸ್ವಲ್ಪ ನಮ್ಮ ಅಕ್ಕನ ಹತ್ರ ಜಗಳ ಮಾಡೋರು ಅವಾಗ. ಅಂದ್ರೆ ಸಣ್ಣ ಪುಟ್ಟದ್ಗೂ, ಈಗ ಒಂದ್ ತರಕಾರಿ ಕಟ್ ಮಾಡಿದ್ರೆ ಹಿಂಗ ಕಟ್ ಮಾಡೋದು ಅಂತ, ಇಲ್ಲ ಒಂದ್ ಚಪಾತಿ ಹೊಸಿಯೋದ್ರುನು ಚಪಾತಿ ಹಿಂಗ ಹೊಸಿಯೋದು ಅಂತ. ಹೆಂಗೋ ಅಂದ್ರೆ ಹಳ್ಳಿಯಿಂದ ಬಂದಿರೋದ್ರಿಂದ ನಮ್ ಕಡೆ ಎಲ್ಲ ಚಪಾತಿ ಗಿಪಾತಿ ಎಲ್ಲ ಇಲ್ವೇ ಇಲ್ಲ ಸರ್. ಅದು ರೊಟ್ಟಿ ಮಾಡಿವು, ರೊಟ್ಟಿ ಬಿಟ್ರೆ ಅನ್ನ ಮುದ್ದೆ ಅಷ್ಟೇ. ಅನ್ನನೂ ಕಮ್ಮಿನೇ, ಮುದ್ದೆ ಜಾಸ್ತಿ. ನಿಜ ನಿಜ ನಿಜ. ಹಂಗಿದ್ರಿಂದ ನಮ್ಗ್ ಚಪಾತಿ ಓದ್ತದಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಇಲ್ಲಿಗ್ ಬಂದ್ ಓದಿದ್ರೆ ಅದು ಇಂಡಿಯಾ ಭಾರತ ಏನೋ ಕರ್ನಾಟಕ ಮ್ಯಾಪ್ ಆದಂಗ ಆಗಿರೋದು. ಅವರು ಅದಕ್ಕೆ ಬೈಯೋರು ನಮಗೆ, ಅಕ್ಕನಿಗೆ. ಆಮೇಲೆ ಒಂದಿನ ನಾನು 8 ಗಂಟೆಗೆ ಕೆಲಸ ಮುಗಿಸ್ ಬರೋಷ್ಟೊಳಗೆ ಅಕ್ಕಂದು ನಂದು ಬಟ್ಟೆಗಳೆಲ್ಲ ತೆಗ್ದು ಆಚೆ ಇಟ್ಟಿದ್ರು. ಆಮೇಲೆ ಅಕ್ಕ ಅಳ್ತಿತ್ತು. ಏನಕ್ಕೆ ಅಂತ ಕೇಳಿದಿಗೆ, ಇಲ್ಲ ನಾವ್ ಹಿಂಗ್ ಬೇರೆ ಮನೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಸರ್. ಸರಿ ಆಯ್ತು ಅಂದ್ಬಿಟ್ಟು ಅಕ್ಕ ನಾನು, ಆಮೇಲೆ ಇನ್ನೊಬ್ರು ಅಣ್ಣ ಇದಾರಲ್ಲ ಅವ್ರ ತಂಗಿಯದಿರ್ ಮನೇನು ಅಲ್ಲೇ ಆಜು ಬಾಜು ಇತ್ತು ಸರ್. ಅವ್ರು ಬಾಡಿಗೆ ಮನೇಲಿ ಇದ್ದಿತ್ತು. ಅವ್ರಿಗೆ ಮನೆಗೆ ಹೋದ್ವಿ. ಅವರು ಕರ್ಕೊಂಡೋದ್ರಿ, ಇವ್ರ ಹಿಂಗ್ ಮಾಡೋರಲ್ಲ ಅಂತಂದು, ಬನ್ನಿ ನಮ್ಮ ಮನೆಗೆ ಪಾಪ ಬಂದಿರ್ರಿ ಅಂತ ಒಂದು ಕರ್ಕೊಂಡ್ ಹೋದ್ರು ಸರ್ ನಮ್ಮ ಮನೆಗೆ. ಅವ್ರ ಮನೆಗೆ ಅವ್ರ ಮನೇಲಿ 1 ತಿಂಗಳಿದ್ವಿ. ಆಮೇಲೆ ಒಂದ್ ಮನೆ ಮಾಡ್ಕೊಟ್ರು. ಅವ್ರಿಗಿರೋ ವಟಾರದಲ್ಲೇ ಒಂದ್ ಮನೆ ಮಾಡ್ಕೊಟ್ರು. ಒಂದ್ 600 ರೂಪಾಯಿ ಬಾಡಿಗೆ ಇತ್ತು ಸರ್ ಅವಾಗ. ಮನೆ ಮಾಡ್ಕೊಟ್ರು. ಇದ್ವಿ ಅಕ್ಕ ನಾನು ಇಬ್ರುನು ಅಲ್ಲಿ. ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಸರ್ ನಮ್ ಜೀವನದ್ದು ಇದು. ಆಮೇಲೆ ನಮ್ಮ ಮನೆಯವರು ಅದೇ ವಟಾರದಲ್ಲೇ ಇದ್ರು ಸರ್ ಅಲ್ಲಿ. ಪರಿಚಯ ಸುಮಾರು ವರ್ಷಗಳಿಂದ ಇತ್ತು. ಬಟ್ ಆದ್ರೆ ನನ್ಗೆ 1 ವರ್ಷ ಆದ್ಮೇಲೆ ಮತ್ತೆ ಮದ್ವೆ ಮಾಡ್ಕೊಂತೀನಿ ಹಂಗೆ ಹಿಂಗೆ ಅಂತ ಹೇಳಿ ಒಪ್ಪಿದ್ರು. ಪರಿಚಯ ಹೆಂಗಿತ್ತು? ಮನೆ ಹತ್ರ ಸರ್ ಇದ್ವಲ್ಲ, ಅಣ್ಣನ್ ಮನೆ ಹತ್ರ ಸರ್. ಅದೇ ಹೇಳ್ತಾ ಇದ್ನಿ, ಬೆಂಗಳೂರಲ್ಲೇನೆ ಸರ್, ಬೆಂಗಳೂರಲ್ಲೇನೆ ಪರಿಚಯ ಆಗಿತ್ತು. ಊರಲ್ಲಿ ಇದ್ದಂಗೆ ಪರಿಚಯ ಆಗ್ಲಿಕ್ಕೆ ಆಗಲ್ವಲ್ಲ, ಏನೋ ಕಾರಣಕ್ಕೆ ಪರಿಚಯ ಆಗಿರ್ಬೇಕು ಅಥವಾ? ಇಲ್ಲ ಸರ್, ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆನೆ ಪರಿಚಯ ಆಗಿದ್ದು. ಅಲ್ಲ, ಬೇರೆ ಎಷ್ಟೊಂದ್ ಜನ ಇದ್ರು, ಅವರೇ ಹೆಂಗ್ ಪರಿಚಯ ನಿಮ್ಗೆ ಎಂದೆ? ಅವರು ನಮ್ಮ ವಟಾರದಲ್ಲೇ ಇದ್ರು. ಮತ್ತೆ ಅಕ್ಕ ಯಾವಾಗ್ಲೂ ನಾವು ಮುದ್ದೆ ಮಾಡವು ಸರ್. ಅವ್ರಿಗೆ ಮುದ್ದೆ ಅಂದ್ರೆ ಬಹಳ ಇಷ್ಟ. ನಮ್ಮ ಅಕ್ಕನ ಹತ್ರ ಬರೋರು ಯಾವಾಗ್ಲೂ ಮುದ್ದೆ ಕೊಡಮ್ಮ ಅಂತ್ಕೊಂಡು. ಅಂದ್ರೆ ಅನ್ನ ಅವ್ರು ಮಾಡೋರು, ಅನ್ನ ತಗೊಂಡ್ ನಮ್ಮ ಮನೆಗೆ ಕೊಟ್ಬಿಟ್ಟು ನಮ್ಮ ಮನೆಯಿಂದ ಮುದ್ದೆ ಅವ್ರು ಇಸ್ಕೊಂಡು ಹೋಗೋರು ಸರ್. ಆಯ್ತು, ಹಿಂಗ್ ಪರಿಚಯ ಮೊದ್ಲಿಂದಲೂ ಇತ್ತು.
ಇತ್ತು. ಅಕ್ಕನ್ಗೂ ಪರಿಚಯ ಇದ್ದವ್ರೇನೆ, ಅಂದ್ರೆ ಅಕ್ಕನ್ನ ಬಹಳ ಪ್ರೀತಿಯಿಂದ ಕಾಣೋರು ಅವರು ನಮ್ಮನೆಯವರು. ಬಟ್ ನನ್ಗೆ ಹೇಳಿದ್ದೇನಂದ್ರೆ ನಾನ್ ಲವ್ ಮಾಡ್ತಿದ್ದೀನಿ ನಿನ್ನ ಅಂತ ಹೇಳಿದ್ರು ಸರ್ ನನಗೆ. ಅಂದ್ರೆ ನಿಮ್ಮ ಅಕ್ಕಂಗೆ ಹೇಳಿದ್ದು ನಿಮ್ಗೆ ಹೇಳಿದ್ದು? ನನಗೆ ಹೇಳಿದ್ದು ಸರ್ ಅವರು. ಅಕ್ಕನಿಗೆ ಗೊತ್ತೇ ಇಲ್ಲ ಪಾಪ ಈ ವಿಚಾರ. ಅದಾದ 1 ವರ್ಷ ಆದ್ಮೇಲೆ ಸಂಕ್ರಾಂತಿ ಹಬ್ಬ ಬಂತು ಸರ್. ಸಂಕ್ರಾಂತಿ ಹಬ್ಬದಲ್ಲಿ ಊರ್ಗ್ ಹೋಗಿ ಬಂದ್ವಿ ನಾನು. ಅವ್ರ ಅಮ್ಮನೂ ಕೇಳಿದ್ರು ನನ್ನ, ಒಂದ್ಸಲ ಬೆಂಗಳೂರಿಗೆ ಬಂದಿದ್ರು ಅವ್ರ ಅಮ್ಮ. ಅವಾಗ ಕೇಳಿದ್ರು ನನ್ ಮಗನ್ ಮದುವೆ ಮಾಡ್ಕೊಂತೀಯ ಅಂತ ಅಂದ್ರು. ಆದ್ರೆ ನಾವ್ ಏನೋ ತಮಾಷೆ ಕೇಳ್ತಾರೆ ಅಂತ ಅಂದ್ಕೊಂಡ್ ಸುಮ್ನೆ ಆಗಿದ್ವಿ. ಆದ್ರೆ ಇವ್ರ ಬಾಯ್ಲು ಅದೇ ಬಂದಾಗ, ಅಂದ್ರೆ ಅವರು ಬಾಡಿಗೆಗಿದ್ದೆ ಅಂದ್ರೆ ದುಡಿಯೋಕ್ ಬಂದಿದ್ದ ಅವರು ಬೆಂಗಳೂರಿಗೆ? ಅವರು ಬೆಂಗಳೂರಿಗೆ ದುಡಿಯಕ್ ಬಂದಿದ್ದೇನೆ ಸರ್. ಬ್ಯಾಚುಲರ್ ಆಗಿ ಸಿಂಗಲ್ ಆಗಿದ್ರ? ಸಿಂಗಲ್ ಆಗಿದ್ರು. ಅಂದ್ರೆ ಬ್ಯಾಚುಲರ್ ಹುಡುಗರ ಜೊತೆ ಇದ್ರು ಸರ್ ಅವ್ರು. ಅವ್ರ ಚಿಕ್ಕಪ್ಪನ ಮಗ ಅವ್ರ ರಿಲೇಷನ್ ಜೊತೆಲೆ ಇದ್ರು ಸರ್ ಒಟ್ಟಿಗೆ. ಮತ್ತೆ ಮದ್ವೆ ಮಾಡ್ಕೊಳ್ಳುವಾಗ ನಾವೇನ್ ಮಾಡಿದ್ವಿ, ನಾವ್ ಯಾರಿಗೂ ಹೇಳಲೇ ಇಲ್ಲ ಸರ್. ಮದ್ವೆ ಮಾಡ್ಕೊಂಡ್ಬಿಟ್ವಿ. ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋದ್ವಿ. ಅಲ್ಲ ಒಂದ್ ನಿಮಿಷ, ಯಾರಿಗೂ ಹೇಳಲಿಲ್ಲ ಅಂದ್ರೆ ಹೆಂಗೆ? ಅಪ್ಪ ಅಮ್ಮಂಗೆ ಹೇಳಲಿಲ್ಲ, ಅಕ್ಕನ ಜೊತೆಲಿದ್ದ ಅಕ್ಕನಿಗೂ ಸಹ ಹೇಳಲಿಲ್ಲ ಸರ್ ನಾನು. ಅಲ್ಲ ಒಂದ್ ನಿಮಿಷ, ಈಗ ನಿಮ್ಮ ಬಗ್ಗೆ ಒಂದು ಪ್ರೀತಿ ಹುಟ್ಟಿತು ಅಂದ್ಕೊಳ್ಳೋಣ, ಅದನ್ನ ನಿಮ್ಮ ಅಕ್ಕಂಗೆ ಗೊತ್ತಿಲ್ದಂಗೆ ನಿಮ್ಮ ಹತ್ರ ವ್ಯಕ್ತಪಡಿಸಿದ್ರ ಅವರು, ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಮದುವೆ ಆಗೋಣ ಅಂತ? ಹೌದು ಸರ್. ಮತ್ತೆ ಅಕ್ಕನಿಗೆ ಯಾಕೆ ಹೇಳಲಿಲ್ಲ ನೀನು? ಅಕ್ಕನಿಗೆ ಅಂದ್ರೆ ಭಯ ಸರ್, ಎಲ್ಲಿ ಮತ್ತೆ ತಿರ್ಗಾ ಅಲ್ಲಿಗೆ ಊರಿಗೆ ಕಳಿಸ್ಬಿಡ್ತಾರೋ, ಅಂದ್ರೆ ಊರಿಗೆ ಕಳಿಸ್ಬಿಡ್ತಾರೋ ಅಂದ್ರೆ ಅಲ್ಲಿ ತುಂಬಾ ಕೆಲ್ಸಗಳು ಇರ್ತಿತ್ತಲ್ಲ ಸರ್ ಊರುಗಳಲ್ಲಿ, ಗೊತ್ತಲ್ಲ, ಎಮ್ಮೆ ದನ ಕಾಯಿ ಬರೀ ಅದೇ, ಇನ್ನೇನಿಲ್ಲ. ಇಲ್ಲಿ ಅಂದ್ರೆ ಆಗ ಒಂದು 16 ವರ್ಷ ಇರ್ಬೋದು ಸರ್ ನನಗೆ. ಓಹ್ ಓಕೆ. ಅವ್ರು ಹೇಳಿದ್ರು. ಅದಾದ್ಮೇಲೆ ಎಷ್ಟು ತಿಂಗಳಾದ್ಮೇಲೆ ನೀವು ಮದುವೆ ಆದ್ರಿ? ಅದು ಅವ್ರು ಹೇಳಿ 1 ವರ್ಷ ಆದ್ಮೇಲೆ ಸರ್ ಮದುವೆ ಮಾಡ್ಕೊಂಡಿದ್ದು ನಾವು. ಅವಾಗ ನಿಮಗೊಂದು 16-17 ವರ್ಷನಾ? 17 ವರ್ಷ ಇರ್ಬೋದು ಸರ್. 16 ತುಂಬ 17 ವರ್ಷ ಇರ್ಬೋದು ಅನ್ಕೊಂತೀನಿ ಸರ್. ಮದುವೆ ಆಗ್ಲಿಕ್ಕೆ ಮುಂದಾದ್ರಿ? ಏನ್ ದೇವಸ್ಥಾನದ ಹತ್ರ ಆದ್ರ? ನಂಜನಗೂಡು ದೇವಸ್ಥಾನದಲ್ಲಿ ಅವ್ರ ಫ್ರೆಂಡ್ಗಳು ಬಂದು ಮದುವೆ ಮಾಡಿದ್ರು ಸರ್. ಬಟ್ ಆ ದಿನ ಅಕ್ಕನಿಗೆ ಏನೇ ಹೇಳಿ ಹೋಗಿದ್ರಿ? ಅಕ್ಕನಿಗೆ ಏನು ಹೇಳಿಲ್ಲ ಸರ್. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ, ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲಿಂದ ನನಗೆ ಕೆಲ್ಸದ ಹತ್ರದಿಂದ ಹಂಗೆ ಹೋಗ್ಬಿಟ್ಟೆ ಸರ್. ಇವ್ರಿಗೇನು ಹೇಳಲೇ ಇಲ್ಲ ಅಕ್ಕನಿಗೆ. ಅವರು ಪಾಪ ಸುಮಾರು ಕಡೆ ಹುಡುಕಿದ್ದಾರೆ. ಅಪ್ಪ ತಿಂಗಳಾನ್ಗಟ್ಲೆ ಊಟ ಮಾಡ್ದಲ್ಲೇನೆ, ಎಲ್ಲಿ ಕುಡ್ದಿ ಅಲ್ಲಿ ಅಂದ್ರೆ ಅಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಅಂದ್ರೆ ಬಸ್ ಸ್ಟ್ಯಾಂಡಲ್ಲಿ, ಅಲ್ಲಿ ಇಲ್ಲಿ ಮಲ್ಕೊಂಡ್ಬಿಡೋರಂತೆ ಸರ್. ಅದು ಅಂದ್ರೆ ಮಗಳು ಈ ತರ ಮಾಡ್ಬಿಟ್ಲಲ್ಲ ಅಂತ ಅಂದು. ಆಯ್ತು, ಅದು ಅವ್ರ ಶಾಪನೇ ಏನೋ. ಇವಾಗ ನನಗೆ ಒಂದ್ ನಿಮಿಷ, ನಾನು ಇನ್ನೂ ಅಲ್ಲಿಗೆ ಬಂದಿಲ್ಲ. ಮದುವೆ ಆಯ್ತು, ಆಮೇಲೆ ಕತೆ ಏನು? ಮದ್ವೆ ಆಯ್ತು ಸರ್. ಮದ್ವೆ ಆದ್ಮೇಲೆ ಅವ್ರ ಮನೇಲೂ ಏನು ಕರ್ಕೊಂಡು ಹೋಗ್ಲಿಲ್ಲ ಅವ್ರ ಮನೆಗೂನು. ಆಮೇಲೆ ಲಾಸ್ಟ್ ಮದ್ವೆ ಆದ 1 ವಾರ ಹಿಂಗೆ ದೇವಸ್ಥಾನಗಳಿಗೆ ಹೋಗಿದ್ವಿ ಸರ್. ಅಂದ್ರೆ 1 ವಾರ ಅಂದ್ರೆ 4-5 ದಿನ ಧರ್ಮಸ್ಥಳಕ್ಕೆ ಹೋದ್ವಿ. ತಾಯಿ ನಿಮ್ಮನ್ನ ಕೇಳಿದ್ರಲ್ಲ, ನಮ್ಮ ಮಗನ್ ಮದುವೆ ಆಯ್ತೀರಾ? ಅದೇನ್ ತಮಾಷೆಗ? ಹೌದಾ? ಅಂದ್ರೆ ನಾನ್ ಯಾವಾಗ್ಲೂ ಅವ್ರ ಜೊತೆ ಮಾತಾಡ್ತಿದ್ದಿದ್ ನೋಡಿ ಅವ್ರ ಅಮ್ಮ ಒಂಥರ ಇರಿಟೇಷನ್ಗೆ ಆತರ ಕೇಳಿದ್ದಾರೆ. ಆದ್ರೆ ನನಗ್ ಗೊತ್ತಿಲ್ಲ ಇವ್ರು ನಿಜವಾಗ್ಲೂ ಮದುವೆ ಮಾಡ್ಕೊಳಕ್ಕೆ ಕೇಳಿದ್ದಾರೆ ಅಂತ ನಾನ್ ಅಂದ್ಕೊಂಡಿದ್ದೆ. ಮತ್ತೆ ಅವರು ನಿಜವಾಗ್ಲೂ ಕೇಳಿರೋದಾದ್ರೆ ಅವ್ರ ತಂದೆ ತಾಯಿ ಬರ್ಬೇಕಿತ್ತಲ್ಲ ಮದುವೆಗೆ? ಅವ್ರು ಬರ್ಲಿಲ್ಲ ಸರ್. ಅವತ್ತು ಅವ್ರ ಅಣ್ಣನ ಮಗಳದು ಮದ್ವೆ ಇತ್ತು ಸರ್. ಅವತ್ತೇನೆ ನಾವ್ ಮದ್ವೆ ಆಗಿದ್ದಿನ ಅವ್ರ ಅಮ್ಮ ನಿಜವಾಗ್ಲೂ ಇಚ್ಛಾಪೂರ್ವಕವಾಗಿ ಕೇಳಿರೋದಾದ್ರೆ ಅವ್ರ ಮಗ ಅಮ್ಮನಿಗೆ ತಿಳಿಸ್ಬೋದಿತ್ತಲ್ಲ, ಅಮ್ಮ ನೀನು ಅವತ್ತು ಕೇಳ್ತಿದ್ದಲ್ಲ, ಹುಡುಗಿ ಒಪ್ಪಿದ್ದಾಳೆ, ಮದುವೆ ಆಗ್ಲಿಕ್ಕೂ ಬರ್ತಿದ್ದಾಳೆ, ನೀನು ಬರಮ್ಮ ಅಂತ ಅನ್ಬೋದಿತ್ತಲ್ಲ. ಅದೇ ಕೇಳಿಲ್ಲ ಸರ್. ಅವ್ರು ತಮಾಷೆಗೇನೋ ಹೇಳಿದ್ದಾರೆ, ಬಟ್ ನಾನು ನಿಜ ಅಂತ ತಿಳ್ಕೊಂಡಿದೀನಿ. ಇವರು ಹೇಳೇ ಇಲ್ಲ, ಅವ್ರ ಮನೆಯವ್ರಿಗೆ ಯಾರಿಗೂ ಹೇಳೇ ಇಲ್ಲ ಸರ್. ಇವರು ಹೇಳಿಲ್ಲ, ನಾನು ಹೇಳಿಲ್ಲ. ಚೆನ್ನಾಗಿದೆ ಜೋಡಿ. ಆಯ್ತು, ಮದುವೆ ಆದ್ರಿ, ಆಮೇಲೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನೀವೇನು ವಾರಪೂರ್ತಿ ದೇವಸ್ಥಾನನೇ ಸುತ್ತುದ್ರಾ? ಇಲ್ಲ ಸರ್. ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ವಿ. ನಂಜನಗೂಡಲ್ಲಿ ಮದ್ವೆ ಆದ್ವಿ. ಅವತ್ತು ಧರ್ಮಸ್ಥಳಕ್ಕೆ ಹೋದ್ವಿ. ಮತ್ತೆ ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆಗೆ ಹೋಗಿ ಅದಾದ್ಮೇಲೆ ಡೈರೆಕ್ಟ್ ಅವ್ರ ಅಕ್ಕನ ಮನೆಗೆ ಕರ್ಕೊಂಡ್ ಬಂದ್ರು ಸರ್ ಅವರು. ಬಟ್ ಅವ್ರ ಅಕ್ಕರಿಗೆಲ್ಲ ಇದು ಒಪ್ಪಿಗೆ ಇತ್ತಾ? ಅಂದ್ರೆ ಅವ್ರ ಅಕ್ಕಗೆ ಗೊತ್ತಾಯ್ತು ಇವ್ರು ಮದ್ವೆ ಆಗಿದ್ದಾರೆ ಅಂತ. ಅವ್ರ ಅಕ್ಕ ಅದೇ ಮದ್ವೆ ಮನೆಗೆ ಹೋಗಿದ್ರಲ್ಲ, ಅವತ್ತು ಅವ್ರ ಅಣ್ಣನ ಮಗಳದ್ ಮದ್ವೆ ಇತ್ತಲ್ಲ, ಮದ್ವೆ ಮನೇಲಿ ಗೊತ್ತಾಗಿದೆ ಹಿಂಗ್ ಮದ್ವೆ ಮಾಡ್ಕೊಂಡಿದ್ದಾನೆ ಇವನು ಅಂತ ಅಂದು. ಆಮೇಲೆ ಸರಿ ಕರ್ಕೊಂಡ್ ಹೋಗೋದಾಗ ಅವ್ರ ಅಕ್ಕ ದೊಡ್ಡಕ್ಕನ ಮನೆ ಕರ್ಕೊಂಡ್ ಹೋದ್ರು. ದೊಡ್ಡಕ್ಕನ ಮನೆ ಕರ್ಕೊಂಡ್ ಹೋದಾಗ ಅವ್ರಿಗೂ ಏನು ಹೇಳಲೇ ಇಲ್ಲ ಸರ್. ಸರಿ ಆಯ್ತು ಬಿಡು, ಆಗಿದ್ದಾಗಿದೆ, ವಯಸ್ಸು ಬೇರೆ ಚಿಕ್ಕ ಹುಡುಗಿ. ಅಂದ್ರೆ ನನಗ್ ಚಿಕ್ಕ ಹುಡುಗಿ, ಅವ್ರ ಕಡೆಯವ್ರು ಏನಾದ್ರು ಕೇಸು ಅಂತ ಹಾಕಿದ್ರೆ ನಿನ್ನನ್ನು ಒಳಗಾಕ್ತಾರೆ ಅಂತ ಹೇಳಿ ಬೈದ್ರು ಸರ್ ಅವ್ರಿಗೆ.
ಸೊ ಅವ್ರು ಬೈದಿದ್ದು ಈ ತಪ್ಪಿಗಲ್ಲ, ಬಟ್ ಚಿಕ್ಕ ಹುಡುಗಿ ಕರ್ಕೊಂಬಂದಿದ್ಯಾ ಅಂತ. ಹಾ ಹೌದು ಸರ್. ಜೈಲ್ಗೆ ಹೋಗ್ತಾರೆ ಅನ್ನೋ ಭಯ ಅಲ್ಲಿಂದ ಶುರುವಾಯಿತು. ಹಾ ಆಯಿತು. ಬಟ್ ಇಲ್ಲಿ ಈ ಕಡೆ ಎಷ್ಟು ದಿನದವರೆಗೂ ನೀವು ನಿಮ್ಮ ಮನೆಗೆ ಈ ವಿಷಯ ಅಕ್ಕನಿಗಾಗಲಿ ಅಪ್ಪ ಅಮ್ಮನಿಗಾಗಲಿ ತಿಳಿಸಿರ್ಲಿಲ್ಲ ನೀವು? ತಿಳಿಸಿರ್ಲಿಲ್ಲ ಸರ್. ನಾನು ಅದೇ ಎಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ, ಊರು ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಅಂದ್ರೆ ಬೈಕೇನೆ ಎಷ್ಟು ತಿಂಗಳು ಅಥವಾ ಎಷ್ಟು ದಿನದವರೆಗೂ ತಿಳಿಸಿರ್ಲಿಲ್ಲ? ತಿಂಗಳು ಅಲ್ಲ ಸರ್, ನಾವು ಮದುವೆ ಆದ್ಮೇಲೂ ಕೂಡ 7 ವರ್ಷ ನಾವು ಅಲ್ಲಿಗೆ ಹೋಗ್ಲೇ ಇಲ್ಲ ಸರ್, ಅಮ್ಮನ ಮನೆಗೆ. ಅಯ್ಯೋ 7-8 ವರ್ಷ. ನನ್ನ ಶಬ್ದವನ್ನು ಸರಿಯಾಗಿ ಅರ್ಥ ಮಾಡ್ಕೊಳು. ಹೋಗಿಲ್ಲ ಅನ್ನೋದ್ರ ಬಗ್ಗೆ ಕೇಳಲಿಲ್ಲ, ತಿಳಿದಿದ್ದು ಹೇಗೆ ಅವ್ರಿಗೆ ಅಥವಾ ಯಾವಾಗ ತಿಳಿತ ಅವ್ರಿಗೆ? ಅಂದ್ರೆ ನೈಟ್ 8 ಗಂಟೆ ಮೇಲೆ, ನಾನು 8 ಗಂಟೆ ಕೆಲ್ಸದಿಂದ ಹೋಗ್ತಿದ್ನಲ್ಲ ಸರ್, 8 ಗಂಟೆ ಆದ್ರೂ ಮನೆಗೆ 8:30 ಆದ್ರೂ ಮನೆಗೆ ಯಾವಾಗ ಹೋಗಿಲ್ಲ. ಅವಾಗ ಅಣ್ಣಾರ್ಗೆಲ್ಲ ಹೇಳಿದಾಳ ಅಕ್ಕ. ಅದಾದ್ಮೇಲೆ ಅಣ್ಣಾರು ಹುಡ್ಕಕ್ ಸ್ಟಾರ್ಟ್ ಮಾಡ್ಯಾವ್ರೆ. ಆಮೇಲೆ ಇವ್ರು ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಇವ್ರ ಜೊತೆಲೆ ಹೋಗಿರೋದು ಅಂತ ಗೊತ್ತಾಗಿದೆ ಸರ್ ಅವ್ರಿಗೆ. ಓಕೆ, ಅಂದ್ರೆ ತುಂಬಾ ದಿನ ಏನ್ ತಗೊಂಡಿಲ್ಲ, ಆ ದಿನನೇ ಅವ್ರ ಸಂಶಯದಲ್ಲಿ ಅವ್ರಿಗೆ ಉತ್ತರ ಸಿಕ್ಕಿದೆ. ಅವ್ರಿಗೆ ಸಿಕ್ಕಿದೆ ಸರ್. ಅದೇ ಇವ್ರು ಕೇಳಿದ್ರೆ ಇವ್ರು ಮನೆ ಹತ್ರ ಎಲ್ಲಿ ಹುಡುಕೊಂಬರ್ತಾರೆ, ಅವ್ರ ರಿಲೇಷನ್ ಇಲ್ಲೇ ಇದ್ರು ಸರ್ ಅವರು. ಹಂಗಾಗಿ ಮನೆ ಗೊತ್ತಿರುತ್ತಲ್ಲ, ಊರ್ ಗೊತ್ತಿರುತ್ತಲ್ಲ, ಇನ್ನು ಊರ್ಗ್ ಹೋದ್ರೆ ಮತ್ತೆ ಅಲ್ಲಿಗ್ ಬಂದ್ರೆ ಕಷ್ಟ ಆಯ್ತದೆ ಅಂದ್ಬಿಟ್ಟು ನಾವು ಊರಿಗೆ ಹೋಗ್ಲಿಲ್ಲ ಸರ್. ಅವ್ರವ್ರಿಗೆ ಹೋಗ್ಲಿಲ್ಲ, ಇಲ್ಲೂ ಹೋಗ್ಲಿಲ್ಲ, ಅವ್ರ ಅಕ್ಕನ ಮನೆ ಕರ್ಕೊಂಡು ಹೋಗಿರ್ತಿದ್ರು ಇವರು. ಆಯ್ತು. ಅಲ್ಲಿಂದ ಅದಾದ್ಮೇಲೆ ಒಂದ್ ಮನೆ ಮಾಡಿದ್ವಿ ಸರ್, ಇವರೇ ಮನೆ ಮಾಡಿದ್ರು. ಅಂದ್ರೆ ಅವ್ರ ಅಕ್ಕರ ಮನೇಲಿ ಬಾಳ ಹೋಯ್ತಾ 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 ಸ್ವಲ್ಪ ಕಷ್ಟ ಸ್ಟಾರ್ಟ್ ಆಯ್ತು ಸರ್. ಅವ್ರ ಅಕ್ಕ ಏನಂದ್ರೆ ಮಗನ್ಗೆ ಪ್ರೆಗ್ನೆಂಟ್ ಇದ್ದೆ. ಅದಾದ್ಮೇಲೆ ಅಂದ್ರೆ 1.5 ವರ್ಷ ನನ್ಗೇನ್ ಮದ್ವೆ ಆದ್ಮೇಲೆ 1.5 ವರ್ಷ ಮಕ್ಳಿಗೆ ಕ್ಲೇನ್ ಇರ್ಲಿಲ್ಲ ಸರ್. ಅದಾದ್ಮೇಲೆ ಮಗ ಹುಟ್ಟಿದ್ದು. ಅವಾಗ ಇಲ್ಲೂ ಅವ್ರ ಅಕ್ಕನ ಮನೆಗೂ ನಾವು ಮನೆ ಮಾಡಿರೋದಕ್ಕೂ ಓಡಾಡ್ಕೊಂಡಿದ್ವಿ ಸರ್. ನಾನೇನ್ ಕೆಲ್ಸಕ್ಕೇನು ಹೋಗ್ತಿರಲ್ಲ, ಅವ್ರು ಹೋಗೋರು. ಚೆನ್ನಾಗೇ ನೋಡ್ಕೊಂತಿದ್ರು, ಚೆನ್ನಾಗೇ ಇದ್ವಿ. ಆಮೇಲೆ ಮಗ ಪ್ರೆಗ್ನೆಂಟ್ ಇರುವಾಗ ಅವ್ರ ಅಕ್ಕನ ಮನೇಲಿ ಅವ್ರ ಅಕ್ಕ ಏನ್ ಮಾಡೋರು, ಮನೆ ಪಾತ್ರೆ ತೊಳೆಯೋದು, ಮನೆ ಕೆಲಸ ಮಾಡಕ್ ಹೇಳೋರು. ಬಟ್ ನನಗೆ 9 ತಿಂಗಳು ತುಂಬ್ತಾ ನಂಗೆ ಕೂತ್ಕೊಳಕ್ ಆಗ್ತಿರ್ಲಿಲ್ಲ, ಎದೊಳಕ್ ಆಗ್ತಿರ್ಲಿಲ್ಲ, ಆತರ ಆಗೋದು. ಈ ಜೀನ್ಸ್ ಪ್ಯಾಂಟ್ ಗಳೆಲ್ಲಾನು ನೆನ್ಸ್ ಹೋದ್ರೆ ಅವ್ರು ಇಷ್ಟು ತೊಳಿ ಅಂದ್ರೆ ಅಷ್ಟು ತೊಳಿಬೇಕು, ಅಷ್ಟ್ ಕೆಲಸ ಮಾಡು ಅಂದ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ಬರ್ತಿದಂಗೆ ಬೈಯಕ್ ಸ್ಟಾರ್ಟ್ ಮಾಡೋರು. ಅದನ್ನ ಅವ್ರ ಅಕ್ಕ ಸರ್, ನಮ್ಮ ಮನೆಯವ್ರ ಅಕ್ಕ. ಅದಾದ್ಮೇಲೆ ಮತ್ತೆ ಕರ್ಕೊಂಡೋಗಿಲ್ಲ, ಬೇಡ ನೀನ್ ಇಲ್ಲೇ ಇರು ಅಂದ್ಬಿಟ್ಟು ಅಲ್ಲೇ ಇರ್ಸ್ಬಿಡೋರು. ಇವ್ರು ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಿದ್ದಿಂದ ನೈಟ್ ಬರ್ತಾ ಇರ್ಲಿಲ್ಲ ಒಂದೊಂದ್ ದಿನ. ಅಂದ್ರೆ ಗಾಡಿ ಅನ್ಲೋಡ್ ಆಗಿರ್ತಿರ್ಲಿಲ್ಲ, ಹಂಗೆ ಅಂದ್ಕೊಂಡ್ ಬರ್ತಾ ಇರ್ಲಿಲ್ಲ ಸರ್. ಆಮೇಲೆ ಹೋದ್ರೆ ವಾರಂಗಟ್ಲೆ ಬರ್ತಾ ಇರ್ಲಿಲ್ಲ. ಏನಕ್ಕೆ ಅಂದ್ರೆ ಅವ್ರ ಪಾಪ ಬೇರೆ ಏನು ಇತ್ತು ಅಂತ ಅಲ್ಲ ಸರ್, ಇದು ಗಾಡಿ ಅನ್ಲೋಡ್ ಆಗ್ತಿರ್ಲಿಲ್ಲ, ದೂರ ಹೋಗೋರು, ಬಾಂಬೆ ಈ ಕಡೆ ಹೋಗೋರಲ್ಲ, 15 ದಿನ ಆಗೋದು ಮನೆಗೆ ಬರಕ್ಕೆ. ಓಕೆ, ಕೆಲಸದ ಕಾರಣಕ್ಕೆ ಸ್ವಲ್ಪ ಮನೆಗೆ ಬರೋದು ತಡವಾಗ್ತಿತ್ತು ಅಥವಾ ಬಹಳ ದಿನಗಳೇ ಆಗ್ತಿತ್ತು ಅಂತ. ಅದಕ್ಕೆ ನೀನು ಒಬ್ಳೆ ಇರ್ತೀಯ ಅನ್ನೋ ಕಾರಣಕ್ಕೆ ಅವ್ರ ಅಕ್ಕನ ಮನೆ ಬಿಟ್ಟು ಹೋಗೋರು ಸರ್. ಅವ್ರ ಅಕ್ಕನ ಮನೆ ಬಿಟ್ಟು ಹೋಗೋರು. ಆಮೇಲೆ ಮಗು ಆಯ್ತು, ಈ ಕಡೆ ಅಮ್ಮನ ಮನೆಯವರು ಇಲ್ಲ, ಈ ಕಡೆ ಇವರು ಇಲ್ಲ. ಇವರು ಬರೋದ್ ಬಿಟ್ರು, ಈ ಕಡೆ ಅಮ್ಮನ ಮನೆಯವ್ರಂತೂ ನಾವೇ ಹೋಗಿಲ್ವಲ್ಲ ಸರ್, ಹಂಗಾಗಿ ಹೋಗ್ಲಿಲ್ಲ ಸರ್ ನಾನು. ಈಗ ಮಗಳೂನು ಆದ್ಲು, ಮಗನು ಹುಟ್ಟದ. 2010ರಲ್ಲಿ ಮಗಳು ಹುಟ್ಟಿದ್ಲು, 2009ರಲ್ಲಿ ಮಗ ಹುಟ್ಟದ. ಅದಾದ್ಮೇಲೆ ಕಷ್ಟ ಅನ್ನೋದು ಸ್ಟಾರ್ಟ್ ಆಯ್ತು ಸರ್ ನನ್ನ ಲೈಫಲ್ಲಿ. ಮನೆ ಮಾಡ್ಕೊಂಡಿದ್ದಿತ್ತವು, ಇವರು ಡ್ರಿಂಕ್ಸ್ ಮಾಡ್ಕೊಂಡು ಎಲ್ಲಂದ್ರ ಅಲ್ಲಿ ಬಿದ್ದೋಗೋದು, ಆತರ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ನಮ್ಮ ಮನೆಯವರು. ಮತ್ತೆ ಅವ್ರ ಅಣ್ಣದಿರ ಹತ್ರ ಕಿತ್ತಾಡೋದು, ನನ್ ಭಾಗದ್ದು ಜಮೀನ್ ಕೊಡಿ ಅಂತ. ಅಲ್ಲಿ ಇರೋದೇ 24 ಗುಂಟೆ. ಆ ಜಮೀನೇ ನನಗ್ ಕೊಡಿ ನನ್ ಭಾಗದ್ ಕೊಡಿ ನನಗ್ ಕೊಡಿ ಅಂದ್ಕೊಂಡು ಕುಡ್ದ್ಗಂದಲ್ಲಿ ಹೆಂಗ್ ಬೇಕಾದ್ ಮಾತಾಡೋದು. ಅವ್ರ ಅಮ್ಮನು ಬೈಯೋದು, ಅವ್ರ ಅಕ್ಕದಿರು ಹಿಡ್ಕೊಂಡು ಹೊಡಿಯೋದು ಇವ್ರಿಗೆ. ಅದ್ ನನ್ಗೆ ಯಾಕೋ ನೋಡೋಕೆ ಸರಿ ಅನ್ಸ್ಲಿಲ್ಲ ಸರ್. ಅದು ಕರ್ಕೊಂಡ್ ಬಂದ್ಬಿಟ್ವಿ ನಾನ್ ಬೆಂಗ್ಳೂರ್ಗೆ. ಮತ್ತೆ ತಿರ್ಗಾ ಬೆಂಗ್ಳೂರ್ಗ್ ಬರೋಕು ಮುಂಚೆ ಆಮೇಲೆ ಅಮ್ಮರ ಊರಲ್ಲಿ ಒಂದ್ ಹಬ್ಬ ಆಯ್ತು ಸರ್, ಊರಬ್ಬ. ಊರ ಹಬ್ಬಕ್ ಕರೆದ್ರು ಅಂತ ಹೋದ್ವಿ. ಹಿಂಗೆ ನಮ್ಮ ಮಾವಾರ ಮೂಲಕ ಕರೆದ್ರು, ಹೋದ್ವಿ. ಆಮೇಲೆ ಅಪ್ಪ ಅಮ್ಮ ಮಾತಾಡ್ಸಿದ್ರು. ಅಪ್ಪ ಅಮ್ಮ ಮಾತಾಡ್ಸಿದ್ರು ಅಂದ್ರೆ ಮನೆಗ್ ಕರೀಲಿಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಕರ್ಸ್ಬಿಟ್ಟು ಮಾತಾಡಿಸ್ಬಿಟ್ಟು ಹಂಗೆ ಕಳ್ಸ್ಬಿಟ್ರು. ಇಲ್ಲ ನನ್ ಮಗ ನೀನ್ ಬಂದ್ರೆ ಹಂಗ ಇದು ಮಾಡ್ತಾನೆ, ಅವನ್ ಇರಲ್ಲ ಅಂತಾನೆ, ಬೇಡ ನೀನ್ ಬರೋದ್ ಬೇಡ ಮನೆಗೆ ಅಂತ ಅಂದ್ರು ಅಪ್ಪಾರು. ಸರಿ, ನಾನ್ ಮಾಡಿರೋದ್ ತಪ್ಪೇ ಇದೆ, ಯಾಕಂದ್ರೆ ನನಗ್ ಗೊತ್ತೈತೆ ಅವತ್ತೇ ಅವ್ರು ಎಷ್ಟ್ ಕಣ್ಣೀರ್ ಹಾಕಿದಾರೆ, ನನ್ ಲೈಫಲ್ಲಿ ನಾನು ಅನುಭವಿಸ್ತೀನಿ ಅಂತ ಅವತ್ತೇ ಗೊತ್ತಾಗೋಯ್ತು ಸರ್ ನನಗೆ.
ಅದಾದ್ಮೇಲೆ ಅಪ್ಪಾರ ಅಲ್ಲಿಂದ ಹಂಗೆ ಮಾತಾಡ್ಸ್ಬಿಟ್ಟು ಕಳಿಸ್ಬಿಟ್ರು. ಓಕೆ. ಬೆಂಗಳೂರಿಗೆ ಬಂದ್ವಿ. ಆದ್ರೆ ಬೆಂಗಳೂರಿಗೆ ಬಂದ್ರೆ ಮನೆ ಮಾಡಕ್ಕೂ ಇವ್ರ ಹತ್ರ ದುಡ್ಡಿಲ್ಲ. ಲಾಸ್ಟ್ಗೆ ಅಮ್ಮಾರ ಹತ್ರ ಈಸ್ಕೊಂಡು ಒಂದ್ 5,000 ಈಸ್ಕೊಂಬಂದು ಇಲ್ಲಿ ಮನೆ ಮಾಡಿ ಮಗನ್ನ ಊರಲ್ಲೇ ಬಿಟ್ಟೆ ಸರ್ ಒಂದ್ 6 ತಿಂಗಳು. ಓಕೆ. ಮಗಳನ್ನ ಇಲ್ಲಿ ನನ್ ಜೊತೆ ಇಟ್ಕೊಂಡು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ ಅವಾಗ. ಮಗಳನ್ನ ಅದೇ ಬೇಬಿ ರೂಮ್ ಕರ್ಕೊಂಡು ಹೋಗೋದು ಸರ್, ಅಲ್ಲಿ ಬಿಡೋದು. ಮತ್ತೆ ಮಗನ್ನ ಊರಲ್ಲಿ ಬಿಟ್ಟಿದ್ದನ್ನ ಮತ್ತೆ ನಮ್ಮ ಅಮ್ಮಾರು ಬಂದು ಕರ್ಕೊಂಡೋಗಿ ಅಂತ ಹಿಂಸೆ ಮಾಡಿದ್ರು. ಬಂದ್ಬಿಟ್ಟೆ ಸರ್ ಮಗನ್ನು. ಈಗ ಮಗಳು ಎಲ್ಲ ನನ್ ಜವಾಬ್ದಾರಿನೇ ಆಯ್ತು. ಮತ್ ಇವ್ರು ಇಲ್ಲಿಗೆ ಬಂದ್ಮೇಲೆ ಇನ್ನೂ ಜಾಸ್ತಿ ಕುಡಿಯಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಸರ್. ಬೆಳಗ್ಗೆ ಟೈಮೇ ಹೋಗಿ ಕುಡಿಯಕ್ ಸ್ಟಾರ್ಟ್ ಮಾಡೋರು. ಈಗ ನಾನ್ ಕೆಲ್ಸಕ್ ಹೋಗ್ಬೇಕು, ಟೀ ಮಾಡ್ಬಿಟ್ಟು ಕೆಲ್ಸಕ್ ಹೋಗ್ತಾ ಇದೀನಿ, ತಗೊಳ್ಳಿ ಟೀನಾ, ನಾನ್ ಕೆಲ್ಸಕ್ ಹೋಗ್ತೀನಿ, ತಿಂಡಿ ಮಾಡಿ ಇಟ್ಟಿದೀನಿ ಅಂತ ಹೇಳಿದ್ರೆ ಆ ಟೀ ತೆಗ್ದು ನನ್ ಮೇಲೆ ಚೆಲ್ಬಿಡೋರು. ಆತರ ಎಲ್ಲ ಮಾಡೋರು. ಅದೆಲ್ಲ ಸಹಿಸ್ಕೊಂಡ್ವಿ. ಆಮೇಲೆ ಮತ್ತೆ ತಿರ್ಗಾ ಒಂದ್ಸಲ ಏನೋ ಅವ್ರಿಗೆ ಇದ್ದಕ್ಕಿದ್ದಂಗೆ ತಲೆ ಸುತ್ತು ಬಂದ್ ಬಿದ್ದೋದ್ರು ಸರ್. ಅದಾದ್ಮೇಲೆ ಅವ್ರಿಗೆ ಜ್ಞಾನನೇ ಇಲ್ಲ. ಅಂದ್ರೆ ಈಗ ಮಾತಾಡಿದ್ದು ಇನ್ನೊಂದ್ 10 ನಿಮಿಷಕ್ಕೆ ಮಾತಾಡ್ತಿರ್ಲಿಲ್ಲ. ಆತರ ಆಗೋಯ್ತು ಸರ್ ಅವ್ರಿಗೆ. ನಿಮಾನ್ಸ್ಗೆ ಎಲ್ಲ ಕರ್ಕೊಂಡೋದ್ವಿ ESC ಕಡೆಯಿಂದ. ಅಲ್ಲೆಲ್ಲ ನಾರ್ಮಲ್ ರಿಪೋರ್ಟ್ ಕೊಟ್ರು. ಅದಾದ್ಮೇಲೆ ಅವ್ರ ಅಮ್ಮ ಇಲ್ಲ ನಾನು ಹುಷಾರ್ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಕಳ್ಸು ಇಲ್ಲಿಗೆ ಅಂತ ಹೇಳಿದ್ರು ಸರ್. ಅಲ್ಲಿಗೆ ಹೋದ್ರು ಅವರು. ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಅವ್ರ ಹತ್ರ ಜಗಳ ಆಡ್ಕೊಳ್ಳೋದು, ಆಮೇಲೆ ನೀರೆಲ್ಲ ಸತ್ತೋಗ್ಬಿಡ್ತೀನಿ ಅನ್ನೋದು, ನೇಣ ಹಾಕೊಳಕ್ ಹೋಗೋದು, ಆತರ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ ಅಲ್ಲಿ. ಇವ್ರದ್ದು ಯಾವಾಗ್ಲೂ ಇದ್ದಿದ್ದೇನೆ ಒಂದಿನ ಆದ್ರೆ ಏನಾರು ಮಾಡ್ಬೇಕು. ಅವ್ರ ಮನೇಲಿ ಇವರೇ ಲಾಸ್ಟ್ ಮಗ ಸರ್. ಅವ್ರ ಮನೇಲಿ 3 ಜನ ಹೆಣ್ಮಕ್ಳು 3 ಜನ ಗಂಡ್ಮಕ್ಳು. ಅವ್ರಲ್ಲಿ ಇವರೇ ಲಾಸ್ಟ್ ಅವರು. ಹಿಂಗೆ ಮಾಡ್ತಾನೆ ಇವನು ಇಷ್ಟದ ಪ್ರಕಾರನೇ ಮಾಡ್ಕೊಂಡ ಎಲ್ಲ ಮಾಡ್ಕೊಂಡ. ಈಗ ಏನೋ ಅವಳು ಕಷ್ಟನೋ ಸುಖನೋ ಇದ್ದಾಳೆ, ಆದ್ರೆ ಇವನೇ ಸರಿ ಇಲ್ಲ ಅನ್ನೋ ತರ ಅವ್ರು ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸರ್ ಅವರು. ಅಲ್ಲಿಂದ ಬರ್ಬೇಕಾದ್ರೆ ಅವ್ರಿಗೆ ಏನಾಗಿತ್ತೋ ಗೊತ್ತಿಲ್ಲ. ಮತ್ತೆ ಇಲ್ಲ ನಮಗೂ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡ್ಬಿಟ್ಟು ಇಲ್ಲ ನೀನ್ ಸಾಯ್ತೀನಿ, ಮಕ್ಳನ್ನು ಬಿಡಲ್ಲ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳೋದು. ಅದಾದ್ಮೇಲೆ ಕಾರಣಕ್ಕೆ ಅವ್ರ ಬಾಯಿಂದ ಮಾತು ಬರ್ತಿದ್ದು ಅಂದ್ರೆ ಕುಡ್ದ್ಗೆ ಅಂದಲ್ಲ. ಈಗ ನೀನು ಹುಷಾರಾಗು, ಇಲ್ಲ ಮನೆಗ್ ತಗೊಂಬಂದ್ ಹಾಕೋ ತರ ಇರು. ಅಂದ್ರೆ ನನ್ನ ಕೆಲ್ಸಕ್ಕೆ ಹೋಗಿ ಬಂದು ದುಡ್ಡು ಇಟ್ಟಿದ್ರೆ ದುಡ್ಡು ಎತ್ಕೊಂಡ್ ಹೋಗ್ಬಿಡೋರು. ತಾಳಿ ಅಂದ್ರೆ ತಾಳಿ ಎತ್ಕೊಂಡ್ ಹೋಗ್ಬಿಡೋದು, ತಾಳಿ ಕಿತ್ಕೊಂಡ್ ಹೋಗ್ಬಿಡೋದು, ಆತರ ಎಲ್ಲ ಮಾಡೋರು ಸರ್ ಅವರು. ಈಗ ಮನೆ ಬಾಡಿಗೆ ಕೊಡ್ಬೇಕು ಅಂದ್ರೆ ಬಾಡಿಗೆ ದುಡ್ಡು ಇಟ್ಟಿದ್ರೆ ಬಾಡಿಗೆ ದುಡ್ಡು ತಗೊಂಡೋಗಿ ನೈಟೇ ಅಂದ್ರೆ ನಾವ್ ಮಲ್ಗಿರುವಾಗ ಎತ್ಕೊಂಡೋಗಿ ನೈಟ್ ತಗೊಂಡ್ ಬಂದ್ ಕುಡ್ಕೊಂಡ್ಬಿಟ್ಟಿರೋರು. ಬೆಳಗ್ಗೆ ಎದ್ದು ಬಾಡಿಗೆ ಕಟ್ಟಕ್ಕೆ ಓನರ್ ಬಂದ್ ನಾವೀಗ ತಿಂಗಳಾನ್ಗಟ್ಲೆ ಕಟ್ಟಿಲ್ಲ ಅಂದ್ರೆ ಅವರು 15 ದಿನ ತಕ ನೋಡೋರು. ಆಮೇಲೆ ಇಲ್ಲ ಖಾಲಿ ಮಾಡ್ರಿ ಅನ್ನೋರು. ಎಷ್ಟು ಮನೆ ಖಾಲಿ ಮಾಡಿದ್ವು ಸರ್ ಅದರಿಂದ. ಹಂಗಾಗಿ ತುಂಬಾ ಪ್ರಾಬ್ಲಮ್ ಮಾಡ್ಬಿಟ್ರು. ಇಲ್ಲ ಫುಲ್ ಕುಡಿಯೋದ್ ಬಿಟ್ಟು ಬನ್ನಿ, ಇಲ್ಲ ತಲೆ ಈಗ ಏನು ನೀವು 5 ನಿಮಿಷಕ್ಕೆ ಇದ್ದಿದ್ ಜ್ಞಾನ ಇನ್ನೊಂದು 5 ನಿಮಿಷಕ್ಕೆ ಇರಲ್ಲ, ಸರಿ ಮಾಡ್ಕೊ ಬನ್ನಿ ಅಂತ ಹೇಳಿದ್ವಿ ಸರ್ ನಾನು. ಅವ್ರ ನಮ್ಮ ಅತ್ತೆನೂ ಅದೇ ಹೇಳಿದ್ರು. ಇದು ಅಲ್ಲಿದ್ರೆ ಹಿಂಗೆ ಏನೋ ಕರೆಂಟ್ ಇದಾಕೋದು, ಹೀಟ್ರ್ ಹಾಕೋದು, ಹೀಟ್ರ್ ಹಾಕಿ ಹಂಗೆ ಬಿಟ್ಬಿಡೋದು. ಲೈಟ್ ಕರೆಂಟ್ ಹೋಗಿರುತ್ತೆ ಅಂತಂದ್ರೆ ಆಫ್ ಮಾಡಲ್ಲ ಸರ್ ಅವರು. ಹಂಗೆ ಒಂದ್ಸಲ ಮಾಡಿ ಇಡೀ ಮನೆ ಬಿಲ್ಡಿಂಗ್ ವೈರ್ ಹಿಂಗೆಲ್ಲ ಸುಟ್ಟೋಗಿದ್ದಾವೆ ಸರ್ ಇಲ್ಲಿ ಬೆಂಗಳೂರಲ್ಲಿ. ಹಂಗಾಗಿ ಅವರು ಓನರ್ಗಳು ಈಗ ಈ ತರ ಎಲ್ಲ ಮಾಡಿದಾಗ ಇಲ್ಲ ಖಾಲಿ ಮಾಡಿ, ನೀವು ಜವಾಬ್ದಾರಿ ಇರ್ಬೇಕು, ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂದ್ರೆ ಮರೆವು ಏನ್ ಕಾರಣಕ್ಕೆ ಬಂದಿತ್ತು ಅಂದ್ರೆ ಗೊತ್ತಿಲ್ಲ ಸರ್. ತಲೆ ಹಿಂಬಾಗು ಕೇಟ್ ಬಿದ್ದಿದ್ದು ಅಷ್ಟೇ ಅವ್ರಿಗೆ ಆಗಿದ್ದು ಸರ್. ಮತ್ತೆ ಇದ್ರಲ್ಲಿ ರಿಪೋರ್ಟ್ ಅಲ್ಲೆಲ್ಲ ನಾರ್ಮಲ್ ಇದೆ ಅಂತ ಕಳ್ಸಿದ್ರು ಸರ್. ಅದಾದ್ಮೇಲೆ ಏನ್ ಒಂದು ಸುಮ್ನೆ ಒಬ್ಬ ಮನುಷ್ಯನು ಟಚ್ ಮಾಡ್ಕೊಂತಿರ್ಲಿಲ್ಲ ಸರ್ ಅವರು. ಅಂದ್ರೆ ಕರೆಂಟ್ ಹೊಡೆದಂಗ ಆಗುತ್ತೆ ನನಗೆ ಏನವ್ರು. ಅದೇನಕ್ಕೆ ಹಂಗ ಆಯ್ತು ಅನ್ನೋದು ಗೊತ್ತಿಲ್ಲ ಸರ್ ನನಗೆ. ಅದಾದ್ಮೇಲೆ ಮತ್ತೆ ತಿರ್ಗಾ ಊರ್ಗ್ ಹೋದವ್ರು ಮತ್ತೆ ಬರ್ಲೇ ಇಲ್ಲ ಸರ್ ಅವರು. 1 ವರ್ಷ ಬರ್ಲೇ ಇಲ್ಲ. ನಾವು ಮಕ್ಳು ನೋಡ್ಕೊಂಡು ಮಕ್ಳು ಸ್ಕೂಲ್ಗೆ ಹಾಕಿದ್ದೆ ಸರ್ ಇಲ್ಲೇನೆ ಬೆಂಗಳೂರಲ್ಲೇನೆ. ಒಬ್ಬ ಮಗ ದೊಡ್ಡವನು ಹೋಗ್ತಿದ್ದ LKGಗೆ, ಮಗಳು ಮಾತ್ರ ಬೇಬಿ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅದಾದ್ಮೇಲೆ ಮಗನ್ಗೆ ಅಡ್ಮಿಷನ್ ಆಗಿತ್ತು UKG ಇಂದ LKGಗೆ. ಇವ್ರೇನ್ ಮಾಡಿದಾರೆ, ಡ್ರಿಂಕ್ಸ್ ಒಳಗಡೆ ಪಾಯ್ಸನ್ ಮಿಕ್ಸ್ ಮಾಡ್ಕೊಂಡ್ ಕುಡಿದ್ಬಿಟ್ಟಿದ್ರು ಸರ್ ಅಲ್ಲಿ. ನಿಮ್ ಗಂಡ?
ಹಾ ಅಂದ್ರೆ ಊರಲ್ಲ? ಊರಲ್ಲಿ ಸರ್ ನಾವ್ ಇಲ್ಲಿದ್ವಿ, ಅವರು ಊರಲ್ಲಿ ಡ್ರಿಂಕ್ಸ್ ಒಳಗಡೆ ಫೈಗರ್ ಮಿಕ್ಸ್ ಮಾಡ್ಕೊಂಡ್ ಕುಡ್ದು ರೋಡಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿದ್ರಂತೆ ಸರ್ ಅವರು. ಅದನ್ನ ಇವ್ರು ಒದ್ದಾಡೋದ್ ನೋಡಿ ಅಕ್ಕಪಕ್ಕದವರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಕೊಟ್ಟು ಪೊಲೀಸ್ನವ್ರು ನಮಗ್ ಫೋನ್ ಮಾಡಿದ್ರು ಸರ್ 12 ಗಂಟೆ ರಾತ್ರಿಲಿ. ಆವಾಗ್ಲೇ ಗೊತ್ತಾಗಿದ್ದು ಸರ್ ಅವ್ರಿಗೆ ಹಿಂಗಾಗಿದೆ ಅಂತ ಅಂದು. ಮೂರ್ ಗಂಟೆ ತನಕ ಇದ್ರು ನೈಟು. ಆ 3 ಗಂಟೆ ಇರೋ ಅಷ್ಟು ಹೊತ್ತುನು ಮಗಳ ಹೆಸರೇ ಹೇಳಿರೋದು ಸರ್ ಅವರು. ಮಕ್ಳು ಮಕ ನೋಡಿ 1 ವರ್ಷ ಆಗಿತ್ತು ಸರ್, ಅವ್ರು ನೋಡೇ ಇರ್ಲಿಲ್ಲ. ಅಂದ್ರೆ ಅವ್ರಿಗೆ ನಿಮ್ ಬಗ್ಗೆ ಒಂದಷ್ಟು ಮನಸ್ತಾಪಗಳಿತ್ತು ಸರಿ, ಬಟ್ ಮಕ್ಕಳ ಕುರಿತಾದ ಯಾವ ನನ್ನ ಬಗ್ಗೆನು ಏನು ಮನಸ್ತಾಪ ಅನ್ನೋದು ಇರ್ಲಿಲ್ಲ ಸರ್ ಅವರಿಗೆ. ಬೈಯೋರು ಕುಡ್ದಾಗ ಅಷ್ಟೇ. ಸರಿ ಆಯ್ತು, ಅದನ್ನೇ ಮನಸ್ತಾಪ ಅಂತ ಪರಿಗಣಿಸೋಣ. ಬಟ್ ಮಕ್ಕಳ ಕುರಿತಾಗಿ ಒಂದು ಚಿಕ್ಕ ಕರುಣೆ ಅಥವಾ ಕಾಳಜಿ ಇರ್ಲಿಲ್ಲ? ಮಗಳ ಬಗ್ಗೆ ಇತ್ತು ಸರ್, ಮಗನ ಬಗ್ಗೆ ಸ್ವಲ್ಪ ಕಮ್ಮಿ. ಮಗಳ ಬಗ್ಗೆ, ಮಗಳು ಅಂದ್ರೆ ಜೀವ ಸರ್ ಅವ್ರಿಗೆ. ಮತ್ತೆ ಯಾಕೆ 1 ವರ್ಷ ನೋಡಿರ್ಲಿಲ್ಲ? 1 ವರ್ಷ ಅಂದ್ರೆ ತಲೆ 5 ನಿಮಿಷ ಇದ್ದಂಗೆ ಇನ್ನೊಂದ್ 5 ನಿಮಿಷ ಇರ್ಲಿಲ್ವಲ್ಲ ಸರ್ ತಲೆ ಸರಿ. ಅಥವಾ ಮಕ್ಳನ್ನ ತೋರ್ಸ್ಕೊಂಡ್ ಬರ್ಬೋದಿತ್ತಲ್ಲ? ತೋರ್ಸ್ಕೊಂಡ್ ಬರೋದಕ್ಕೆ ಅಂದ್ರೆ ನಮ್ಮ ಅತ್ತೆ ಇಲ್ಲಿಗೆ ಬರ್ಬೇಡ, ಬಂದ್ರೆ ಹುಚ್ಚಿನ ತರ ಆಡ್ತಾನ ಅವನು, ಬೇಡ. ಆಮೇಲೆ ಮಗ ಕೊಳಗಿಡ್ದೆ ಹೋದ್ರೆ ಏನ್ ಮಾಡ್ತೀಯ ನೀನು? ಮತ್ತೆ ನಿಮ್ಮನ್ನು ಕರೆಸ್ಕೊಳ್ಳೋಕೆ ಅಮ್ಮನ್ನು ಒತ್ತಾಯ ಮಾಡ್ಬೋದಿತ್ತ ಹುಚ್ಚುನ್ ಥರನೇ? ಇಲ್ಲ ನಂಗೆ ಅವಳು ನೋಡಬೇಕು, ಮಕ್ಳನ್ನ ಕರ್ಕೊಂಬರೋಕೆ ಕೇಳು ಅಂತ ಏನು ಕೇಳ್ತಿರ್ಲಿಲ್ಲ ನಿಮ್ಮ ಅತ್ತೇನವರು? ಅವ್ರ ಮಗಳ ಬಗ್ಗೆನೆ ನಮ್ಮ ಮೇಲೆ ಇದ್ದಿದ್ದೇ ಹೋಗ್ಬಿಟ್ಟೈತೆ ಸರ್. ಅವ್ರಿಗೆ ತಲೆಗೆ ಬಿದ್ದು ಏಟಾದ್ಮೇಲೆ ಅಂದ್ರೆ ನಾವ್ ಹಿಂದೆಗಡೆ ಏನಾಗಿತ್ತು ಅದೇನು ಅವ್ರಿಗೆ ನೆನಪೇ ಆಗ್ತಿರ್ಲಿಲ್ವಂತೆ. ಆಯ್ತು, ಆ ತರ ಆಗಿತ್ತು. ಹಂಗಾಗಿ ಅವ್ರು ನಮ್ಮ ಅತ್ತೆಯವರು ಇಲ್ಲ ನೀನ್ ಬಂದ್ರೆ ಇನ್ನೂ ಜಾಸ್ತಿ ಹುಚ್ಚನಂಗ ಆಡ್ತಾನೆ, ಬೇಡ ಅವ್ನ್ ಸರಿ ಹೋಗೋ ತನಕ ಇಲ್ಲಿರ್ಲಿ, ಆಮೇಲೆ ಕಳಿಸ್ಕೊಡ್ತೀನಿ ನಾನು, ಸರಿ ಹೋಗ್ಲಿ ಅಂತಾನೆ ಹೇಳಿದ್ರು ಸರ್ ಅವ್ರು ನಮ್ಮ ಅತ್ತೆಯವರು. ಅವತ್ತು ನೀವು ಇಲ್ಲಿಂದ ಬೆಂಗಳೂರಿಂದ ಹೊರಟ್ರ, ರಾತ್ರಿ ಹೋದ್ರ ಅಲ್ಲಿಗೆ? ನೈಟು ಇಲ್ಲಿ ತುಂಬಾ ಮಳೆ ಸರ್, ತುಂಬಾ ಮಳೆ ಹೋಗ್ತಾ ಇತ್ತು. ಇಲ್ಲಿಂದ ಬಸ್ಸು ಅಂದ್ರೆ ಈ ಏರಿಯಾಗಳಿಂದ ಮತ್ತೆ ನಾವು ಹೋಗ್ಬೇಕು ಅಂದ್ರೆ ಕೆಂಗೇರಿಗೆ ಹೋಗ್ಬೇಕು. ಕೆಂಗೇರಿಗೆ ಬಿಡೋರು ನನ್ಗೆ ಯಾರು ಇಲ್ಲ, ಅಂದ್ರೆ ಪರಿಚಯದವ್ರು ಯಾರು ಇರ್ಲಿಲ್ಲ ಸರ್ ಅವತ್ತಿನ ದಿನದಲ್ಲಿ. ಇಲ್ಲಿ ಮಕ್ಳಿಬ್ರು ಸಣ್ಣವ್ರು ಇದ್ರು, ಹಂಗಾಗಿ ಎಲ್ಲಿ ಎತ್ಕೊಂಡು ಹೋಗ್ಬೇಕು ಏನ್ ಮಾಡ್ಬೇಕು ಗೊತ್ತಿಲ್ಲ. ಆಮೇಲೆ ನಮ್ಮ ಅಣ್ಣಂಗ್ ಫೋನ್ ಮಾಡಿದೆ, ನಮ್ಮ ಅಣ್ಣವ್ರು ಇಲ್ಲ ಇರು ಬೆಳಗ್ಗೆ ಬರ್ತೀನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂದ್ರು. ಆಮೇಲೆ ಮಂಡ್ಯಕ್ಕೆ ಬಂದ್ಬಿಡು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು ಸರ್ ನನ್ನನ್ನ. ಮತ್ತೆ 3 ಗಂಟೆಗೆ ಫೋನ್ ಮಾಡಿ ಅವ್ರ ಅಕ್ಕನ್ಗೆ ಹೇಳ್ದೆ ಸರ್ ನಾನು. ಅವ್ರ ಅಕ್ಕ ಇರೋದು ಅಲ್ಲೇ ಆಗಿದ್ರಿಂದ ಅವ್ರ ಅಕ್ಕನ್ಗೆ ಹೇಳ್ದೆ, ಹಿಂಗಾಗಿದೆ, ಹಿಂಗ್ ಮಾಡ್ಕೊಂಬಿಟ್ಟವ್ರಂತೆ, ಅಲ್ಲಿಗೆ ಹೋಗಕ್ ಆಗುತ್ತಾ ನೋಡಿ ಆಂಟಿ ಅಂತ ಫೋನ್ ಮಾಡಿದೆ ಸರ್ ನಾನು. ಅವ್ರ ಅಕ್ಕ ಹೋಗಿದ್ರು, ಅವ್ರ ಅಕ್ಕನ ಮಗ ಇದ್ರು ಅಲ್ಲಿ ಇದ್ರು. 3 ಗಂಟೆ ರಾತ್ರಿ ಫೋನ್ ಬಂತು, ಅವಾಗ ಇಲ್ಲ ಹೋಗ್ಬಿಟ್ಟ ಅವನು ಅಂತ ಅಂದ್ರು. ಅವಾಗ ಮಕ್ಳು ಹೋಗೋ ವೇಳೆಗೆ ಅವ್ರು ತೀರೋಗಿದ್ರು ಆಲ್ರೆಡಿ? ಆಲ್ರೆಡಿ ತೀರೋಗಿದ್ರು ಸರ್. ಅಂದ್ರೆ ನೈಟ್ 12 ಗಂಟೆಲಿ ಆಗಿರೋದು ಅದು. ಬೆಳಗಿನ ಜಾವ 3 ಗಂಟೆಗೆ ಅವ್ರ ಜೀವ ಹೋಗಿದೆ ಸರ್. ಆ ಮಟ್ಟಿಗೆ ವಿಷ ಬೆರೆಸ್ಕೊಂಡಿದ್ರ? ಅಂದ್ರೆ ಡ್ರಿಂಕ್ಸ್ ಒಳಗಡೆ ಬೆರೆಸ್ಕೊಂಡ್ ಕುಡಿದಿರಲ್ಲ ಸರ್. ಇದು ಕರಳೆಲ್ಲ ತೂತಾಗ್ಬಿಟ್ಟಿತ್ತಂತೆ. ಅವ್ರು ಕೊಟ್ಟಿರೋ ಮೆಡಿಸಿನ್ ಒಂದಕ್ಕೂ ಸ್ಪಂದಿಸೇ ಇಲ್ಲ ಇವರು. ಅವರು ಸ್ಪಂದಿಸಿದ್ರೆ ಬೇರೆ ಹಾಸ್ಪಿಟ್ಲಿಗೆ ಬರ್ಕೊಡೋರಂತೆ ಸರ್ ಅವರು. ಅಂದ್ರೆ ಸ್ಥಳಾಂತರಿಸೋದಕ್ಕೆ ಅವ್ರಿಗೆ ಕಾರಣವೇ ಇಲ್ಲ ಅಲ್ಲಿ? ಕಾರಣ ಇಲ್ಲ ಸರ್. ಅಂದ್ರೆ ಇವ್ರು ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇಲ್ವಂತೆ ಸರ್ ಅವರು. ಅವ್ರಿಗೆ ಮೊದಲ ನೋಟದಲ್ಲಿ ಗೊತ್ತಾಗಿರುತ್ತೆ ಹೆಚ್ಚು ಕಡಿಮೆ? ಹೌದು ಸರ್. ಆಯ್ತು, ಅಂದ್ರೆ ಇವರು ಮುಂದೆ ಹೇಳುವ. ಅದಾದ್ಮೇಲೆ ಹೋದ್ವಿ ಸರ್ ನಾವು. ಅವ್ನ ತಮ್ಮನ್ ಕರ್ಕೊಂಡು ಮತ್ತೆ ಅಣ್ಣ ತಮ್ಮ ಮತ್ತೆ ಇನ್ನೊಬ್ಬ ದೊಡ್ಡಪ್ಪನ ಮಗ 3 ಜನ ಬಂದಿದ್ದು. ಬಂದ್ರು ಹಾಸ್ಪಿಟ್ಲಿಗೆ ಹೋದ್ವಿ. ಅವ್ರ ನಮಗ್ ತೆಗೆದು ತೋರ್ಸಿದ್ರು ಸರ್, ಹಿಂಗಿದೆ ಬಾಡಿ ನೋಡಿ ಅಂತ. ಏನ್ ನೋಡ್ತೀರಾ ಸರ್, ಅದ್ ನೋಡಕ ನನ್ನ ಕೈಲಂತೂ ಆಗ್ಲೇ ಇಲ್ಲ ಸರ್ ಅದನ್ನ ನೋಡೋದಕ್ಕೆ. ಕಳೆದ 1 ವರ್ಷದಲ್ಲಿ ನಿನ್ ಗಂಡನ್ ನೋಡೇ ಇರ್ಲಿಲ್ಲ ನೀನು? ಹೋಗಿ ನಾನ್ ನೋಡ್ತಾ ಇದ್ದೆ ಸರ್, ಅವತ್ತಿನ ದಿನ ನೋಡ್ಕೊಂಡ್ ಬಂದಿದ್ದೆ ಸರ್ ನಾನು. ಮತ್ತೆ ಹೋಗ್ತಿರ್ಲಿಲ್ಲ ಅಂದೆ? ನಾನ್ ಹೋಗ್ತಿದ್ದೆ ಸರ್, ಮಕ್ಳನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಓಕೆ, ನೀವು ಹೋಗ್ತಿದ್ರಿ? ನಾನು ಹೋಗ್ತಿದ್ದೆ ಸರ್. ನಾನು ಹೋದಾಗ್ಲೂ ಜಗಳ ಮಾಡೇ ಕಳ್ಸಿದ್ದವ್ರು. ನಾನು ಹೋಗಿದ್ದೇನಕ್ಕೆ ಅಂದ್ರೆ ಇಲ್ಲ ನೀನ್ ಕೊಲೆ ಮಾಡಾಕ್ಬಿಡ್ತೀನಿ, ಮಕ್ಳನ್ನು ಕೊಲೆ ಮಾಡ್ಬಿಡ್ತೀನಿ, ನಾನ್ ಜೈಲ್ಗೆ ಹೋದ್ರು ಪರವಾಗಿಲ್ಲ ಅನ್ನೋ ತರ ಮಾತಾಡೋರಲ್ಲ. ಅದನ್ನೆಲ್ಲ ಮಾತಾಡೋದ್ ಬಿಡಿ, ಇವತ್ತಿಲ್ಲ ನಾಳೆ ಸರಿ ಹೋಗ್ತೀರಾ. ಇವರು ಇಷ್ಟೊಂದು ಡ್ರಿಂಕ್ಸ್ ಅಡಿಕ್ಟ್ ಆಗೋರಲ್ಲ ಅಂತ ಅಂದು ನಾನೇನಂದೆ, ಇಲ್ಲ ನೀವು ಡೈವರ್ಸ್ ತಗೊಳ್ಳಿ ಪರವಾಗಿಲ್ಲ, ಹಿಂಗಿದೀವಿ. ನೀವು ಅವ್ರು ನನ್ನನ್ ಬಿಟ್ಟು ಇರ್ತಿರ್ಲಿಲ್ಲ ಸರ್, ಅದೊಂದು ನಿಜ. ಹಂಗಾಗಿ ಡ್ರಿಂಕ್ಸ್ ಬಿಟ್ಟು ಬನ್ನಿ ಅಂದ್ರೆ ಸರಿ ಹೋಗ್ಬಿಡ್ತಾರೆ ಅನ್ನೋ ಹುಚ್ಚು ಭ್ರಮೆ ನಂದು. ಹಂಗಾಗಿ ಡ್ರಿಂಕ್ಸ್ ಬಿಟ್ಟು ಬನ್ನಿ ಚೆನ್ನಾಗಿರೋಣ, ಇಲ್ಲ ಡೈವರ್ಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಣ್ಣ ಅಪ್ಪ ತಮ್ಮ ಅಷ್ಟೂ ಜನ ಇದ್ರು ಸರ್.
ಹ್ಮ್ ಅವತ್ತು ಹಿಂದಿನ ದಿನ ಹೋಗಿ ನಾವು ನ್ಯಾಯ ಪಂಚಾಯತಿ ಮಾಡಿ ಬಂದಿದ್ವಿ ಸರ್ ಅವ್ರ ಅಕ್ಕನ ಮನೇಲೆ. ಓಕೆ. ಅದಾದ್ಮೇಲೆ ಆಯ್ತು ಸರಿ ಮಾಡಿ ಕಳಿಸ್ತೀನಿ ಅಂದವ್ರು ಅವ್ರ ಅಕ್ಕ ನಮ್ಮೆದ್ರಿಗೂ ಹಿಡ್ಕೊಂಡು ಹೊಡೆದ್ರು ಅವ್ರನ್ನ. ಅವ್ರಿಗೆ ಏನ್ ಅನ್ಸ್ತೋ ಏನೋ. ಆಮೇಲೆ ಊರಿಗೆ ಹೋದ್ಮೇಲೂ ಅವ್ರ ಅಮ್ಮ ಅವ್ರು ಎಲ್ಲಾರು ಏನೋ ಈ ತರ ಎಲ್ಲ ಮಾಡ್ಕೊಂಡಿದ್ಯಾ, ಅವಳ ಜೊತೆಲಿ ಇರಕ್ಕಾಗಲ್ಲ, ನಿನಗೆ ಕಟ್ಕೊಂಡಿದ್ಯಾ, ನೋಡ್ಕೊಳಕ್ಕಾಗಲ್ಲ ಅಂತ ಅವ್ರ ಅಮ್ಮರು ಬೈದ್ರಂತೆ. ಇವಾಗ ನಮ್ಮ ಅವ್ರಿಗಿತ್ತಿ ಅದನ್ನೇ ಹೇಳೋದು. ಅವ್ರು ಡೆತ್ ಆದ್ಮೇಲೆ ಅದನ್ನೇ ಹೇಳ್ತಿದ್ರು ಸರ್ ಅವರು, ನಮ್ಮ ಅಕ್ಕ ನಮ್ ದೊಡ್ಡವರು. ಹಿಂಗೆಲ್ಲ ಬೈದಾದ್ಮೇಲೆ ಆಯ್ತು ಬಿಡು ನಾನ್ ಸಾಯ್ತೀನಿ, ಅವ್ರಿಗೂ ಬೇಡ ನಿನ್ಗೂ ಬೇಡ ನಿಮ್ಗೂ ಬೇಡ ಅಂದ್ಮೇಲೆ ನಾನ್ ಸಾಯ್ತೀನಿ ಬಿಡು ಅಂತ್ಕೊಂಡು ಹೋದ್ರು ನಾವು ಇಲ್ಲಿಂದ ಅಂತ ಹೇಳಿದ್ರು ಸರ್. ಸಾರಿ ಸರ್. ಅದಾದ್ಮೇಲೆ ಬಂದ್ರು ಸರ್ ಇಲ್ಲಿಗೆ. ಅದೇ ಮೈಸೂರಿಗೆ ಬಂದಿದ್ದಾರೆ ಸರ್ ಅವರು. ಮೈಸೂರಿಗೆ ಬಂದ್ಮೇಲೆ ಅಲ್ಲಿ ಆತರ ಮಾಡ್ಕೊಂಡಿದ್ದಾರೆ ಸರ್ ಅವರು. ಆಯ್ತು. ಅವ್ರು ತೀರೋಗಿ ಅಂದ್ರೆ ಮಕ್ಳಿಗಾಗಿ ಎಷ್ಟು ವಯಸ್ಸು? ಮಗಳಿಗೆ 2.5 ವರ್ಷ ಇರ್ಬೋದು ಸರ್. 2.5 ವರ್ಷ ಇರ್ಬೋದು. ಮಗನು 3.5 ವರ್ಷ. ಅಂದ್ರೆ ಇದು ಎಷ್ಟು ವರ್ಷದ ಹಿಂದಿನ ಕಥೆನವ? ಈಗ ಇದು 11-12 ವರ್ಷದ ಹಿಂದಿನ ಕತೆ ಸರ್. ಈಗ ಮಗಳಿಗೆ ಎಷ್ಟು ವರ್ಷ? ಈಗ ಮಗ ಈ ವರ್ಷ 10th ಮುಗಿಸಿದಾನೆ ಸರ್. ಮಗಳು ದೊಡ್ಡವ್ರ ಮಗ ದೊಡ್ಡವನ? ಮಗ ದೊಡ್ಡವನ್ ಸರ್. ಮಗ 10th ಮುಗಿಸಿದಾನೆ, ಮಗಳು ಈ ಸಲ 10th ಸರ್. ಆಯ್ತವ. ಅದಾದ್ಮೇಲೆ ಮತ್ತೆ ಯಥಾ ರೀತಿ ಮೊದಲು ಒಂಟಿಯಾಗಿ ಬದುಕ್ತಿದ್ದೆ, ಆಮೇಲೆ ಮತ್ತೆ ಅದೇ ಜೀವನ ಮುಂದುವರಿತು? ಅದೇ ಜೀವನ, ಒಂಟಿ ಜೀವನ ಸರ್. ಅದೇ ಬಟ್ ಎತ್ತವು ಅಂದ್ರೆ ಎಷ್ಟೋ ಸಲ ನಾನ್ ಅನ್ಸ್ಕೊಂಡಿದೀನಿ ಸರ್, ಇಲ್ಲ ಸತ್ತು ಹೋಗ್ಬಿಡ್ಬೇಕು, ಯಾರಿಂದನೂ ಆಗಲ್ಲ ಇದು ಅಂತ. ಬಟ್ ಮಕ್ಳಿಗೋಸ್ಕರ ಬದುಕಲೇಬೇಕು. ಬಟ್ ಆ ಸಮಯದಲ್ಲಿ ಆ ತಂದೆ ಶವ ನೋಡಿದಾಗ ಮಕ್ಕಳು ಅಂದ್ರೆ ಅವರಲ್ಲ ಆ ಸಂವೇದನೆ ಇತ್ತ? ಅಂದ್ರೆ ತಂದೆ ಹಿಂಗಾದ್ರು ಅನ್ನೋ ದುಃಖ ಅರ್ಥ ಆಗೋ ಸಮಯನ ಅದು ಅವ್ರಿಗೆ? ಅವ್ರಿಗೇನು ಗೊತ್ತೇ ಇಲ್ಲ ಸರ್ ಪಾಪ. ಅಂದ್ರೆ ಮಗ ಮಗಳಿಬ್ರು ಅದಾದ್ಮೇಲೂ ಕೂಡ ಮನೆಗ್ ಬಂದಿದೀವಿ ನಾವು. ಬೆಂಗಳೂರಿಗೆ 15 ದಿನ ಬಿಟ್ಕೊಂಡು ಬೆಂಗಳೂರಿಗೆ ಬಂದಾಗ ಮಗ ಮಗಳಿಗೆ ಹೇಳ್ತಿದ್ರು, ನಮ್ಮ ಪಪ್ಪ ಹಿಂಗೆ ಅಮ್ಮ ಪಪ್ಪ ಮಲಗಿದ್ರಲ್ವಾ ಅಂದ್ರೆ ಮಗಳು ಹೇಳ್ತಾ ಇರೋದು ಸರ್ ಮಗನ ಹತ್ರ. ನನ್ನ ಹತ್ರ ಹೇಳ್ತಾ ಇದ್ಲು, ಪಪ್ಪನ್ ಹಿಂಗ್ ಮಲಗಿಸಿದ್ರಲ್ವೇನಮ್ಮ, ಹಂಗ್ ಮಲಗಿಸಿದ್ರಲ್ವೇನಮ್ಮ. ಅದಕ್ಕೆ ಏನಂದ್ರೆ ನಮ್ಮ ಪಪ್ಪ ಮಲಗೋರೆ ಬರ್ತಾರೆ ಅನ್ನೋದೇ ಅವಳಿಗೆ ಮನ್ಸಲ್ಲಿ ಸಿಗುತ್ತೆ. ಹಿಂಗ್ ಹೋಗಿದಾರೆ ಅನ್ನೋದು ಗೊತ್ತೇ ಇಲ್ಲ ಅದಕ್ಕೆ. ಇವನು ಮಗ ಏನನ್ನೋದು ನಿಮ್ಮ ಅಪ್ಪನ್ನ ನಾನೇ ಸುಟ್ಟೆ ಅಂದ್ರೆ ಕೊಳ್ಳಿ ಇವನ್ ಕೈಲ ಇಡ್ತಿದ್ದಲ್ಲ ಸರ್, ಹಂಗಾಗಿ ಇವನು ಗೊತ್ತು. ಅವ್ರ ಕಡೆ ಏನಂದ್ರೆ ಸ್ಮಶಾನಕ್ಕೆ ಯಾರನ್ನೂ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಲ್ಲ ಸರ್ ಅಲ್ಲಿಗೆ, ಮನೆ ತಕ್ಕ ಅಷ್ಟೇ. ಮನೆ ಹತ್ರ ಮುಖ ನೋಡ್ಸೋದಷ್ಟೇನೆ, ಹೆಣ್ಮಕ್ಳನ್ನ ಯಾರನ್ನೂ ಅಲ್ಲಿಗೆ ಸ್ಮಶಾನದ ಹತ್ರ ಕರ್ಕೊಂಡು ಹೋಗಲ್ಲ, ಗಂಡ್ಮಕ್ಳು ಅಷ್ಟೇ ಹೋಗೋದು. ಇವನ್ ಕೈಲಿ ಕೊಳ್ಳಿ ಇಡ್ಸೋದ್ರಿಂದ ಇವನು ಕರ್ಕೊಂಡು ಹೋಗಿರೋ. ಇವನ್ ಹೇಳ್ತಾ ಇದ್ದ ಮಗಳಿಗೆ, ನಿಮ್ಮ ಅಪ್ಪನ್ ನಾನೇ ಸುಟ್ಟಾಕ್ಬಿಟ್ಟು ಬಂದೆ ಹೋಗು ಅಂತ. ಅಂದ್ರೆ ಆತನಿಗೆ ಯಾವ ಭಾವನೆ ಅಂದ್ರೆ ತೀರಾ ಭಾವನಾತ್ಮಕ ಒಂದೊಂದು ಕನೆಕ್ಷನ್ ಇರಲಿಲ್ಲ? ಇಲ್ಲ, ಅಪ್ಪನ ಬಗ್ಗೆ ಅವನಿಗೆ ಇರ್ಲಿಲ್ಲ ಸರ್. ಯಾಕಂದ್ರೆ ಹಿಡ್ಕೊಂಡು ಹೊಡೆದ್ ಬಿಡೋರು ಅವ್ರು ಕುಡ್ದಿನಲ್ಲಿ. ಅಂದ್ರೆ ಬಟ್ಟೆ ಹೋಗಿ ಆ ತರ ಎಲ್ಲ ಒಗ್ದು ಬಿಟ್ಟಿದಾರ ಅವನ್ನ. ಅಯ್ಯೋ. ಆಯ್ತವ. ಬಟ್ ಮಕ್ಕಳಿಗೆ ತೀರಾ ಸ್ಪಷ್ಟವಾಗಿ ಅರಿವಾಗಿದ್ದು ಯಾವ ವಯಸ್ಸಲ್ಲಿ? ಅದಾದೊಂದು 3 ವರ್ಷ 1-2 ವರ್ಷಕ್ಕೆ ಅವ್ರಿಗೆ ಅರ್ಥ ಆಯ್ತು ಸರ್, ಇಲ್ಲ ನಮ್ಮಪ್ಪ ಇಲ್ಲ ಹೋಗಿದ್ದಾರೆ ಅನ್ನೋದು ಮಗಳಿಗೆ. ಆಯ್ತವ. ಪಾಪ ಅದು ಅರ್ಥವಾಗುತ್ತೆ ಯೋಚನೆ ಮಾಡ್ತಾ ಇದ್ರೆ ಮಕ್ಕಳಿಗೆ ಅದು ಯಾವ ಭಾವನೆಯಲ್ಲಿ ಇರಬಹುದು ಅಂತ. ಬಟ್ ಅದಾದ ಮೇಲೆ ಏನಾದರೂ ಸಂಬಂಧಿಕರು ಕಾರುಣ್ಯದಿಂದ ನೋಡ್ತಾ ಇದ್ರ ಅಥವಾ ಏನೋ ಒಂದ್ ಸ್ವಲ್ಪ ಅದಾದ ಮೇಲೆ ಮತ್ತೆ ಕಷ್ಟನಾ? ಇಲ್ಲ ಸರ್, ಅದಾದ್ಮೇಲೆ ಮತ್ತೆ ಯಾರು ನಮ್ಮನ್ನ ಮಾತಾಡ್ಸಲ್ಲ ಸರ್. ಇದುವರೆಗೂ ಯಾರು ಮಾತಾಡ್ಸಲ್ಲ ಸರ್. ಅವ್ರ ಪಡ್ಗ ಅವ್ರಿದ್ದಾರೆ, ನಮ್ಮ ಪಡ್ಗ ನಾವಿದ್ದೀವಿ. ಗಂಡನ ಕಡೆಯವರು ಯಾರು ಅಂದ್ರೆ ಸಂಪರ್ಕದಲ್ಲಿಲ್ಲ? ಅಂದ್ರೆ ಮಾತಾಡ್ತಾರೆ ಸರ್, ಯಾವ್ದಾರ ಫಂಕ್ಷನ್ ಇದ್ರೆ ಕರೀತಾರೆ. ನಾನ್ ಮಗಳದ್ ಫಂಕ್ಷನ್ ಮಾಡ್ದಾಗ ಕರೆದೆ, ಅವ್ರ ಕಡೆಯವ್ರು ಯಾರು ಬಂದಿಲ್ಲ. ಅಂದ್ರೆ ಅವ್ರ ಅತ್ತೆದಿರಿಬ್ರು ಬಂದ್ರು, ಮತ್ತೆ ನನ್ನ ಅವ್ರಿಗಿತಿ ಬಂದಿತ್ತು, ನನ್ನ ಅವ್ರಿಗಿತಿ ತಮ್ಮ ಅಷ್ಟೇ. ಬಟ್ ಮಕ್ಳ ಬಗ್ಗೆನೂ ಅವ್ರ ಕಡೆಯವ್ರಿಗೆ ಅಥವಾ ನಿಮ್ಮ ಇಲ್ಲ ಸರ್, ಯಾವುದೇ ಮಮಕಾರ ಇಲ್ಲ ಸರ್ ಅವ್ರಿಗೆ. ಆಗ್ಲವ, ತೊಂದರೆ ಇಲ್ಲ. ಮತ್ತೆ ಈಗ ದುಡಿಮೆ ಮಾಡ್ತಾ ಇದ್ದೀರಿ, ಮಕ್ಳನ್ನ ಓದಿಸ್ತಾ ಇದ್ದೀರಿ, ಈಗ ಹೇಗಿದೆ ಜೀವನ? ಈಗ ಸರ್ ಅದೇ ಗಾರ್ಮೆಂಟ್ಸ್ಗೆ ಹೋಗ್ತಿದೆ ಸರ್ ಇಷ್ಟ ದಿನ. ಈಗ ರೀಸೆಂಟ್ ಆಗಿ ಅಂದ್ರೆ ಲಾಕ್ಡೌನ್ ಟೈಮಲ್ಲಿ ನಂಗೆ ಒಂದು ಆಪರೇಷನ್ ಆಯ್ತು ಸರ್. ಅದು ಆಪರೇಷನ್ ಆದ್ಮೇಲೆ ತುಂಬಾ ಗಾರ್ಮೆಂಟ್ಸ್ ಅಲ್ಲಿ ಕೂತ್ಕೊಂಡು ಕೆಲಸ ಸರ್. ಅದು PCOD ಪ್ರಾಬ್ಲಮ್ ಆಗಿ ಮಂತ್ಲಿ ಪೀರಿಯಡ್ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ರಿಮೂವ್ ಮಾಡಿಸ್ಬಿಟ್ವಿ ಸರ್. ಅದು ಕ್ಯಾನ್ಸರ್ ಗಡ್ಡೆ ಕನ್ವರ್ಟ್ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು.
ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ ಅಂದ್ಬಿಟ್ಟು ತೆಗ್ಸಿದ್ವಿ ಸರ್ ಅದನ್ನ. ಸೊ ಅಲ್ಲಿಂದ ಮೊದಲಿನಷ್ಟು ಚೈತನ್ಯ ಇಲ್ಲ ಅಂತ. ಹೌದು ಸರ್. ಹ್ಮ್ 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 ಅವಾಗ ಒಂಥರ ಸ್ಟಾರ್ಟ್ ಆಯ್ತು ಸರ್. ಅಂದ್ರೆ ಮನೆ ಲೀಸ್ ಅಲ್ಲಿ ಇತ್ತು ಸರ್ ನಂದು. ನಾನ್ ಮನೆ ಲೀಸ್ ಅಷ್ಟು ಇಷ್ಟು ಮಾಡಿ ಮನೆ ಲೀಸ್ ಹಾಕಿಸ್ಕೊಂಡಿದ್ದೆ ಸರ್ ನಾನು. ಹ್ಮ್ ಮನೆ ಲೀಸ್ ಹಾಕಿಸ್ಕೊಂಡಿರೋದು ಆಪರೇಷನ್ ಮಾಡ್ಬೇಕಾದ್ರೆ ನನ್ನ ತಮ್ಮವ್ರು ಏನಂದ್ರು, ದುಡ್ಡು ಕೊಟ್ರೆ ನಾವು ನೋಡ್ಕೊಂತೀವಿ, ಇಲ್ಲಾಂದ್ರೆ ನಮ್ ಕೈಲಿ ಬರಕಲ್ಲ, ನಾವ್ ಹಂಗೆ ಹಿಂಗೆ ನಮ್ ಕೆಲ್ಸಗಳೇ ಇದಾವೆ ಅನ್ನಕ್ ಸ್ಟಾರ್ಟ್ ಮಾಡಿದ್ರು ಸರ್. ಅಂದ್ರೆ ಊರಲ್ಲಿ ಕೆಲ್ಸ ಮನೆ ಕೆಲ್ಸ ಇಡ್ತಿದ್ರು ಸರ್ ಅವರು ತಮ್ಮರು. ಹಂಗ ಅಂದ್ಮೇಲೆ ನಾನೇನ್ ಮಾಡಿದೆ, ಇಷ್ಟು ದಿನ ನೋವು ಕೊಟ್ಟಿದೀನಿ ಬಿಡು, ಇದೊಂದಾದ್ರೂ ನೆರವಾಗೋಣ ಅಂತಂದು ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಕಣ್ಣಲ್ಲಿ ನೀರ್ ಹಾಕೋ ತರ ಮಾತಾಡೋದು. ಅಯ್ಯೋ ಅವಾಗೆಲ್ಲ ಕಣ್ಣಲ್ಲಿ ನೀರ್ ಹಾಕ್ತಿದೀನಿ, ಮತ್ತೆ ಕಣ್ಣಲ್ಲಿ ನೀರ್ ಹಾಕ್ಸೋದು. ನನಗೆ ಇವಾಗ್ಲೂನು ನಮ್ಮ ಅಪ್ಪ ಅಮ್ಮ ಕಣ್ಣಲ್ಲಿ ನೀರ್ ಹಾಕ್ಸೋದು ಇಷ್ಟ ಇಲ್ಲ ಸರ್. ಅವ್ರನ್ನ ಕಣ್ಣೀರ್ ಹಾಕ್ತಿರೋದೇ ಏನೋ ಇವತ್ತುವರೆಗೂ ನಾನ್ ಕೊರಗ್ತಿದೀನಿ ಸರ್. ಅದು ಅವ್ರಿಗೆ ಕೇಳದೆ ಮದ್ವೆ ಆಗಿದ್ದೆ ಒಂದ್ ದೊಡ್ಡದು. ಆಮೇಲೆ ಕ್ಯಾಸ್ಟ್ ಬೇರೆ ಇತ್ತು ಸರ್ ನಂದು ಅವ್ರದ್ದು. ಅಂದ್ರೆ ನಿನಗೆ ಅರಿವಿದೆ ಅವ್ರ ಕಣ್ಣಲ್ಲಿ ನೀರು ತಂದಿದ್ದು ಹೌದು ಅಂತ? ಅವ್ರ ಕಣ್ಣಲ್ಲಿ ನೀರ್ ಹಾಕ್ತಿರೋದೇ ಸರ್ ಇದುವರೆಗೂ. ನಾನ್ ಕಣ್ಣಲ್ಲಿ ನೀರ್ ಹಾಕ್ತಾನೆ ಇದೀನಿ. ಬಟ್ ಯಾವತ್ತು ಅದ್ ನನ್ ಪಾಪ ಯಾವತ್ ಕಡಿಮೆ ಆಗುತ್ತೋ ಅವತ್ತೇ ಅದು ಕಣ್ಣೀರ್ ಸ್ಟಾಪ್ ಆಗೋದು ಅಂತ ಅನ್ಸುತ್ತೆ ಸರ್ ನನಗೆ. ಹೌದಾ? ನೀವು ಅವತ್ತು ರಾತ್ರಿ ಹೋದಾಗ ಅವ್ರ ಒಂದಷ್ಟು ತಿಂಗಳ ಕಾಲ ವರ್ಷಗಳ ಕಾಲ ನೋವು ತಿಂದಿದ್ದಾರೆ ಸರ್. ಅದ್ ನನಗೆ ನೆನಪಿದೆ. ಮತ್ ನಮ್ ಮನೆಗಳಲ್ಲಿ ನಮ್ ಫ್ಯಾಮಿಲಿಗಳಲ್ಲಿ ಅವ್ರಿಗೆ ಅಂದ್ರೆ ಕೆಟ್ಟದಾಗೆಲ್ಲ ಮಾತಾಡೋದು ಗೊತ್ತಿದೆ. ಅವನ ಜೊತೆ ಓಡೋದ್ಲು ನಿನ್ ಮಗಳು, ಅದು ಬೇರೆ ಜಾತಿಯವನ್ನ ಮದ್ವೆ ಆದ್ಲು, ಹಂಗೆ ಹಿಂಗೆ ಅಂತ ಅಂದು ಮಾತಾಡಿರೋದೆಲ್ಲ ನನಗೆ ಅರಿವಿದೆ ಸರ್. ಅಂದ್ರೆ ಆ ಪಾಪನೇ ಇದುವರೆಗೂ ನನ್ನನ್ನ ಕಾಡ್ತೈತೆ ಅನ್ನೋದು ನನಗೆ ನೆನ್ಪಿದೆ ಸರ್. ಅದು ಹೌದಾ? ಇವತ್ತಿಗೆ ಅನ್ಸುತ್ತಾ ಹೌದು ನಾನು ಆತರ ಬಿದ್ದುಬಿಟ್ಟೆ ಅಂತ? ಇವತ್ತಲ್ಲ ಸರ್, ನನಗೆ ನಮ್ಮ ಮನೆಯವ್ರು ಯಾವತ್ತು ಹೋದ್ರೆ ಅವತ್ತೇ ಅನ್ಸ್ತು ಸರ್. ಇರ್ಲವ, ನೋಡಿ ಹೆಣ್ಮಕ್ಳೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇದನ್ನು. ಇದು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಅಥವಾ ಪ್ರೀತಿ ಬಗ್ಗೆನೂ ಮಾತಾಡ್ತಾ ಇಲ್ಲ, ಬಟ್ ಅದರ ನಡುವೆ ಹೆತ್ತವರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡದೆ ಹಿಂಗೆ ಓಡೋಟೋಗೋ ಬುದ್ಧಿ ಒಳ್ಳೇದಲ್ಲ ಅಂತ. ಒಳ್ಳೇದಲ್ಲ ಸರ್. ಯಾವ ಬಹುಶಃ ನಿನ್ನ ಮಗಳಿಗೆ ನೀನು ಅದನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ಬೋದವ. ಮಗಳು ನಿನ್ನಿಂದ ಕಲಿಬೇಕಾದದ್ದು ಏನು ಮಾಡಬಾರ್ದು ಅಂತ. ಮಕ್ಳಿಗೆ ನಾನು ಹೇಳ್ತೀನಿ ಸರ್. ನಾನು ಇವತ್ತು ಮಕ್ಳಿಗೆ ಹೇಳೋದು ಅದೇನೆ. ಅವ್ರು 10th ಇರ್ಬೋದು, ಯಾಕಂದ್ರೆ ಅವ್ರಿಗೆ ಗೊತ್ತಿದ್ದು ಸಮಾಜದ ಜ್ಞಾನ ಏನಿದೆ ಅನ್ನೋದು. ಹಂಗಾಗಿ ನಾನು ಇವತ್ತು ಹೇಳೋದು ಅವ್ರಿಗೆ ಅಷ್ಟೇನೆ, ನೀವು ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಂಡ್ಮೇಲೆ ಲವ್ ಮಾಡಿ, ಬೇಡ ಅಂತ ನಾನು ಹೇಳಲ್ಲ. ಅದು ಯಾವ ಜಾತಿ ಆದ್ರೂ ಪರವಾಗಿಲ್ಲ ಮಾಡಿ. ಆದ್ರೆ ನೀವು ನನ್ ಮಗನ್ಗೆ ಹೇಳೋದು ಅಷ್ಟೇ ಸರ್, ನೀನ್ ಅವಳನ್ನ ನೋಡ್ಕೊಳ್ಳೋ ತರ ಇರ್ಬೇಕು. ನಿನ್ಗೆ ಅವಳು, ಅವಳಗ್ ನೀನು ಹಂಗಿದ್ರೆ ಮಾತ್ರ ನೋಡ್ಕೊ, ಇಲ್ವಾ ಬೇಡ. ಮನೆಗ್ ಒಪ್ಪಿಸ್ಬೇಕು, ಹುಡುಗಿ ಮನೆಗೂ ಒಪ್ಪಿಸ್ಬೇಕು, ನಮಗೂ ಒಪ್ಪಿಗೆ ಇರ್ಬೇಕು. ಆ ತರ ಮಾಡ್ಕೊಂಡ್ರೆ ಸರಿ. ಆದ್ರೆ ಈ ತರ ನೋವು ಯಾರಿಗೂ ಬೇಡ ಸರ್. ಅಂದ್ರೆ ನಾನ್ ಕೊಟ್ಟಿರೋ ನೋವೇ ಅಷ್ಟೇ. ಅಂದ್ರೆ ಬೇರೇನೂ ಇಲ್ಲ. ಕರ್ಮ ಅಂದ್ರೆ ಏನು ಅಂದ್ರೆ ಅದೇ, ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಪ್ರತಿಫಲ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಪ್ರತಿಫಲ. ಕರ್ಮಕ್ಕೆ ತುಂಬಾ ದೊಡ್ಡ ಅರ್ಥ ವಿಶ್ಲೇಷಣೆ ಬೇಕಿಲ್ಲ. ಅವತ್ತು ಒಂದು ವಯಸ್ಸು 16 ನಂಬಿಕೆ ಇಟ್ಟು ಬೆಂಗಳೂರಿಗೆ ಕಳಿಸಿದ್ರು. ನೀವೇನು ಕೋಟಿ ದುಡ್ಡು ಕೊಡ್ತಿದ್ರು, 1000 ಗಟ್ಟಲೆ ದುಡ್ಡು ಕೊಡ್ತಿದ್ರು, ಅದಕ್ಕೂ ಮೀರಿ ಅವರು ನಿಮ್ಗೆ 10ನೇ ಕ್ಲಾಸ್ ಮೇಲೆ ಓದಿಸೋಕ್ಕಾಗಲ್ಲ ಅನ್ನೋಷ್ಟು ಮನೆಯಲ್ಲಿ ಪರಿಸ್ಥಿತಿ ಇದ್ದಾಗ, ಮನೆಯಲ್ಲಿ ಒದ್ದಾಟಗಳಾಗ್ತಿದ್ದಾವೆ. ಈ ಕಡೆ ಅಕ್ಕ ಅಂದರೆ ನಾನೊಬ್ಬಳು 16 ವರ್ಷದ ಹೆಣ್ಮಗಳಾಗಿ ಸಂಜೆ ಮನೆಗೆ ಬಂದ ಅಕ್ಕಂಗೆ ಏನು ಭಯ ಆಗ್ಬೋದು, ಅಥವಾ ತಂಗಿ ಹಿಂಗೆಲ್ಲ ಹೋಗಿದ್ದಾಳೆ ಅಂದಾಗ ಅಕ್ಕನ ಮೇಲೆ ಎಷ್ಟು ಒತ್ತಡ ಬರ್ಬೋದು, ಅಥವಾ ಈಗ ನಾನು 16 ವಯಸ್ಸಿಗೆ ಇಂಥ ನಿರ್ಧಾರ ಮಾಡುವಷ್ಟು ಏಜಾ, ಅಥವಾ ಆ್ಯಕ್ಚುಲಿ ಇದು ಮದುವೆ ಕಾಲನ, ಇದು ನನಗೆಲ್ಲ ಬೇಕಾ? ಅವತ್ತಿಗೆ ನಿಮಗೆ ಅದೆಲ್ಲ ಚಿಂತನೆ ಮಾಡುವಷ್ಟು ಬುದ್ಧಿ ಇಲ್ಲದೇ ಇರ್ಬೋದು. ಆದರೆ ನಾನು ಬಹುಶಃ ಒಂದು ರಾತ್ರಿ ಎಲ್ಲ ಫ್ರೆಂಡ್ ಮನೇಲಿ ಮಲಗ್ಬೋದು, ಒಂದು ರಾತ್ರಿ ಎಲ್ಲ ಫ್ರೆಂಡ್ ಜೊತೆ ಟ್ರಿಪ್ ಹೋಗ್ಬೋದು, ಅಥವಾ ಒಂದೊಳ್ಳೆ ನನ್ನ ಸ್ನೇಹಿತೆ ಜೊತೆ ಎಲ್ಲೋ ಹೊರಗಡೆ ಸಿನಿಮಾಗೆ ಹೋದರೆ ಮನೆಯವ್ರಿಗೆ ಎಷ್ಟು ಆಘಾತವಾಗುತ್ತೆ, ಆತಂಕವಾಗುತ್ತೆ ಅನ್ನೋದ್ರ ನಡುವೆ ನಾನು 16-17 ವಯಸ್ಸಿಗೆ ಒಬ್ಬನ ಜೊತೆ ತಾಳಿ ಕಟ್ಟಿಸ್ಕೊಂಡು ತಿಂಗಳಾನುಗಟ್ಟಲೆ ನಾನು ಈ ಮಟ್ಟಿಗೆ ಪರ ಅಥವಾ ಏನು ಬೇರೆ ಕಡೆ ಇರ್ತೀನಿ ಅಂದಾಗ ಆ ಮನೆಯವ್ರಿಗೆ ಹೊರಗಡೆಯಿಂದ ಬರೋ ಆತಂಕ ಬಿಡು, ನಿನ್ನ ಬಗ್ಗೆ ಪ್ರೀತಿ ಎಲ್ಲರಿಗೂ ಇತ್ತು. ಅದು ಅಂದರೆ ಹೊರಗಡೆ
ಯಾರೋ ಏನೋ ಅಂತಾರೆ, ನಿನ್ನ ಮಗಳು ಇನ್ನೊಬ್ಬ ಜಾತಿಯವನನ್ನು ಬೇರೆ ಜಾತಿಯವನನ್ನು ಮದುವೆ ಆಗಿ ಓದ್ಲು ಅನ್ನೋ ಈ ಕಿರುಕುಳದ ದುಃಖ ಒಂದು ಕಡೆ ಆದರೆ, ನಿನ್ನ ಬಗ್ಗೆ ಅವರಿಗೆ ಅಷ್ಟೋ ಇಷ್ಟು ಪ್ರೀತಿ ಇತ್ತು, ಪ್ರೀತಿ ಪಾತ್ರಳು ಹಿಂಗೆ ಮಾಡಿದಾಗ ಆ ದುಃಖ ಇನ್ನೊಂದು ಕಡೆ. ಹೌದು ಸರ್. ಇವೆರಡೂ ದುಃಖ. ನನ್ನ ಮನೇಲಿ ಹೆಣ್ಮಗು ತರ ಸಾಕೇ ಇರ್ಲಿಲ್ಲ ಸರ್. ನಾನು ಏನೇ ಮಾಡಿದ್ರು ಸರಿ ಆಯ್ತು, ನೀನೊಂದ್ ಸೈಕಲ್ ಬೇಕಾ, ತಗೋ ಆಯ್ತು. ಅಂದ್ರೆ ಬಡಸ್ತಾನ ಇದ್ರು ಕೂಡ ನನಗ್ ಸೈಕಲ್ ಬೇಕು ಅಂದ್ರೆ ಸರಿ ತಗೋ, ನೀನ್ ನನ್ ಗಾಡಿ ಓಡಿಸ್ತೀನಿ. ನಮ್ಮ ಅಮ್ಮ ಹೇಳೋರು, ಹೆಣ್ಮಕ್ಳು ಯಾರು ಈ ನಮ್ ಕಡೆ ಯಾರು ಹೆಣ್ಮಕ್ಳು ಸೈಕಲ್ ತುಳ್ದಿಲ್ಲ, ನೀ ತುಳಿತಿದೀಯ, ಗಂಡ್ ಬೀರಿ ತರ ಆಡ್ತೀಯ. ನಮ್ಮ ಅಪ್ಪ ಅದಕ್ಕೆಲ್ಲ ಸಪೋರ್ಟ್ ಮಾಡೋರು ಸರ್. ಇಲ್ಲ ನೀನ್ ಹಿಂಗೆ ಇರು, ಗಂಡ್ ಮಗನ್ ತರ ಇರು. ಆದ್ರೆ ಎತ್ತು ಕಟ್ಕೊಂಡು ಹೊಲನೂ ಉಳ್ತಿದೀನಿ ಸರ್, ನಾನು ಹೊಲನೂ ಉಳ್ತೀನಿ. ಮನೇಲಿ ಹಂಗಿದ್ರಿಂದ ಮನೇಲಿ ಆ ದಿಟ್ಟತನ, ಸಾಧನೆ ಅಥವಾ ಇನ್ನೇನೋ, ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿದ್ದಾರೆ, ನಮ್ಮನ್ನು ಬೆಂಗಳೂರಿಗೆ ಕಳಿಸಿದ್ದಾರೆ, ನಾವಿನ್ನೂ ಒಂದು ಸ್ವಲ್ಪ ದುಡಿಮೆ ಕಡೆ ಗಮನ ಕೊಡೋಣ, ನಾವಿಬ್ಬರು ಒಗ್ಗಟ್ಟಾಗಿರೋಣ, ಯಾರೋ ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿದ್ರು ಅಂದರೆ ಒಂದು ಗಂಡುಬೀರಿ ಥರ ಅನ್ನೋದಕ್ಕಿಂತ ಒಂದು ಏನು ಮನೆಯಲ್ಲಿ ಗಂಡು ಮಕ್ಕಳು ಥರ ಎಲ್ಲ ಕೆಲಸವನ್ನು ಮಾಡಿಕೊಂಡು ಗಾಡಿ ಓಡಿಸ್ತೀನಿ, ಸೈಕಲ್ ಓಡಿಸ್ತೀನಿ, ಅಥವಾ ನಾನು ಎಲ್ಲದಕ್ಕೂ ಎದೆಯೊಡ್ಡಿ ನಿಲ್ತೀನಿ ಅನ್ನೋ ಈ ಗಟ್ಟಿತನವೇ ಇಲ್ಲಿ ನಾನು ಒಬ್ಬನ ಜೊತೆ ಓಡೋಗ್ತೀನಿ ಅಂದರೆ ಗಟ್ಟಿತನ ಈ ಮಟ್ಟಿಗೆ ದುರ್ಬಳಕೆ ಆಗಬಾರ್ದು. ಗಟ್ಟಿತನ ಬೇರೆ ವಿಚಾರದಲ್ಲಿ ಇರಬೇಕು. ಅದೇ ತಪ್ಪು ಸರ್, ನಾನು ಮಾಡಿದ ತಪ್ಪು ಸರ್. ಅದು ಅಪ್ಪ ಅಮ್ಮಂಗೆ ಹೇಳಿದ್ರೆ ಮದುವೆ ಮಾಡ್ಕೊಂಡಿದ್ದೆ ತಪ್ಪು ಸರ್. ಆಯ್ತು ತಾಯಿ, ಬಹಳ ದೂರ ಬಂದುಬಿಟ್ಟಿದ್ದೀರಿ. 2 ಬಂಗಾರದಂಥ ಮಕ್ಕಳಿದ್ದಾವೆ. ಅವರು ನಿಮ್ಮ ಯಜಮಾನರು ಅಥವಾ ಅವ್ರು ತೀರು ಹೋಗಿರ್ತಕ್ಕಂಥವ್ರು, ಒಂದೋ ಪಾಪ ಅವರು ಎಲ್ಲಿ ಬಿದ್ದರು, ಬೇಕು ಅಂತ ಬಿದ್ದರು ಅಥವಾ ಅಕಸ್ಮಾತಾಗಿ ಬಿದ್ದರು, ತಲೆಗೆ ಪೆಟ್ಟಾಯಿತು. ಆನಂತರ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಅವರ ಕಥೆಯಿಂದ ಚೆನ್ನಾಗಿರೋವರೆಗೂ ಚಂದ. ಒಂದು ಸ್ವಲ್ಪ ಏನೋ ಮೆಮೊರಿ ಲಾಸ್ ಆಯಿತು, ಇಲ್ಲ ಹಾಸಿಗೆ ಹಿಡದೆ, ನಿನ್ನ ಗಂಡನ ಕತೆ ಅಂತ ಅಲ್ಲವಾ, ನಿನ್ನ ಕತೆ ಆದರೂ ಅಷ್ಟೇ. ನೀನು ನಿನ್ನ ಗಂಡನಿಗೆ ಏನು ಹೇಳಿದೆ, ಒಂದೋ ಆ ಮರೆವಿನ ಕಾಯಿಲೆ ಅಥವಾ ಏನೋ ಸ್ಮೃತಿ ಭ್ರಮಣೆ ಏನಾಗಿದೆ ಅದನ್ನು ಸರಿ ಮಾಡಿಕೊಂಡು ಬಾ, ಇಲ್ಲ ಕುಡಿತ ಬಿಟ್ಬಿಟ್ಟು ಎಲ್ಲ ನೀಟಿಗೆ ಬಾ, ನಾವು ನೋಡ್ಕೊಳ್ತೀವಿ, ಇಲ್ಲ ದುಡ್ದು ಹಾಕೋ ಥರ ಸರಿ ಮಾಡಿಕೊಂಡು ಬಾ. ನೀನು ಈ ಕಡೆ ಸರಿನೂ ಮಾಡಿಕೊಂಡು ಅಂದರೆ ಬುದ್ಧಿನೂ ನೆಟ್ಟಿಗಿಲ್ಲ, ಈ ಕಡೆ ಸುಮ್ಮನೂ ಇರಲ್ಲ, ನಾವು ದುಡ್ದು ಹಾಕ್ತೀವಿ ಅಂದ್ರೆ ನೀನು ಸುಮ್ಮನೂ ಕೂತ್ಕೊಳಲ್ಲ ಅಂದರೆ ಸುಮ್ಮನೆ ಕೇಳಿಸ್ಕೊ. ಈಗ ನಿನ್ನ ಸ್ವಯಂ ತಾಳಿ ಕಟ್ಟಿದ ಗಂಡನಿಗೆ ಒಂದೋ ಸರಿ ಮಾಡಿಕೊಂಡು ಬಾ, ಇಲ್ಲ ಕುಡಿತ ಬಿಟ್ಟು ಬಾ, ಎಲ್ರಿಗೊಂದು ಬಾ. ಯಾಕಂದರೆ ಎಂಥ ಹೆಂಡತಿ ಆದರೂ ಕೂಡ ಒಂದು ಹಂತಕ್ಕೆ ಗಂಡನ ವರ್ತನೆ ಬೇಸರ ಆಯಿತು ಅಂದ್ರೆ ಅದರ ಅರ್ಥ ಏನಂದರೆ ಚೆನ್ನಾಗಿರೋವರೆಗೂ ಚಂದ, ಏನೋ ಸ್ವಲ್ಪ ಕೆಟ್ಟು ನಿಂತ್ಕೊಂಡ್ರೆ ಮಕ್ಕಳು, ಹೆಂಡತಿ, ಗಂಡ, ಎತ್ತವರು, ತವರು ಮನೆ, ಸಂಬಂಧಿಕರು ಎಲ್ಲ ಅಪರಿಚಿತರವ. ಸ್ವಲ್ಪ ಚೆನ್ನಾಗಿರೋ ಕಾಲದಲ್ಲೇ ಒಂಚೂರು ತಗ್ಗಿ ಬಗ್ಗೆ ನಡಿಬೇಕು, ಚೆನ್ನಾಗಿರೋ ಕಾಲದಲ್ಲೇ ಸ್ವಲ್ಪ ವಿನಯದಿಂದ ನಡ್ಕೊಳ್ಬೇಕು. ಯಾಕಂದರೆ ಈಗ ನಿನ್ನ ಗಂಡ ಎಲ್ಲೋ ಬಿದ್ದ ಮೆಮೊರಿ ಲಾಸ್ ಆಯಿತು, ಆವಾಗ ಆತ ಯಾರೋ ಹೋಗಿ ಸಾಯತೆಗೆ, ನೀನು ಹೋಗಿ ಡೈವರ್ಸ್ ಕೊಡು, ನೀನು ಹಂಗೆ ಬೇಡ ಅಂದರೆ ನಿನ್ನ ಕಡೆಯಿಂದ ನೀನು ವಿರೋಧ ಮಾಡಿದೆ, ಯಾಕಂದರೆ ನಿನಗೂ ನೋವು ಕೊಟ್ಟಿದ್ದ, ಬೇರೆ ಕತೆ ಅದು. ನಿನ್ನ ಕಡೆಯಿಂದ ನೀನು ವಿರೋಧ ಮಾಡಿದೆ, ಅಲ್ಲಿ ಯಾರೋ ಹೋಗಿ ಸಾಯೋದ್ರು, ನೀವು ಯಾರಿಗೂ ಬೇಡ ನಾನು ಹೋಗಿ ಸಾಯ್ತೀನಿ ಅಂತ. ಅಂದರೆ ಅವನು ಆ ಮಟ್ಟಿನ ನಿರ್ಧಾರ ತಗೊಳ್ಳಿಕ್ಕೆ ಆತನ ಆ ವರ್ತನೆಗೆ ಕಾರಣ ಅವನೇನೋ ಮಾಡಿಕೊಂಡು ಪೆಟ್ಟು. ಮತ್ತು ಅದಕ್ಕಿಂತ ಮುಂಚೆ ಆತ ಚೆನ್ನಾಗೇ ಇದ್ದ, ಅಂದರೆ ಬಿದ್ದ ಮೇಲೆ ಆತ ಯಾರಿಗೂ ಬೇಡ್ದವನಾದ. ನಿನ್ನನ್ನು ದೂಷಿಸ್ತಾ ಇಲ್ಲ, ಜಗತ್ತಿರೋದೇ ಹಾಗೆ. ನಾಳೆ ನಿನಗೇನೋ ಆದರೂ ಕೂಡ ಒಂದು ಹಂತ ಆದ್ಮೇಲೆ ನಿನ್ನ ಮಕ್ಕಳು ಅದೇ ಅಂತಾರೆ. ಇಲ್ಲ ಸರ್, ನಾನು ಅವ್ರನ್ನ ತಲೆಗೆ ಬಿದ್ದು ಏಟಾದಾಗ್ಲೂ ಕೂಡ ಮಕ್ಳು ನೋಡ್ಕೊಂಡು ಮನೇಲಿ ಇರೋ ಅಂದ್ರೆ ಮನೇಲಿ ಇರ್ತಿರಲ್ಲ ಸರ್. ಮನೆ ಪಾತ್ರೆಗಳೆಲ್ಲ ನಾನು ಅದನ್ನೇ ಹೇಳ್ದೆ, ನಾನು ದುಡ್ದಾಗ್ತೀನಪ್ಪ, ನೀನು ಸುಮ್ಮನೆ ಮನೇಲಿ ಇರು, ನಮಗೇನು ನಷ್ಟ ಮಾಡಬೇಡ ಅನ್ನೋದು ನಿನ್ನ ಪ್ರಾರ್ಥನೆ ಆಗಿತ್ತು, ಹೌದಲ್ಲವ? ಹೌದು. ಅದನ್ನೂ ಮಾಡಲಿಲ್ಲ ನನಗೆ. ಅದನ್ನು ನಾನು ಗೌರವಾನ್ವಿತವಾಗಿ ಮೊದಲು ಹೇಳೇ ಮುಂದುವರೆದೆ. ಆದರೆ ಇಬ್ಬರ ಒಂದು ಮನೆಯ ಒಟ್ಟಾರೆ ಹಿತ ಕಾಯ್ದುಕೊಳ್ಳೋದಿಕ್ಕೆ ಒಬ್ಬ ಅಡ್ಡ ಬರ್ತಾವನೆ ಅಂದ್ರೆ ಅವನನ್ನು ದೂರ ಇಡ್ತೀರಲ್ವಾ? ಅದು ನಿನ್ನ ಅತ್ತೆ ಮನೆಯಲ್ಲೂ ಕೂಡ ಯಾರೋ ಒಬ್ಬರು ಹಂಗಂದಿದ್ದಕ್ಕೆ ತಾನೇ ಅವನು ನೋವು ಮಾಡ್ಕೊಂಡಿದ್ದು. ಈಗ ನಾನು ಆತನ ಬಗ್ಗೆ ದೂಷಿಸ್ತಾ ಇಲ್ಲ, ನಿನ್ನನ್ನು ದೂಷಿಸ್ತಾ ಇಲ್ಲ, ಜಗತ್ತಿರೋದೇ ಹೀಗೆ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರೋ ಕಾಲದಲ್ಲಿ ಒಂಚೂರು ಆಪತ್ತು ಕಾಲಕ್ಕೆ ಅಂತ ಒಂಚೂರು ಸೇವಿಂಗ್ಸ್ ಮಾಡ್ಕೊಳ್ಬೇಕು. ಅವ್ರು ಬರ್ತಾರೆ, ಇವರು ಬರ್ತಾರೆ, ಯಾರೋ ಬರ್ತಾರೆ, ಯಾರು ಬರಲ್ಲವ. ಇವತ್ತು ನಿನ್ನ ಗಂಡ ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ದುಡಿತಾ ಇದ್ದ, ನಿನ್ನನ್ನು ಆಪತ್ತು ಏನೋ ಒಂದು ಸಂಕಷ್ಟದ ಸಂಕಷ್ಟ ಅಂತ ಏನಿಲ್ಲ, ನಿಮ್ಮ ನಶೆಗಳಲ್ಲಿ ಹೋಗಿ ಮದುವೆ ಆದರೆ ಅದು ದೊಡ್ಡವರ ಎಡವಟ್ಟುಗಳಲ್ಲ, ನೀವು ಮಾಡಿಕೊಂಡಿದ್ದು. 16 ವರ್ಷಕ್ಕೆ ಅದು ಯಾವ ನೋವು?
ಆಯಿತು, ನಿಮಗೇನೋ ಬುದ್ಧಿ ಇರಲಿಲ್ಲ ಅಂದರೆ ಒಂದು ವೇಳೆ ನೀವು ಅದನ್ನು ಇಲ್ಲ ನಾವು ಮಾಡಿದ್ದು ಸರಿ ಅಂತ ವಾದಿಸೋದಾದರೆ ಆ ಕರ್ಮ ನಿನ್ನ ಮಗಳ ರೂಪದಲ್ಲಿ ಹೊಡೆತ ಕೊಡಲಿ ಮತ್ತೆ. ಇಲ್ಲ ಸರ್, ಇವಾಗಲೇ ತಿಂತಿರ್ತೀನಿ ಸರ್. ನಾನು ನೋವೆಲ್ಲ ಇವಾಗಲೇ ತಿಂತಿದ್ದೀನಿ ಸರ್. ನಮ್ಮ ಅಪ್ಪ ಅಮ್ಮ ಎಷ್ಟು ಕಣ್ಣಲ್ಲಿ ನೀರು ಹಾಕಿದಾರೆ, ಅದಕ್ಕೆ ಡಬಲ್ ನಾನು ಇವತ್ತು ಆಗ್ತಾ ಇದ್ದೀನಿ ಸರ್. ಆಗಲ್ವಾ, ನಿನ್ನ ಮಕ್ಕಳಿಂದ ನೀನು ನೆಮ್ಮದಿ ಪಡ್ಕೊಳ್ತಿ, ನಿನ್ನ ಮಕ್ಕಳಿಂದ ನೀನು ಸಂತೋಷವನ್ನು ಕಾಣ್ತೀಯ. ಈ ಕಣ್ಣೀರು ಶಾಶ್ವತ ಅಂತ ನೀನು ಭಾವಿಸಬೇಡ. ಯಾವುದನ್ನು ಈ ಹಿಂದೆ ನಾನು ಕೊಟ್ಟನೋ ಅದೇ ನನಗೆ ಮರಳಿ ಸಿಕ್ಕಿದೆ ಅಷ್ಟೇ. ಇವತ್ತು ಮಕ್ಕಳಿಗೆ ನೀನು ಶಿಕ್ಷಣ ಕೊಡ್ತಾ ಇದೀಯಾ, ಮಕ್ಕಳಿಗೆ ನೀನು ಸಂಸ್ಕಾರವಂತರಾಗಿ ಬೆಳೆಸ್ತಾ ಇದೀಯಾ. ಆ ಮಕ್ಕಳು ಕೂಡ ನಿನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳೋರೇ ಆಗಿದ್ದಾರೆ. ಹೌದು, ಚಿಕ್ಕ ಪುಟ್ಟದ್ದು ಏನೋ ದೋಷಗಳಿರ್ಬೋದು, ಆದರೆ ಒಳ್ಳೆ ರೀತಿಯಲ್ಲೇ ಮಕ್ಕಳಿದ್ದಾರೆ, ಹೌದಲ್ಲವಾ? ಹೌದು ಸರ್. ಆ ಮಕ್ಕಳ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸು. ಯಾವುದು ಬಿಟ್ಟು ಹೋಯ್ತೋ ಅಥವಾ ಯಾವುದು ಬಂದಿಲ್ವೋ ಅಥವಾ ಯಾವುದು ನಿನ್ನ ಬಳಿ ಇಲ್ವೋ ಅದ್ರ ಬಗ್ಗೆ ಅಳ್ತಾ ಕೂರಬೇಡ. ಆಗಿದ್ದಾಯಿತು, ಪಾಠ ಕಲ್ತಲ್ಲ, ಅದೇ ಈ ಜನ್ಮದಲ್ಲಿ ನೀನು ಪಡೆದ ಅತಿ ದೊಡ್ಡ ಗಿಫ್ಟ್. ಅಂದರೆ ಇಲ್ಲೇ ಮಾಡಿದ ತಪ್ಪುಗಳಿಂದ ಕಲಿತ ಪಾಠ ನನ್ನನ್ನು ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಮುನ್ನಡೆಸುತ್ತೆ. ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇದ್ದರೆ ಅದು ವ್ಯಕ್ತಿತ್ವವಲ್ಲ. ಒಂದ್ಸಲಿ ತಪ್ಪಾದಾಗ ತಿದ್ದುಕೊಳ್ಳೋದು. ಮತ್ತು ಮಕ್ಕಳಿಗೆ ನೀನು ಎಷ್ಟು ಧೈರ್ಯವಾಗಿ ಹೇಳ್ತೀಯ ನೋಡ್ರಪ್ಪ, 18, 19, 20, 25, 24ವರೆಗೂ ಓದಿ ಒಂದು ಕೆಲಸ ತಗೊಳ್ಳಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಈ ಹೆಣ್ಣಾದರೆ ಇನ್ನೊಬ್ಬ ಗಂಡಸಿಗೆ ನಿಯತ್ತಾಗಿರೋದು ಕಲೀರಿ, ಗಂಡ ಆದರೆ ಕಟ್ಕೊಂಡು ಹೆಂಡತಿಗೆ ನಿಯತ್ತಾಗಿರೋದು ಕಲೀರಿ. ಹೌದು ಸರ್, ಅಷ್ಟೇ ಸರ್. ಕೇಳ ಇಷ್ಟೇ ತಾನೇ? ಅಂದರೆ ಈ ಮಾತು ನಿನ್ನಿಂದ ಬರಬೇಕು ಅಂದರೆ ಸುಮ್ಮನೆ ಬಂದಿಲ್ಲ, ನಿನ್ನ ಕಣ್ಣೀರಿನಿಂದ ಕಲಿತ ಪಾಠ ಅದು. ಹೌದು ಸರ್. ಇವತ್ತು ನೋಡವ್ವ, ಇಂಥದ್ದೇನೋ ಆದಾಗ ಇವತ್ತು ಕಾಲ ಎಲ್ಲಿಗೆ ಬಂದಿದೆ? ಇಂಥದ್ದೇನೋ ಗಂಡ ಹೋದ, ಗಂಡ ಏನೋ ಎಡವಟ್ಟಾದ, ಗಂಡ ಏನೋ ಹೊರಟೋದ, ಬೇರೆಯವರು ಯಾವುದೋ ಒಂದು ಕೆಟ್ಟ ಸಂಬಂಧ ಇಟ್ಟುಕೊಂಡು ತಮ್ಮ ಬದುಕನ್ನು ತಾವಿಗೆ ಕೆಟ್ಟದಾಗಿ ಮಕ್ಕಳನ್ನೂ ಕೂಡ, ಅಂದರೆ ಮಕ್ಕಳು ತಮ್ಮ ಅಕ್ರಮಕ್ಕೆ ಅಡ್ಡ ಬರ್ತಾರೆ ಅಂತ ಮಕ್ಕಳನ್ನೂ ಕೊಂದವರಿದ್ದಾರೆ ಪಾಪಿಗಳು. ಆದರೆ ನೀನು ಅವತ್ತಿಂದ ಇವತ್ತಿನವರೆಗೂ ಎಷ್ಟು ನಿನ್ನ ಪಾಲಿಗೆ ಸಿಕ್ತೋ ಹತ್ಕೊಂಡೋ ಕರ್ಕೊಂಡೋ ಒಟ್ನಾಗೆ ಅದರಲ್ಲಿ ಸಮಾಧಾನ ಪಟ್ಕೊಂಡು ಬಂದಿದ್ದೀಯೇ ಹೊರತು ಮಕ್ಕಳು ಎತ್ತವರು ಎಲ್ಲ ತಲೆ ತಗ್ಗಿಸುವ ಇನ್ನೊಂದು ಯಾವುದೋ ಕೆಟ್ಟ ದಾರಿ ಹಿಡಿದಿಲ್ಲ. ಅದ್ರ ಬಗ್ಗೆ ನಿನಗೆ ಹೆಮ್ಮೆ ಇರಲಿ. ನಿನ್ನ ಮಣ್ಣಿಗೆ ಹೋಗೋ ಕ್ಷಣದವರೆಗೂ ನೀನು ಈ ಕುರಿತು ಬಹಳ ಹೆಮ್ಮೆಯಿಂದ ಇರಬೇಕು. ಕಟ್ಕೊಂಡೊಬ್ಬನಿಗೆ ನಾನು ಇರೋವರೆಗೂ ನಿಯತ್ತಾಗಿದ್ದೆ, ಆತ ಅದನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಅದು ನನ್ನ ತಪ್ಪಲ್ಲ, ಹಾಗಂತ ಅದ್ರ ಬಗ್ಗೆ ನನಗೆ ದ್ವೇಷವೂ ಇಲ್ಲ. 2 ಮಕ್ಕಳು ಕೊಟ್ಟು ಹೋಗಿದ್ದಾನೆ, ಅವುಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಿ ಒಂದು ದಿನ ನಾನು ಹೊರಡೋದೆ. ಆತ ಒಂಚೂರು ಬೇಗ ಹೋದ, ನಾನು ಒಂಚೂರು ಲೇಟಾಗಿ ಹೋಗ್ತೀನಿ ಅಷ್ಟೇ. ಹೌದು ಸರ್. ಇಂಥವ್ರ ಮಕ್ಕಳು, ಅಯ್ಯೋ ನಿನ್ನ ಮಗಳು ಇನ್ಯಾವನಿಂದಲೂ ಓಡೋದ್ಲು ಅಂತ ನನ್ನ ತಂದೆ ತಾಯಿಗೆ ಯಾಕೆ ನಾನು ಕೆಟ್ಟ ಹೆಸರು ಕೊಟ್ಟನೋ, ಆ ಕೆಟ್ಟ ಹೆಸರನ್ನು ನಾನಿವತ್ತು ಹೆತ್ತವಳಾಗಿ ನಾನು ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಮಕ್ಳು ಹಂಗೆ ನನಗೆ ಮಾಡೋದು ಬೇಡ, ಮಾಡೋದಿರಲಿ, ಕಲ್ಪನೆ ಮಾಡಿಕೊಂಡ್ರು ನಿಂಗೆ ಬದುಕೋಕೆ ಇಷ್ಟ ಆಗಲ್ಲ. ಅಂಥದ್ರಲ್ಲಿ ಅನುಭವಿಸಿರೋ ಅವ್ರಿಗೇನಾಗಿರಬೇಕು? ತಮ್ಮ ಅಪ್ಪ ಅಮ್ಮ ಇರಲಿ, ತಾಯಿ ಇರಲಿ. ಇದನ್ನೇ ಯಾಕೆ ನಿನಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಕಡೇ ಸಮಯದಲ್ಲಿ ಕರ್ಣನಿಗೆ ಕೃಷ್ಣ ಕರ್ಣನ ಅನ್ಯಾಯಗಳನ್ನೆಲ್ಲ ಲಿಸ್ಟ್ ಕೊಟ್ಟ. ಕರ್ಣನಿಗೆ ದುಃಖ ಪಡಿಸ್ಲಿಕ್ಕಲ್ಲ, ಸಾಯೋ ಕೊನೆಯಲ್ಲಿ ಅಥವಾ ಜೀವನದ ಈ ಒಂದು ಹಂತದಲ್ಲಿ ತಾನೇನೇನು ಎಡವಟ್ಟು ಮಾಡಿಕೊಳ್ಳು ಬಂದೆ ಅಂತ ಒಬ್ಬ ಮನುಷ್ಯನಿಗೆ ಅರ್ಥವಾದರೆ ಅಟ್ಲೀಸ್ಟ್ ಒಳಗಿನ ಕಣ್ಣು ತೆರೆಯುತ್ತೆ. ಅಲ್ಲಿಂದಾದರೂ ಅವನು ಧರ್ಮದಲ್ಲಿ ಬದುಕೋಕೆ ಶುರು ಮಾಡಲಿ ಅಂತ. ಕರ್ಣ ಹೇಳ್ತಾ ಇದ್ದ, ಅಯ್ಯೋ ನನಗೆ ಸಮಾಜವೇ ಅನ್ಯಾಯ ಮಾಡ್ತು, ಸೂತ ಪುತ್ರ ಅನ್ನೋ ಕಾರಣಕ್ಕೆ ನನಗೆ ಸಿಗಬೇಕಾದ ಮಾನ್ಯತೆಗಳು ಸಿಗಲಿಲ್ಲ, ನನಗೆ ಸಿಗಬೇಕಾದ ಗೌರವಗಳು ಸಿಗಲಿಲ್ಲ. ಎಲ್ಲ ನನಗೆ ಶಕ್ತಿ ಇತ್ತು, ಕಲೆ ಇತ್ತು, ವಿದ್ಯೆ ಇತ್ತು, ಪರಾಕ್ರಮ ಇತ್ತು, ನಾನೊಬ್ಬ ಯೋಧನಾಗಿದ್ದೆ. ಎಲ್ಲ ಶಕ್ತಿ ಇದ್ದರೂ ಕೂಡ, ಎಲ್ಲ ಬ್ರಹ್ಮಾಸ್ತ್ರಗಳು ಅಥವಾ ಏನೆಲ್ಲ ಇದ್ದರೂ ಕೂಡ ನನ್ನನ್ನು ಸೂತನ ಮಗ ಅಥವಾ ಸೂತ ಪುತ್ರ ಅನ್ನೋ ಕಾರಣಕ್ಕೆ ನನಗೆ ಸರಿಯಾದ ಸ್ಥಾನಮಾನ ಸಿಗಲಿಲ್ಲ. ಅದಕ್ಕೆ ನನಗೆ ಸಮಾಜದ ಬಗ್ಗೆ ದ್ವೇಷ ಇದೆ, ಎಲ್ಲರೂ ನನ್ನನ್ನು ಇಷ್ಟು ಅನ್ಯಾಯ ಮಾಡಿಬಿಟ್ರಲ್ಲ ಅಂತ. ಅದಕ್ಕೆ ನಾನು ದುರ್ಯೋಧನ ಕಡೆ ಸೇರಿಕೊಂಡು ಬಿಟ್ಟೆ. ನಿನಗಾದ ಅನ್ಯಾಯ ಸತ್ಯ, ಹೌದು. ಜಾತಿಯಿಂದ ಅಥವಾ ಸೂತನ ಮಗ ಅಥವಾ ಸೂತ ಪುತ್ರ ಅನ್ನೋ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಪ್ರತಿಭೆಯನ್ನು ನಾವು ಅವಮಾನಿಸಬಾರ್ದು. ಅವನು ಕಡೆಯ ಕೆಟ್ಟ ಅಥವಾ ಒಂದು ಬಡತನದ ಗುಡಿಸ್ಲಿಂದ ಬಂದಿದ್ದರೂ ಕೂಡ ಅವನಿಗೆ ಪ್ರಧಾನಿಯಾಗೋ ಯೋಗ್ಯತೆ ಇದ್ದರೆ ಅವನಲ್ಲಿ ಕೂರಿಸಬೇಕು. ಅಯ್ಯೋ ಗುಡಿಸ್ಲಿಂದ ಬಂದಿದ್ದಾನೆ ಅಂದುಕೊಂಡು ಅವನ ಪ್ರತಿಭೆಯನ್ನು ತುಳಿದ್ರೆ ಅದು ಸಮಾಜಕ್ಕೆ ನಷ್ಟ. ಪ್ರತಿಭೆ ಗುಡಿಸಿನಲ್ಲಿ ಹುಟ್ಟಿ ಅರಮನೆಯಲ್ಲಿ ಸಾಯುತ್ತೆ. ಹುಟ್ಟಬೇಕಾದ್ರೆ ಅದು ಬಡತನದಲ್ಲೇ ಇರುತ್ತೆ, ಆದರೆ ಅದರ ಪ್ರತಿಭೆಯಿಂದ ಗಳಿಸಿದ್ದು ಕಡೆಯಲ್ಲಿ ಅರಮನೆಯಲ್ಲಿ ಸಾಯುತ್ತೆ. ಹಾಗೆ ನಿನಗಾದ ದುಃಖ, ನಿನಗಾದ ಅವಮಾನ
ಯಾಕೆ ಕರ್ಣ ತನಗನ್ಯಾಯ ಆಯಿತು ಅಂತ ಹೇಳಿಕೊಂಡು ಕೆಟ್ಟವ್ರ ಜೊತೆ ಕೈ ಜೋಡಿಸ್ಬಿಟ್ಟ, ಅದೇ ಆಗಿತ್ತು ದೊಡ್ಡ ತಪ್ಪು. ಹೌದು ಸರ್. ತನಿಗೆ ಅನ್ಯಾಯ ಆಯಿತು ಅಂತ ಹೋರಾಡಬಹುದಿತ್ತು, ಕೃಷ್ಣನ ಹತ್ರ ನ್ಯಾಯ ಕೇಳಬಹುದಿತ್ತು, ಅಥವಾ ಕೃಷ್ಣ ನೀನು ಪಾಂಡವರಿಗೆ ನೆರವಾಗ್ತೀಯಲ್ಲೋ, ನನಗೂ ನೆರವಾಗು, ನನಗೂ ಅನ್ಯಾಯ ಆಗಿದೆ ಅಂತ ಕೇಳ್ಬೋದಿತ್ತು. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಿನಗೆ ಅನ್ಯಾಯವಾದರೆ, ನಿನಗೆ ಒಂದು ವೇಳೆ ಅನ್ಯಾಯವಾದರೆ ನೀನು ಸಂಘರ್ಷ ಮಾಡು, ನೀನು ನ್ಯಾಯ ಪಡ್ಕೊಳ್ಳಿಕ್ಕೆ ಹೋರಾಡು, ಆದರೆ ಕೆಟ್ಟವರ ಜೊತೆ ಕೈ ಜೋಡಿಸಬೇಡ. ಕರ್ಣ ಮಾಡಿದ್ದು ಅದೇ ತಪ್ಪು. ನನಗೆ ಅನ್ಯಾಯ ಆಯಿತು ಅಂದುಕೊಂಡು ಹೋಗಿ ಆ ದುಷ್ಟ ದುರ್ಯೋಧನ ಕಡೆ ಸೇರ್ಕೊಂಬಿಟ್ಟ. ಹಾಗೆ ನಿನಗೆ ಏನೋ ದುಃಖ ಆಯಿತು, ನಿನಗೆ ಈ ಸಮಯದಲ್ಲಿ ಯಾರೋ ಸಂಬಂಧಿಕರು ಆ ಥರ ಈ ಥರ ಮಾತಾಡ್ತಾರೆ, ಪರವಾಗಿಲ್ಲ. ನಿನಗೆ ಅನ್ಯಾಯ ಆಯಿತು ಅನ್ನೋದಕ್ಕಿಂತ ಈ ಎಲ್ಲ ಸ್ಥಿತಿಯನ್ನು ನನ್ನದೇ ನಿರ್ಧಾರದಿಂದ ನಾನು ತಂದುಕೊಂಡಿರೋದು. ಅಪ್ಪ, ಈಗ ನನ್ನ ಬದುಕು ನನಗೆ ಅರ್ಥವಾಗಿದೆ. ನಾನು ಎಷ್ಟು ಸಂತೋಷವಾಗಿ ಬದುಕಿದೆ ಅನ್ನೋದಕ್ಕಿಂತ ನಾನು ಬದುಕಿದ್ದಷ್ಟು ಸಮಯದಲ್ಲಿ ಮಾಡಿದ ಪ್ರತಿ ತಪ್ಪುಗಳಿಂದ ಎಷ್ಟು ಪಾಠ ಕಲಿತೆ. ತಪ್ಪುಗಳನ್ನು ನೆನಪಿಡಬೇಡ, ಆದರೆ ತಪ್ಪುಗಳಿಂದ ಕಲಿತ ಪಾಠವನ್ನು ನೆನಪಿಡು. ನಿನಗೆ ನೋವು ಕೊಟ್ಟವರನ್ನು ನೆನಪಿಟ್ಟುಕೊಳ್ಳಬೇಡ, ಆದರೆ ನೋವು ಕೊಟ್ಟಿದ್ದರಿಂದ ಕಲಿತ ಪಾಠವನ್ನು ನೆನಪಿಟ್ಕೊ. ಯಾಕಂದರೆ ನೋವು ಕೊಟ್ಟವರನ್ನು ನೆನಪಿಟ್ಕೊಂಡು ಕೂತ್ಕೊಂಡ್ರೆ ದ್ವೇಷಕ್ಕೆ ಕಾರಣ ಆಗುತ್ತೆ. ಹೌದು ಸರ್, ನಾನು ಯಾರನ್ನೂ ದ್ವೇಷ ಮಾಡಲ್ಲ ಸರ್, ಇವತ್ತವರೆಗೂ ಯಾರನ್ನೂ ದ್ವೇಷಿಸಲ್ಲ. ಅಂದ್ರೆ ಇವಾಗ ಗಂಡನ ಮನೇಲಿ ಏನ್ ಹೇಳ್ತಾರೆ, ಭಾಗ ಕೇಳಿದ್ರು ಸರ್ ಇವರು ಇರುವಾಗ್ಲೇನೆ ಗಂಡನ ಮನೇಲಿ ನನ್ ಭಾಗದ್ ನನಗ್ ಕೊಡಿ ಅಂತ. ಇವಾಗ ನಾವು ಏನಾದ್ರು ಹೋದಾಗ ಊರಿಗೆ ಹೋದಾಗ ಇರಕ್ ಒಂದ್ ಮನೆನೂ ಇಲ್ಲ ಸರ್ ನಮಗೆ. ಅಲ್ಲಿ ಊರಲ್ಲಿ ಇರೋದೊಂದಿಷ್ಟ ಕೊಡಿ, ನಾವು ಅವ್ರಿಗೆ ಎಡೆ ಇಕ್ಕೋದು ಪಿತೃಪಕ್ಷದಲ್ಲಿ ಒಂದೇ ಸಲ ಸರ್ ಅಲ್ಲಿಗೆ ಹೋಗೋದು. ಅವಾಗ ಹೋದಾಗ್ಲೂ ನಮ್ ಭಾವ ಹಿಡ್ಕೊಂಡು ಹೊಡೆದು ಎಲ್ಲ ಮಾಡಿದ್ರು ಸರ್ ಅವ್ರ ಮಧ್ಯದವ್ರು. ನನಗೆ ಸರ್ ಅವ್ರಿಗೆ ಪಿತೃಪಕ್ಷದಲ್ಲಿ ಎಡೆ ಇಕ್ಕಕ್ ಹೋದಾಗ ಎಡೆ ಇಕ್ಕಕ್ ಬಿಡ್ಲಿಲ್ಲ ಸರ್ ಅವರು. ಅಲ್ಲಿ ಯಾಕೆ ಹೊಡೆದ್ರು ಅಂದ್ರೆ ಡ್ರಿಂಕ್ಸ್ ಮಾಡಿ ಬಂದು ಜಗಳ ಮಾಡ್ತಾ ಇದ್ರು ಸರ್. ಅದಕ್ಕೆ ನಾನ್ ನಮ್ಮ ಅತ್ತೆ ಹತ್ರ ಕೇಳ್ದೆ, ಈಗ ನನ್ ಗಂಡಂದು ಏನಿದೆ ಅದನ್ನ ಕೊಡ್ರಿ ಹೋಗ್ಲಿ, ಇಷ್ಟಾಗ್ಲ ಮನೆ ಕಟ್ಕೊಂಡು ಅವ್ರಿಗೆ ನೆಮ್ಮದಿಲಿ ಎಡೆ ಇಕ್ಕ ಹೋಗ್ತೀವಿ ನಾವು, ವರ್ಷಕ್ಕೊಂದ್ಸಲ ಬರೋದು ಅಂತ ಹೇಳ್ದೆ ಸರ್ ಅವ್ರಿಗೆ. ನೀನ್ ನಿಮ್ಮ ಅಪ್ಪಂದ್ ಯಾವ್ದು ತಂದಿದೀಯಾ ಹಂಗೆ ಹಿಂಗೆ ಅಂತ ಹಿಡ್ಕೊಂಡು ಅವರು ಡ್ರಿಂಕ್ಸ್ ಮಾಡ್ತಾರೆ ಸರ್ ನಮ್ಮ ಭಾವ. ಅವರು ಹಿಡ್ಕೊಂಡು ಹೊಡೆದು ಕಳ್ಸಿದ್ರು ಸರ್. ಅದೇ ಲಾಸ್ಟ್ ಸರ್, ನಿನ್ನ ಅವ್ರ ಊರ್ ಕಡೆ ಹೋಗಿಲ್ಲ ಸರ್ ಮತ್ತೆ ತಿರ್ಗಾ. ಆಯ್ತವ, ಅಲ್ಲಿ ಏನಾದರೂ ಬರೋದಿದ್ರೆ ಅದನ್ನ ಮಗ ಮುಂದೆ ನೋಡ್ಕೊಳ್ತಾನೆ, ಈಗ ಅದನ್ನು ತಾಂಡು ಏನೂ ಮಾಡ್ಕೊಳ್ಳೋದಿಲ್ಲ. ಆಯ್ತಲ್ಲ, ಸ್ವಲ್ಪ ದೊಡ್ಡವ್ರ ಹತ್ರ ಕೇಳಬೇಕು ಹೊರತು ಹೋಗಿ ಶತ್ರುಗಳ ಹತ್ರ ಕೇಳ್ತೀಯಾ? ಇಲ್ಲ ಸರ್, ಅವ್ರ ಊರು ಯಜಮಾನ್ರುಗಳನ್ನು ಕೂರ್ಸ್ ಕೇಳಿದೆ ಸರ್. ಅವ್ರೇನ್ ಹೇಳಿದ್ರು, ನಿಮ್ ಭಾಗದ ಆಸ್ತಿ ಕೊಡ್ತೀವಿ ಅಂದ್ರು. ಇವಾಗ ಜಮೀನ್ ಸೇಲ್ಗಿಟ್ಟವ್ರೆ ಸರ್, ಅದು ಅವ್ರದ್ದು 24 ಗಂಟೆ ಇರೋದನ್ನ ಸೇಲ್ ಮಾಡ್ತಾರೆ. ನಾನೇನ್ ಹೇಳಿದೆ, ಸೇಲ್ ಮಾಡ್ಬೇಡ್ರಿ, 24 ಗಂಟೆ ಜಮೀನು ಉಳಿಸ್ಕೊಳ್ಳಿ, ನಿಮ್ಗೆ ಏನ್ ಕೊಡ್ಬೇಕು ಅದನ್ನ ನಾನು ಕೊಡ್ತೀನಿ, ನನಗೆ ಕೊಡಿ ಜಮೀನು ಅಂತ ಹೇಳಿದೆ ಸರ್ ನಾನು. ಅವ್ರು ನನಗ್ ಕೊಡಕ್ ರೆಡಿ ಇಲ್ಲ ಸರ್, ಯಾರೋ ಅವ್ರ ಊರಲ್ಲಿ ಇರೋರ್ಗೆನೆ ಕೊಡ್ತಿದ್ದಾರೆ. ಹೆಣ್ಮಕ್ಳಿಗೂ ಭಾಗ ಬೇಕು ಅಂತ ಹೇಳಿದ್ದಾರೆ ಸರ್ ಅದ್ರಲ್ಲಿ. ಅವ್ರ 24 ಗಂಟೆಯಲ್ಲಿ ಭಾಗ ಮಾಡಿದ್ರೆ ಎಷ್ಟೆಷ್ಟು ಬರುತ್ತೆ ಸರ್ ಅದ್ರಲ್ಲಿ? 24 ಗಂಟೆಯಲ್ಲಿ 7 ಭಾಗ ಮಾಡ್ತಾರಂತೆ ಸರ್ ಅದ್ರಲ್ಲಿ. ಅದಕ್ಕೆ ಹಂಗಂತ ಹೇಳಿದಾರೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ಸರ್. ಇಷ್ಟು ದಿನ ಅದೇ ಇತ್ತ, ಇಲ್ಲ ಅಂದ್ರೆ 2.5 ಲಕ್ಷ ಕೊಡ್ತೀವಿ, ಸೈನ್ ಹಾಕೊಡು ಬಂದಿ ಅಂತಾರೆ ಸರ್ ಅವರು. ನಾನು ಇಷ್ಟು ದಿನ 2.5 ಲಕ್ಷ ತಗೊಂಡೆ ನನ್ ಮಕ್ಳು ಸಾಕದ್ನ. ಏನಿಲ್ಲ ಬಿಡು, 2.5 ಲಕ್ಷದಲ್ಲಿ ಏನಾಗುತ್ತೆ? ಈಗ ನಾನು ಹೇಳೋದು, ಅಲ್ಲಿ ಏನು ಕೊಡ್ತಾರೆ ಸ್ವಲ್ಪ ಎಲ್ಲರಂತೆ ನೀನು ಒಂಚೂರು ಅವ್ರೇನು ಹೇಳ್ತಾರೆ, ಏನು ಕೊಡ್ತಾರ, ದುಡ್ಡು ಕೊಡ್ತಾರ, ಅದು ಕೊಡ್ತಾರ, ಪ್ರದರ್ಶಿಸ್ಕೊ ಬುದ್ಧಿವಂತಿಕೆಯಿಂದ. ಅದೇ ಇತ್ತ ಅದರಿಂದಲೇ ಬದುಕು ನಡೆಸ್ತೀನ, ಇದು ಬೇಡ. ಈಗ ಆಯ್ತು, ಅದು ನಿನ್ನ ದಿಟ್ಟತನ, ಅದು ನಿನ್ನ ಸ್ವಾಭಿಮಾನದ ಬದುಕು, ಅದನ್ನ ನಾನು ಪ್ರಶ್ನೆ ಮಾಡಲ್ಲ, ಅದರಲ್ಲಿ ನೀನು ದೇವತೆ. ಇಲ್ಲಿ ಬರೋಷ್ಟು ಈಸ್ಕೊ, ಅಲ್ಲಿ ತುಂಬ ಸಂಘರ್ಷ ಮಾಡ್ಲಿಕ್ಕೆ ಹೋಗ್ಬೇಡ. ಮತ್ತೆ ಇನ್ನೊಂದು, ಎಡೆ ಇಕ್ಲಿಕ್ಕೆ ಅಲ್ಲಿಗೆ ಹೋಗ್ಬೇಕಿಲ್ಲ, ನಿನ್ನ ಮನೇಲಿ ಇಟ್ಕೋ, ಏನು ತೊಂದರೆ ಇಲ್ಲ. ಈ ಮಹಾಲಯ ಅಮಾವಾಸ್ಯೆ ಬಂದಾಗ, ಪಿತೃಪಕ್ಷ ಬಂದಾಗ ಇಟ್ಕೋ ನಿನ್ನ ಮನೇಲಿ, ಏನಿಲ್ಲ, ತೊಂದರೆ ಇಲ್ಲ. ನೀನು ಸಂಘರ್ಷ ಮಾಡಿಕೊಂಡು ಇನ್ನಷ್ಟು ವ್ಯತ್ಯೆ ಮಾಡ್ಕೊಂಡು ಏನು ಮಾಡ್ತಿ? ಅದೇ ಸರ್, ಇವಾಗ ಮಕ್ಳಿಗೆ ಅವ್ರ ಕಡೆಯವರು ಸ್ವಲ್ಪನು ನನ್ ಮೊಮ್ಮಕ್ಳು ಅನ್ನೋದು ಅವ್ರಿಗೂ ಇಲ್ಲ ಸರ್. ಈ ಕಡೆ ನಮ್ಮ ಅಮ್ಮನ ಮನೇಲೂ ಇಲ್ಲ ಸರ್ ಮೊಮ್ಮಕ್ಳು. ಅಂದ್ರೆ ನಾನು ಹೋಗ್ಬಿಟ್ರೆ ನನ್ ಮಕ್ಳಿಗೆ ಒಂಟಿ ಆಗ್ಬಿಡ್ತಾರೆ ಅನ್ನೋದೇ ನೋವು ಜಾಸ್ತಿ ಇದೆ ಸರ್. ಹಂಗೆ ಯಾಕೆ ಅಂದ್ಕೊಳ್ತಿ? ನೀನು ಚೆನ್ನಾಗಿ ಇರ್ತೀಯ. ಭಗವಂತ ಆ ಮಕ್ಕಳ ಒಂದು ದಡ ದಾಡ್ಸೋವರೆಗೂ ನಾನು ಚೆನ್ನಾಗಿ ಇರ್ತೀನಿ ಅಂತ ನೀನು ಅಂದ್ಕೊ. ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ರೋಗಗಳಿಗೆ ದಾರಿ ಮಾಡಿಕೊಟ್ಬಿಡ್ತೀಯ. ಹಂಗೆಲ್ಲ ಯೋಚನೆ ಮಾಡಬೇಡವ. ನಾನು ಹೇಳ್ತೀನಿ, ಅವರು ಕೊಟ್ಟರು ಕೊಡದೆ ಹೋದ್ರು, ಅದು ಏನು ಕೊಡ್ತಾರೋ ಬುದ್ಧಿವಂತಿಕೆಯಿಂದ ಇಸ್ಕೊ.
ಯಾಕಂದರೆ ಈಗ ನೋಡುವ ನೀನು ಅದನ್ನ ಓಡಾಡೋದ್ರಲ್ಲಿ ಒಂದು ಅದೇ ಹೇಳ್ತಾರಲ್ಲ, ಕೋರ್ಟ್ಗೆ ಅಲ್ದಾಡೋದು ಅಥವಾ ಇಂಥವಕ್ಕೆಲ್ಲ ಅಲ್ದಾಡೋದು ಅಂದರೆ ನನಗೆ ತೀರಾ ದೊಡ್ಡ ಇನ್ಫ್ಲೂಯೆನ್ಸ್ ಇದ್ದು ಶಕ್ತಿ ಇದ್ದು ಅದು ಬೇರೆ. ಈಗ ನಾನು ಈ ಒಂಟಿಯಾಗಿ ಇವೆಲ್ಲ ಸವಾಲುಗಳನ್ನು ಎದುರಿಸ್ಕೊಂಡು ನನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದೇ ದೊಡ್ಡ ವಿಚಾರ ಆಗಿರಬೇಕಾದ್ರೆ ಇದನ್ನು ಬೇರೆ ಎಕ್ಸ್ಟ್ರಾ ಯಾಕೆ ಹಾಕೊಳ್ಳಿ? ಈವನ್ ನಿಮ್ಮ ಮೋಸ ಮಾಡಿ ನಿಮ್ಮ ಕಣ್ಣು ತಪ್ಪಿಸಿ ಅವ್ರು ಏನೂ ಮಾಡಲಿಕ್ಕಾಗಲ್ಲ, ಅದು ಬೇರೆ ಕತೆ. ಅವ್ರು ಅದನ್ನು ಅರ್ಥಕೊಂಡು ಏನೋ ಕೊಡೋಕೆ ಬರ್ತಾರೆ, ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅದನ್ನು ಇತ್ಯರ್ಥ ಮಾಡ್ಕೊ. ಅದನ್ನು ಮಕ್ಕಳಿಗೂ ಅದು ತಲೆನೋವು ಹಾಕೋಕೆ ಬಿಡಬೇಡ ಅಥವಾ ದ್ವೇಷ ಹರಡ್ಲಿಕ್ಕೆ ಬಿಡಬೇಡ. ಅದು ನಿನ್ನ ಮಕ್ಳ ಜೊತೆ ಮಾತಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬಾ. ಆ್ಯಂಡ್ ಇಲ್ಲಿ ಬಾಡಿಗೆ ಮನೆನೋ ಭೋಗ್ಯ ಮನೆನೋ ಎಲ್ಲ ಬಾಡಿಗೆ ಮನೇಲೇ ಇದ್ದೀವಿ ನಾವು. ನಮ್ಮ ನಿಜವಾದ ಮನೆ ಮೇಲಿದೆ, ಎಲ್ಲ ಬಾಡಿಗೆ ಮನೆ ಅಂತ. ಅದಕ್ಕೆ ಹೇಳ್ತಾರಲ್ಲ, ಒಳಿತು ಮಾಡು ಮನುಷ್ಯ ನೀ ಇರೋದು 3 ದಿವಸ. ಇಲ್ಲಿ ನಾವೇನೇನಿದ್ದೀವಿ, ನಾವು ಅಂದ್ಕೊಂಡಿದ್ದೀವಿ ನಾವು ಸ್ವಂತ ಮನೆ ಅಂತ. ಇವತ್ತು ನಾವು ಕೂತಿರೋ ಜಾಗ, ಇವತ್ತು ನಾವು ನಿಂತಿರೋ ಜಾಗದಲ್ಲಿ ಸಾವಿರಾರು ಹೆಣಗಳ ಮೇಲೆ ನಾವು ನಿಂತಿದ್ವಿ. ಯಾಕಂದರೆ ಈ ಹಿಂದೆ ಸಾವಿರಾರು ಕೋಟಿ 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 ಜನ ಬಂದು ಹೋಗಿದ್ದಾರೆ, ಅವ್ರ ಗೋರಿ ಮೇಲೆ ನಮ್ಮ ಮನೆ ಕಟ್ಕೊಂಡಿದ್ದೀವಿ ಅಲ್ವಾ? ಹಾಗಾಗಿ ನಿಮಗೆ ಬರಬೇಕಾದ ಬಿಟ್ಬಿಡು ಅಂತ ನಾನು ಹೇಳ್ತಾ ಇಲ್ಲ. ಸ್ವಾಭಿಮಾನ ಇಲ್ಲಿ ತೋರಿಸ್ಬೇಡ, ಸ್ವಾಭಿಮಾನ ಇದ್ದೇ ಇದೆ, ಏನು ಬರೋದು ಇಸ್ಕೋ, ಏನು ತೊಂದರೆ ಇಲ್ಲ. ಆದರೆ ನಿಂತವ್ರ ಮನೆ ನೋಡಲ್ಲ, ಅಥವಾ ನನ್ನ ಮಕ್ಳಿಗೆ ಪ್ರೀತಿ ಕೊಡಲ್ಲ, ಇವ್ರಿಗೆ ಪ್ರೀತಿ ಕೊಡಲ್ಲ. ನೋಡವ, ಈವನ್ ನಿನ್ನ ಮಕ್ಳಿಗೆ ನೀನು ತಾಯಿಯಾಗಿ ನಿನ್ನ ಪ್ರೀತಿನಾದರೂ ಇದೆ, ಯಾವುದೂ ಪ್ರೀತಿ ಇಲ್ದಿರೋ ಎಷ್ಟು ಮಕ್ಳಿದ್ದಾರೆ. ಸುಮ್ಮನೆ ಅನಾಥಾಶ್ರಮಕ್ಕೆ ಮಕ್ಳನ್ನ ಕರ್ಕೊಂಡು ಒಮ್ಮೆ ಹೋಗ್ಬಾ, ಅವ್ರಿಗೆ ತಾಯಿ ಬೆಲೆ ಗೊತ್ತಾಗುತ್ತೆ, ತಾಯಿಗೆ ಮಕ್ಕಳು ಬೆಲೆ ಗೊತ್ತಾಗುತ್ತೆ. ಅಲ್ಲಿರೋ ಮಕ್ಕಳಿಗೆ ತಾಯಿ ಇಲ್ಲ, ಅಥವಾ ಅಲ್ಲಿರೋ ಮಕ್ಕಳಿಗೆ ತಂದೆ ಇಲ್ಲ. ಹಾಗಾಗಿ ನಿನ್ನ ಮಕ್ಕಳಿಗೆ ಅದನ್ನು ಹೇಳಿ ಬೆಳೆಸು. ನೋಡ್ರಪ್ಪ, ಆ ಕಡೆಯಿಂದ ಯಾರು ನಿಮ್ಮನ್ನು ಮಾತಾಡಿಸ್ದೇ ಇರ್ಬೋದು, ಈ ಕಡೆಯಿಂದ ನಮ್ಮನ್ನು ಯಾರು ಮಾತಾಡಿಸ್ದೇ ಇರ್ಬೋದು. ಅಜ್ಜಿ ಕಡೆ ಅಂದರೆ ಅಪ್ಪನ ಕಡೆ, ಅಮ್ಮನ ಕಡೆ ಯಾರೂ ನಂಬ್ಕೊಂಡಿಲ್ಲ. ನಾಳೆ ಒಂದು ದಿನ ಏನೋ ಕಾರಣಕ್ಕೆ ನಿನ್ನ ತಮ್ಮ ನಿನ್ನ ಮಕ್ಕಳನ್ನ ಮಾತಾಡಕ್ಕೆ ಹೇಳು, ಏನು ತೊಂದರೆ ಇಲ್ಲ. ಆದ್ರೆ ಮಾತಾಡ್ತಾರೆ ಸರ್, ಅಂದ್ರೆ 6 ತಿಂಗಳಿಗೋ ವರ್ಷಕ್ಕೋ ಯಾವಾಗಲೋ ಒಂದ್ಸಲ ಇವರಾಗಿ ಫೋನ್ ಮಾಡಿದ್ರೆ ಮಾತಾಡ್ತಾರೆ. ನೀನು ಯಾವ ಮಟ್ಟಿಗೆ ಯೋಚನೆ ಮಾಡಬೇಕು ಅಂದ್ರೆ, ಮಾತಾಡದೇ ಇದ್ರೂ ನೀವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಇವ್ರನ್ನ ತಯಾರು ಮಾಡು. ಹಂಗೂ ಒಂದು ವೇಳೆ ಮಾತಾಡ್ಸಿದ್ರೆ ಅದು ಬೋನಸ್ ಆಯ್ತಲ್ಲ. ಅಯ್ಯೋ ಹಂಗೆ ಮಾತಾಡಲಿ, ಒಬ್ಬ ತಾಯಿಯಾಗಿ ನೀನೇ ಸಂಜೆ ಆದ್ರೆ ಸೆರಗೋತ್ಕೊಂಡು ಕಣ್ಣೀರು ಹಾಕೊಂಡು ಕೂತ್ಕೊಂಡಂಗಿಲ್ಲವಾ? ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದು ಅಂದ್ರೆ ಸಂತೋಷ, ನಗು. ಅಷ್ಟೋ ಇಷ್ಟೋ ಆರೋಗ್ಯ ಇದೆ, ಅಷ್ಟೋ ಇಷ್ಟೋ ಮಾತುಗಳ ಮಕ್ಕಳಿದ್ದಾರೆ. ಏನೋ ಬಾಡಿಗೆನೋ ಭೋಗ್ಯನೋ ಏನೋ ನಿಮ್ದು ಅಂತ ಒಂದು ಸೂರಿದೆ. ಹಾಗಾಗಿ ಇಲ್ಲದಿರುವುದ್ರ ಬಗ್ಗೆ ಕೊರಗ್ತಾ ಮಕ್ಕಳಿಗೆ ಆ ದುಃಖದ ಮನೆ ಅಥವಾ ಮನೆ ಮನಸ್ಸು ಎರಡೂ ಕೂಡ ಉತ್ಸಾಹದಿಂದ ಭರವಸೆಯಿಂದ ಯಾರು ಬಂದರು, ನಾಳೆ ಅಮ್ಮನ ಕಡೆಯಿಂದ ಯಾರೋ ಬಂದರು, ಗಂಡನ ಕಡೆಯಿಂದ ಮನೆಯಿಂದ ಯಾರೋ ಬಂದರು, ಮನೆಗೆ ಅತಿಥಿ ಸತ್ಕಾರ ಮಾಡೋ ಸಂಸ್ಕಾರ ನಿಮಗಿದ್ದೇ ಇರಬೇಕು. ನಮ್ಮನ್ನು ನೀವು ಅವತ್ತು ಹಂಗಂದ್ಬಿಟ್ರಿ ಅಂತ ಆಚೆ ದೂಕಂಗಿಲ್ಲ. ಹಾಗಾಗಿ ನೀವು ನಿಮ್ಮ ಗಂಡನಿಗೆ ಇಲ್ಲೇ ಎಡೆ ಇಟ್ಕೊಳ್ಳಿ, ಇದೇ ನಿಮ್ಮೂರು, ಎಲ್ಲಿದ್ದೀರೋ ಅದೇ ನಿಮ್ಮೂರು, ಸುತ್ತಮುತ್ತ ಇರೋರೇ ನಿಮ್ಮೂರು. ಯಾಕಂದ್ರೆ ನಾವು ತುಂಬ ಸಾರಿ ಏನು ಮಾಡ್ತೀವಿ, ಎಲ್ಲೋ ಹಳ್ಳಿಯಲ್ಲಿರೋ ಅಥವಾ ಇನ್ನೆಲ್ಲೋ ಇರೋ ನಮ್ಮವ್ರಿಗೋಸ್ಕರ ಸುತ್ತಮುತ್ತ ಅವ್ರ ಬೆಲೆನೇ ನಮಗೆ ಗೊತ್ತಿರಲ್ಲ. ಇವತ್ತು ಮಧ್ಯರಾತ್ರಿನೇ ನಿಮ್ಮ ಮಗನಿಗೇನೋ ಆಯಿತು, ಮಗಳಿಗೇನೋ ಆಯಿತು, ನಿನಗೂ ಏನೋ ಆಯಿತು, ಅಥವಾ ಏನೋ ಒಂದು ಕೆಟ್ಟದ್ದಾಯಿತು ಅಂದಾಗ ಕೂಗುದ್ರೆ ಓಡ್ ಬರೋರು ಎಲ್ಲೋ ದೂರದಲ್ಲಿರೋರಲ್ಲ, ನಿನ್ನ ಪ್ರೀತಿ ಪಾತ್ರರಲ್ಲ, ಅಕ್ಕಪಕ್ಕದವರೇ ಬರಬೇಕಲ್ಲ. ಹೌದು ಸರ್. ಹಾಗಾಗಿ ನಾವು ದೂರದ ನಕ್ಷತ್ರವನ್ನು ಹೊಗಳ್ತಾ ಮನೇಲಿರೋ ಸೀಮೆ ಪುಟ್ಟಿಯ ಬೆಲೆಯನ್ನೇ ಮರ್ತು ಬಿಟ್ಟಿರ್ತೀವಿ. ದೇವ್ರ ಮನೇಲಿರೋ ಆ ದೀಪದ ಬೆಲೆ ಕರೆಂಟ್ ಹೋದಾಗ್ಲೇ ಗೊತ್ತಾಗೋದು. ಹೌದು ಸರ್, ನೋಡಿದೀನಿ ಸರ್. ಯಾಕಂದ್ರೆ ನನ್ ಮಗಳು ಫಂಕ್ಷನ್ ಮಾಡಿದಾಗ ನಾವು ಅಕ್ಕಪಕ್ಕದವರೇ ಪಾಪ ನಿಂತ್ಕೊಂಡ್ ಮಾಡಿದ್ದು, ಅವ್ರು ಯಾರು ಬರ್ಲಿಲ್ಲ ಸರ್. ಅಕ್ಕಪಕ್ಕದವರೇ ನಿಂತ್ಕೊಂಡ್ ಮಾಡಿದ್ದು ಫಂಕ್ಷನ್ಗೆ ಅಂತ ಅಲ್ಲ ಸರ್. ನಾನ್ ಮೊನ್ನೆ ಹುಷಾರ್ ತಪ್ಪಿ 15 ದಿನ ಹಾಸ್ಪಿಟ್ಲ್ ಮನೆ ಓಡಾಡ್ತಿದ್ದೆ ಸರ್. ಪಕ್ಕದ ಮನೆಯವರೇ ಕರ್ಕೊಂಡು ಹೋಗಿದ್ದೆ. ಅದ್ ನೆನಪಿದೆ ಸರ್ ನನಗೆ. ಅಕ್ಕಪಕ್ಕದವರೇ ನಮ್ ಬಂಧು ಬಳಗ ಅನ್ನೋದು ಅದೇ ಸತ್ಯದವ. ಅದನ್ನು ಚೆನ್ನಾಗಿ ಇಟ್ಕೋ. ಮಕ್ಳಿಗೆ ಒಳ್ಳೆ ರೀತಿಯಲ್ಲಿ ಇಂಥ ಭರವಸೆ ಮಾತನ್ನು ಹೇಳಿ, ನೋಡ್ರಮ್ಮ ಹಿಂಗೆಲ್ಲ ಇದೆ, ಹೊರಗಡೆ ಕಾರ್ಯಕ್ರಮ ತೋರಿಸ್ತಾ ಇದೆಯಾ, ಅದು ಬಹಳ ಪ್ಲಸ್ ಪಾಯಿಂಟ್. ಅವ್ರಿಗೆ ಗೊತ್ತಾಗುತ್ತೆ ಹೊರಗಡೆ ಏನಿದೆ, ಕಾಲೇಜು ಮಕ್ಕಳು ಹೆಂಗಿರಬೇಕು, ಅಲ್ಲಿ ಮಾಡ್ಕೊಂಡು ಎಡವಟ್ಟುಗಳು ಮುಂದೆ ಹೇಗೆ ತೊಂದರೆ ಕೊಡ್ತವೆ. ಯಾರ್ದು ಬೇಡ, ನಿನ್ನ ಬದುಕನ್ನೇ ಈ ಕಥೆಯನ್ನು ಅವರಿಗೆ ಬಹುಶಃ ಅವ್ರ ಜೀವಿತಾವಧಿಯ ಯಾವುದೇ ಹಂತದಲ್ಲಿ ಕೇಳಿದ್ರು ನಮ್ಮ ತಾಯಿಯೇ, ಒಳ್ಳೇದಕ್ಕೂ ನಮ್ಮ ತಾಯಿನೇ ಮಾದರಿ, ಕೆಟ್ಟದಕ್ಕೂ ನಮ್ಮ ತಾಯಿನೇ ಮಾದರಿ.
ಕೆಟ್ಟದ್ದು ಅಂದರೆ ತೀರಾ ಅಂಥದ್ದೇನಲ್ಲ, ಬಟ್ ಒಂಚೂರು ಆ ಥರ ಬಿದ್ದಿದ್ದು ಒಂದು ಬಿಟ್ಟರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿನ್ನ ಪಾಲಿಗೆ ಬಂದ ಗಂಜಿಯೋ ಅಂಬಲಿಯೋ ಅಂದರೆ ಕಷ್ಟವೋ ಸುಖವೋ ಎಲ್ಲವನ್ನೂ ನಿಭಾಯಿಸ್ಕೊಂಡು ಬಂದಿದೆಯಾ ತಾಂಡ ತಪ್ಪಿಗೆ. ಹೌದು ಸರ್. ಆಗಲಿ, ತೊಂದರೆ ಇಲ್ಲ. ಮಕ್ಕಳಿಗೆ ಒಳ್ಳೇದಾಗಲಿ, ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಶಾರದೆ ಒಲಿಲಿ. ಮಗನು ಈ ಸಲ 10th ಅಲ್ಲಿ 96% ತಗೊಂಡವನ್ ಸರ್. ಅವ್ರದೇ ಕಾಲೇಜಲ್ಲಿ ಫ್ರೀ ಸೀಟ್ ಕೊಟ್ಟಿದ್ದಾರೆ ಅವನಿಗೆ. ಗ್ರೇಟ್ ಗ್ರೇಟ್. ಮಗ ಚೆನ್ನಾಗಿ ಓದ್ತಾನೆ ಸರ್. ಅದರಲ್ಲಿ ಮಗ ಅಲ್ಲೇ ಇದ್ದಾರಾ? ಇಲ್ಲೇ ಇದ್ದಾರೆ ಸರ್. ಮಗನಿಗೆ ಕೊಡವಾ? ಹಾ, ಕೊಡ್ತೀನಿ. ಹಲೋ, ನಮಸ್ತೆ. ನಮಸ್ತೆ. ಕೇಳಿಸ್ತಾ ಇದೆಯೇನಪ್ಪ ನನ್ನ ಧ್ವನಿ? ಹಾ, ಕೇಳಿಸ್ತೈತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ. ಆಗಲಿ. ಏನು 96%? 10th ಅಲ್ಲಿ? ಹಾ ಸರ್. ಗ್ರೇಟ್ ಗ್ರೇಟ್, ಒಳ್ಳೇದಾಗ್ಲಪ್ಪ. ನಿನ್ನ ಧ್ವನಿ ಕೇಳ್ತಾ ಇಲ್ಲ, ಅಮ್ಮನಿ ಕೊಡಪ್ಪ. ಹಲೋ. ಮಗನ ಧ್ವನಿ ಅರ್ಥ ಮಾಡ್ಕೊಳಕ್ ನಂಗೆ ಇನ್ನೂ 2 ಎಪಿಸೋಡ್ ಬೇಕಂಗಾರೆ. ಸರ್ ನಾನು ಸ್ವಲ್ಪ ಫೋನಲ್ಲೆಲ್ಲ ಅಷ್ಟು ಮಾತಾಡಲ್ಲ ಸರ್. ಅವನು ಆಗ್ಲಿ ತೊಂದರೆ ಇಲ್ಲ, ನಾನು ಅದಕ್ಕೆ ಅಷ್ಟಕ್ಕೆ ಮುಗಿಸ್ದೆ. ಮಗನಿಗೆ ಒಳ್ಳೇದಾಗಲಿ, ಮಗಳಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಮನೆಯಲ್ಲಿ ಬೆಳಿಗ್ಗೆ ಸಂಜೆ ದೀಪ ಹಚ್ಚುತ್ತಾ ಎಲ್ಲ ಹಿರಿಯರನ್ನು ಸ್ಮರಣೆ ಮಾಡ್ತಾ, ದೇವರನ್ನು ಸ್ಮರಣೆ ಮಾಡ್ತಾ, ನಿನ್ನ ಕಾಯಕ ಮಾಡ್ತಾ, ಯಾರ ಬಗ್ಗೆನೂ ಏನು ಮಾತಾಡ್ಕೊಳ್ಬೇಡಿ. ನೀವಾಯಿತು, ನಿಮ್ಮ ದುಡಿಮೆ ಆಯಿತು, ಸ್ವಲ್ಪ ಖರ್ಚು ಆದಾಯ ಎಲ್ಲವನ್ನೂ ದುಡ್ಡು ಕಾಸಲ್ಲಿ ಸಂಬಂಧಗಳಲ್ಲಿ ಕೊಟ್ಟು ಮೋಸ ಹೋಗ್ಬಿಟ್ಟಿದೀನಿ ಸರ್. ಅದು ಬರುತ್ತಾ ಏನು ನನಗೆ ಗೊತ್ತಿಲ್ಲ ಸರ್. ನೀವು ಒಂದ್ ಮಾತು ಹೇಳಿದ್ರೆ ಅದು ಒಂದ್ ನಂಬಿಕೆ ಇರುತ್ತೆ ಸರ್ ನನಗೆ. ಅಂದ್ರೆ ಸಂಬಂಧಗಳಲ್ಲಿ ಅಂದ್ರೆ ಬೇರೆ ಯಾರಿಗೂ ಕೊಟ್ಟಿಲ್ಲ ಸರ್, ನನ್ನ ತಮ್ಮನಿಗೆ ಕೊಟ್ಟಿರೋದು. ಆಯಿತು, ಎಲ್ಲ ನಿನ್ನ ಇಚ್ಛೆಯಂತೆ ಆಗಲಿ. ಯಾವುದು ಧರ್ಮವೋ ಅದು ಎಂದಲ್ಲ ನಾಳೆ ಮತ್ತೆ ಮರಳಿ ಬಂದೇ ಬರುತ್ತೆ. ಅವ್ರಿಗೆ ಆ ಬುದ್ಧಿಯನ್ನು ಭಗವಂತ ಕೊಡ್ತಾನೆ, ಕಾಯು. ಯಾವುದು ನಷ್ಟವಾಗಲ್ಲ. ಬಟ್ ಇಲ್ಲಿಂದ ಈಚೆಗೆ ಸ್ವಲ್ಪ ಬಡವಿ ಅಂತ ಇದ್ದು ಬಿಡು. ಇದೆ ಅಂತ ತೋರಿಸ್ಕೊಂಡ್ರೆ ಕೇಳ್ತಾರೆ. ಅದಕ್ಕೆ ಯಾರೋ ದೊಡ್ಡವರು ಹೇಳ್ತಿದ್ರು, ಈಗ ಹಳ್ಳಿ ಕಡೆಗೆ ಯಾರೋ ಹಳ್ಳಿಲೇ ಬೆಳೆದಿದ್ದಂತೆ, ಅವನು ಸಿಟಿಗೆ ಬಂದ, ಒಂಚೂರು ಚೆನ್ನಾಗಿ ದುಡ್ದ, ಹಬ್ಬದ ದಿವಸ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಊರ ಕಡೆಗೆ ಹೋದ. ಅಲ್ಲಿ ನೋಡಿದ್ರು, ಏನು ಟಿಪ್ ಟಾಪಾಗಿ ಡ್ರೆಸ್ ಹಾಕೇನೆ. ಯಾರೋ ಕೇಳಿದ್ರು, ಹೆಂಗೆ ಯಾರೋ ಯಜಮಾನ್ರು, ಏನಪ್ಪ ಒಳ್ಳೆ ದುಡಿಮೆ ಮಾಡ್ತೀಯ ಅನಿಸುತ್ತೆ, ಎಷ್ಟು ಬರುತ್ತೆ ಸಂಬಳ, ಚೆನ್ನಾಗಿರ್ಬೇಕು ನಿನ್ನ ಸಂಬಳ ಅಂದರು ಅವರು. ಈಗ ಇವನಿಗೆ 2 ಯೋಚನೆ. ಒಂದೋ ನಂಗೆ ತುಂಬ ಸಂಬಳ ಬರುತ್ತೆ ಅಂದರೆ ಸಾಲ ಕೇಳ್ತಾರೆ. ಸಂಬಳ ಬರಲ್ಲ, ಏನಿಲ್ಲ ಸ್ವಾಮಿ ಇಷ್ಟೇ ಒಂದು 10,000 8,000 ಬರುತ್ತೆ ಅಂದರೆ ಈ 10,000ಗೆ ಈ ಮಟ್ಟಿ ಶೋಕಿ ಮಾಡ್ತಾರೆ ಅಂತ ಆಡ್ಕೋತಾರೆ. ಈಗ ಏನು ಮಾಡೋದು ಇವೆರಡರಲ್ಲಿ ಇಂತ? ಜಾಸ್ತಿ ಬರುತ್ತೆ ಅಂದರೆ ಸಾಲ ಕೊಡಿ ಅಂತಾರೆ, ಒಂಚೂರು ಕೊಡಪ್ಪ ಒಂಚೂರು ದುಡ್ಡು ಕೊಡ ಅಂಬಿಡ್ತಾರೆ. ಕಡಿಮೆ ಹೇಳಿದ್ರೆ ಒಂದು ಚಿತ್ರಾನ್ನಪ್ಪ ಗಿರಿ ಹಾಕಿ ಅಂದ್ಕೊಳ್ತಾರೆ. ಏನು ಮಾಡೋದು ಅಂತ ಅವನು ಆಯ್ಕೆ ಮಾಡಿದ್ದು ಯಾವುದು ಅಂದರೆ ಚಿತ್ರಾನ್ನ ಅಂದ್ಕೊಂಡ್ರು ಪರವಾಗಿಲ್ಲ, ಇಲ್ಲಪ್ಪ ನನಗೆ ಇಷ್ಟ ಬರೋದು ಅಂತ ಹೇಳ್ಬಿಟ್ಟ ಅವನು. ಕೆಲವೊಮ್ಮೆ ಬದುಕು ಹಂಗೆ ಇರಬೇಕು. ನಾವು ಎಲ್ಲರ ಮುಂದೆ ತೋರಿಸ್ಕೊಳ್ಳೋಕ್ಕಾಗಿ ಆಮೇಲೆ ನಿಮಗೆ ಬರ್ತಿದೆ ಅಂತ ಗೊತ್ತಾದಾಗ ಯಾರು ಕೇಳ್ತಾರೆ, ಒಂಚೂರು ಇದೆ ಅನ್ಸುತ್ತೆ, ಒಂಚೂರು ಕೊಡೆಯಾ ನಾನು ಕೊಡ್ತೀನಿ ನಾಳೆ ಅಂತ. ಅವಾಗ 7 ಗಂಟೆ ತಪ್ಪು ಮಾಡಿಬಿಟ್ಟು ಅನ್ಸ್ಬಿಡುತ್ತೆ ಕೆಲವೊಮ್ಮೆ. ಚಿತ್ರಾನ್ನ ಅಂದ್ಕೊಂಡ್ರು ಪರವಾಗಿಲ್ಲ, ನನಗಿಷ್ಟೇ ಕಣಪ್ಪ ಬರೋದು, ಹಿಂಗೆ ಇರಬೇಕು. ಅದು ಬದುಕೋರು ಕಲೆ. ಅದು ಕಷ್ಟಕ್ಕೆ ಕೊಡು, ನೀನೇ ಕೈ ಎತ್ತು ಕೊಡು, ಕೇಳ್ಬಿಟ್ಟು ನೀನೇ ಕರೆದು ಕೊಡು. ಆದರೆ ಇದೆ ಅಂತ ಗೊತ್ತಾದ್ರೆ ಕೇಳ್ತಾರೆ. ಇಲ್ಲ ಸರ್, ಇವಾಗ ಕೊಟ್ಟಿದ್ದೀನಿ ಸರ್ ಅವಾಗ್ಲೇ. ಈಗ ಅವ್ರಿಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅದನ್ನ ದುಡ್ಡು ರಿಟರ್ನ್ ಕೇಳಿದ್ರೆ ಎಲ್ರೂ ಮಾತಾಡೋರೆ ಸರ್ ಮನೇಲಿ. ನಮ್ಮ ಅಪ್ಪ ಅಂತೂ ನನಗೆ ನೀನ್ ಯಾಕಾದ್ರೂ ಮನೆಗೆ ಬರ್ತೀಯೋ, ನೀನ್ ಸಾವು ನೋಡ್ದೆ ಹೋಗ್ತೀನಿ, ನಾ ದುಡ್ಡಿನ ಬಗ್ಗೆ ಇಷ್ಟೊಂದು ಹಿಂಸತೆ ಅಂದ್ರೆ ಮಗನಿಗೆ ಏನಾದ್ರು ಅಪ್ಪಿ ತಪ್ಪಿ ನಾನು ಕಾಲೇಜಿಗೆ ಜಾಸ್ತಿ ಫೀಸ್ ಕಟ್ಟಂಗಿದ್ರೆ ತುಂಬಾ ಕಷ್ಟ ಆಗೋಗೋದು ಸರ್ ನನಗೆ. ಇವಾಗ ಸದ್ಯಕ್ಕೆ ಫ್ರೀ ಸೀಟ್ ಸಿಕ್ಕಿರೋದ್ರಿಂದ ನನಗೆ ನಾನು ತಗೊಳ್ಳೋ ಸಂಬಳದಲ್ಲಿ ನಾನು ಹೆಂಗೋ ಕಟ್ಕೊಂಡು ಹೋಗ್ಬಿಡ್ತೀನಿ. ಈ ಕಡೆ ಮನೆ ಬಾಡಿಗೆನೂ ಕಟ್ಟಿ ಅವನು ಕಟ್ಟೋದು, ಮಗ ಚೆನ್ನಾಗಿ ಓದ್ತಾನೆ, ಓದಿಸೋ ಶಕ್ತಿ ನನಗಿಲ್ಲ ಸರ್. ಆ ಥರ ಆಗ್ಬಿಟ್ಟಿದೆ. ಆಗ್ಲವಾ? ಆ ಎಲ್ಲ ಶಕ್ತಿನೂ ಭಗವಂತ ನಿನಗೆ ಕೊಡ್ತಾನೆ. ಇದರ ಬಗ್ಗೆ ನಾನು ನಿನಗೆ ಬಹಳ ಪ್ರೀತಿಯಿಂದ ಹಾರೈಸ್ತೀನಿ. ಕೃಷ್ಣನ ಅನುಗ್ರಹ ಇಲ್ಲಿಂದ ಈಚೆಗೆ ನಿನಗೆ ಏನು ಬರಬೇಕು ಅದು ಎಲ್ಲ ಹಣ ಬರಲಿ. ನೀನು ಧೈರ್ಯವಾಗಿರು, ನೀನು ಧರ್ಮದಲ್ಲಿರು, ನೀತಿವಂತಳಾಗಿರು, ಎಲ್ಲವೂ ನಿನ್ನಂತೆ ಆಗಲಿ, ಎಲ್ಲವೂ ಒಳ್ಳೇದಾಗುತ್ತೆ. ಮಗನು ತುಂಬಾ ಕೃಷ್ಣನ್ ನಂಬ್ತಾನೆ ಸರ್.
ಮಗನು ತುಂಬಾ ಕೃಷ್ಣ ನಂಬ್ತಾನೆ, ಹಂಗಾಗಿ ಅವನು ಅದನ್ನೇ ಹೇಳ್ತಿರ್ತಾನೆ ಸರ್. ಅವಶ್ಯವಾಗಿ ಕೈ ಬಿಡಲ್ಲವ. ಈ ದಿನ ಇದೇ ಕಾರಣಕ್ಕೆ ಬಂದಿದ್ದೀಯ ನೀನು, ಮಗನ ಕೃಷ್ಣನ ಪ್ರೀತಿ, ಅದೇ ಕಾರಣಕ್ಕೆ ನೀನು ಇಲ್ಲಿಗೆ ಬಂದಿದ್ದೀಯ. ನಿನಗೆ ಶುಭವಾಗಲಿ, ಕಣ್ಣೀರೋರ್ಸ್ಕೋ, ಧೈರ್ಯವಾಗಿರು. ಮಗಳು ಮಗ ಚೆನ್ನಾಗಿ ನೋಡ್ಕೊ, ದುಃಖವಾದಾಗೆಲ್ಲ ಕರೆ ಮಾಡುವ ನನ್ನ ಜೀವನ ಮಕ್ಕಳೇ ನನ್ನ ಜೀವನ ಸರ್. ಮಕ್ಕಳೇ ನನಗೆಲ್ಲ, ಬಂಧು ಬಳಗ ಎಲ್ಲ ಮಕ್ಕಳೇ ಆಗಿದ್ದಾರೆ. ಇವಾಗ ಮುಂದೆನೋ ಹಂಗೆ ಇರ್ತಾರೇನೋ ಗೊತ್ತಿಲ್ಲ, ಇವರು ಬಿಟ್ಟು ನನ್ನನ್ನ ಇರ್ತಾರೆ. ಅದಕ್ಕೆ ನೀನು ಮಾಡಬೇಕಾಗಿರೋದೇನು, ಅವರಿಗೆ ಕಷ್ಟ ಅನ್ನಿಸೋಕು ಚೆನ್ನಾಗಿ ಎಜುಕೇಶನ್ ಕೊಡಿಸು. ಮತ್ತು ಮನೆಯಲ್ಲಿ ಅಯ್ಯೋ ಮನೆಗೆ ಹೋದ್ರೆ ದುಃಖ ಕಣ್ಣೀರು ಇದೇ ಆಯ್ತಪ್ಪ, ಅದರಲ್ಲೆಲ್ಲ ಪಾರ್ಕಲ್ಲಿ ಒಂದು 10 ನಿಮಿಷ ಕೂತು ಹೋಗೋಣಪ್ಪ 9 ಗಂಟೆಗೆ ಅನ್ನಂಗೆ ಆಗಬಾರ್ದು. ಎಷ್ಟೋ ಮಕ್ಕಳು ಯಾಕೆ ಮನೆ ಬಗ್ಗೆ ತಿರಸ್ಕಾರ ವ್ಯಕ್ತಪಡಿಸ್ತಾರೆ ಅಂದರೆ ನಾನು ಈ ಸಾವಿರಾರು ಕಥೆಗಳಲ್ಲಿ ಕೇಳ್ಪಟ್ಟಿದ್ದೀನಿ. ಏನೇ ಇರಲಿ, ಈ ಇಷ್ಟು ಇಲ್ಲದವ್ರಿ ಇದು ನಿಮಗೆ ನೀವು ಬದುಕ್ತಾ ಇರೋ ಬದುಕು ಇನ್ನೂ ಎಷ್ಟೋ ತಾಯಂದಿರ ಕನಸು. ಎರಡಲ್ಲ, ಒಂದು ಮಕ್ಕಳು ಇಲ್ಲ, ಗಂಡ ಹಾಳಾಗಿ ಹೋದ, ಮಕ್ಕಳು ನೋಡ್ಕೊಂಡಾರು ಬದುಕೊಂಡ್ರೆ ಮಕ್ಕಳು ಇಲ್ಲ, ಅದು ಅಂದ್ರೆ ನಿನಗಿದ್ದಾರೆ. ನಿನ್ನ ಬದುಕು ಇನ್ನೂ ಎಷ್ಟೋ ತಾಯಂದಿರ ಕನಸು. ಬಟ್ ಹಿಂದೆ ಮಾಡ್ಕೊಂಡು ಅವಾಗ ನಮ್ಮ ಮನೆಯವ್ರು ಓದ್ ಸ್ಟಾರ್ಟಿಂಗ್ ಅಲ್ಲೂ ಹೇಳಿದ್ರು ಸರ್, ಮಕ್ಳನ್ನ ಯಾವ್ದಾದ್ರು ಆಶ್ರಮ ಇದಕ್ಕೆ ಹಾಸ್ಟೆಲ್ ಇರುತ್ತಲ್ಲ ಸರ್, ಸ್ಕೂಲು ಹಾಸ್ಟೆಲ್ ಹಂಗ ಹಾಕ್ಬಿಡು, ನೀನ್ ನೆಮ್ಮದಿಲಿರು, ಅವ್ರಿಗೆ ಇಷ್ಟು ಅಂತ ದುಡ್ಡು ಕಟ್ಟಿದ್ರೆ ಆಗತ್ತೆ ಅಂತ. ನನ್ ಮಕ್ಳನ್ ಬಿಟ್ಟು ನನ್ಗೆ ಒಂದು ಕ್ಷಣನೂ ಇರಕ್ಕೆ ಆಗ್ಲಿಲ್ಲ ಸರ್. ನಾನು ಈಗೇನಾದ್ರು ರಜಕ್ಕೆ ಊರಿಗೆ ಹೋದ್ರೆ 1 ವಾರ ಆದ್ರೆ ಹೋಗಿ ನಾನೇ ಕರ್ಕೊಂಡ್ ನೋಡ್ತೀನಿ ಸರ್. 1 ವಾರ ಇರಕ್ಕಾಗಲ್ಲ ಸರ್ ಅವ್ರನ್ನ ಬಿಟ್ಟು. ಆಗ್ಲಿ ತಾಯಿ, ಎಲ್ಲ ಒಳ್ಳೇದಾಗ್ಲಿ. ನಿನ್ನ ಮಗಳನ್ನ ಓದಿಸೋ ಶಕ್ತಿ ಭಗವಂತ ಕೊಡ್ತಾನೆ. ನೀನು ಆರೋಗ್ಯವಂತಳಾಗಿರು. ಬೆಳಗ್ಗೆ ಸಂಜೆ ಮನೇಲಿ ದೀಪ ಹಚ್ಚು. ಯಾವ ಕೆಟ್ಟ ಹಳೇ ಮೋಸದ ಸುದ್ದಿ, ಅನ್ಯಾಯದ ಸುದ್ದಿಯನ್ನು ಮನೇಲಿ ಮಾತಾಡಬೇಡ. ಒಳ್ಳೇದು ಮಾತಾಡು. ಕಾರ್ಯಕ್ರಮ ಅಥವಾ ಒಳ್ಳೆ ವಿಚಾರಗಳು ಅಲ್ಲಿ ಮೊಬೈಲಲ್ಲಿ ಸೈಡಲ್ಲಿ ಓಡ್ತಾ ಇರಬೇಕು. ಒಳ್ಳೇದು ಮನೆಯಲ್ಲಿ ಹೋಮ ಮಾಡಿಸ್ದಂಗವ ಒಳ್ಳೆ ವಿಚಾರಗಳು ಪ್ರವಚನವನ್ನು ಹಾಕ್ಬಿಟ್ಬಿಡೋದು ಒಂದು ಹೋಮ ಮಾಡಿಸಿದ್ದಕ್ಕೆ ಸಮಾನ. ಒಳ್ಳೇದು ಓಡ್ತಾ ಇರಬೇಕು. ಆಗ ನಾನಂತೂ ಅಲ್ಲಿ ಕೆಲಸ ಮಾಡುವಾಗ ನಿಮ್ದು ವಿಡಿಯೋ ಹಾಕೊಂಡು ಇಡೀ ದಿನ ಆನ್ಲೈನ್ ಇರುತ್ತೆ ಸರ್. ಸ್ವಿಚ್ ಆಫ್ ಆಗೋ ತನಕ ಬರೀ ನಿಮ್ಮ ವಿಡಿಯೋಗಳು ಕೇಳೋದೇ ಸರ್ ಕೆಲಸ ಮಾಡೋವಾಗ. ಆಗ್ಲವ, ಅದೇ ನಿನಗೆ ಒಂಚೂರು ನೆಮ್ಮದಿ ಕೊಟ್ಟಿದೆ, ಅಥವಾ ಅದೇ ನಿನಗೆ ಒಂಚೂರು ಏನೋ ನನಗೆ ಬಹಳ ಅದು ಸಾರ್ಥಕತೆ. ಮೊನ್ನೆ ಒಂದು ವಿಡಿಯೋ ಕೇಳ್ದೆ ಸರ್, ಅದು ಅವರು ಪ್ರಶ್ನೆ ಮಾಡ್ತಾನೆ ಇದ್ರು ಸರ್. ಅಂದ್ರೆ ಆಧ್ಯಾತ್ಮದ ಕಡೆ ಇದೆ, ಭಗವಂತ ಹಿಂಗೆ ನಾವು ಜನರೇಷನ್ ಯಾಕೆ ಮುಂದುವರ್ಸ್ಬೇಕು ಆ ತರ ಎಲ್ಲಾ ಪ್ರಶ್ನೆ ಮಾಡ್ತಾನೆ ಇದ್ದಾಗ ನಾನು ಒಸಿ ಬೈಕೊಂಡಿಲ್ಲ ಸರ್. ನಿಜ ಹೇಳ್ತೀನಿ, ನಾನು ಬೈಕೊಂಡಿದ್ದೀನಿ. ಇವ್ರೇನ್ ವಿರುದ್ಧ ನೀವ್ ಹೇಳ್ತಾ ಇದ್ದೀರಾ, ಇದು ಪ್ರಕೃತಿಗೆ ವಿರುದ್ಧ ನೀವು ಮಾತಾಡ್ತಿರೋದಂದ್ರು ಮತ್ತೆ 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 ಅದೇ ಪ್ರಶ್ನೆ ಕೇಳ್ತಾ ಇದ್ರಲ್ಲ ಅವರು. ನನಗೆ ಫೋನ್ ಕೆಚ್ಚಾಕ್ಬಿಡ್ಬೇಕು ಅನ್ನೋ ಅಷ್ಟು ಸಿಟ್ಟು ಬಂದಿತ್ತು ಸರ್ ನನಗೇನೆ. ಆದ್ರೆ ನಿಮ್ಮ ತಾಳ್ಮೆಗೆ ನಾವ್ ಏನು ಹೇಳಕ್ ಅಸಾಧ್ಯ ಸರ್. ಅದು ನೋಡುವ, ಯಾವಾಗ ನಿನ್ನ ಅಥವಾ ನನ್ನ ಜ್ಞಾನದ ಮಟ್ಟ ಕಡಿಮೆ ಇರುತ್ತೆ ಅಥವಾ ಜ್ಞಾನ ಹೆಚ್ಚಾದಷ್ಟು ನೀನು ಹಣ್ಣಾಗ್ತೀಯ, ಪಕ್ವ ಆಗ್ತೀಯ. ಹೌದಲ್ಲ? ಹೌದೌದು ಸರ್. ನಿನಗೆ ಅರ್ಧಂಬರ್ಧ ಇದ್ರೆ ನನಗೆ ಗೊತ್ತಿಲ್ಲದನ್ನೆಲ್ಲ ಕೇಳ್ತೀಯ ಅಂತ ನಾನು ಬೈದ್ಬಿಡ್ತಿದ್ದೆ. ಹೌದು ಸರ್. ಅಂದ್ರೆ ನಿಜವಾದ ಜ್ಞಾನ ಅಂದ್ರೆ ಎಲ್ಲವೂ ಗೊತ್ತಿರೋದಲ್ಲ. ಇಂಥ ಅಸಂಬದ್ಧವಾದ ಪರಿಸ್ಥಿತಿ ಬಂದಾಗ್ಲೂ ಕೂಲ್ ಆಗಿರೋದೇ ಜ್ಞಾನ. ನಿಮಗೆ ಗೊತ್ತೋ ಗೊತ್ತಿಲ್ವೋ ಅದು ಬೇರೆ. ಬಟ್ ನಾನು ಆ ವ್ಯಕ್ತಿಯನ್ನ ತಿರಸ್ಕರಿಸಲ್ಲ. ಆ ವ್ಯಕ್ತಿಗೆ ನಾನು ಸಮಾಧಾನವಾಗಿ ಹೇಳ. ಈಗ ನನ್ನ ಹತ್ರ ಕೇಳಿದಾಗ ಇನ್ನು ಯಾರ ಹತ್ರ ಕೇಳಿದ್ರು ಆತನಿಗೆ ಹುಚ್ಚಿನ ಪಟ್ಟ ಕಟ್ತಾರೆ. ಹೌದು ಸರ್, ಹೌದು, 100% ಕಟ್ಟೆ ಕಟ್ತಾರೆ ಸರ್. ಯಾಕಂದ್ರೆ ನೀವ್ ಹೇಳ್ತಿದ್ದೀರಾ, ನೀವು ಹೊಟ್ಟೆ ಹಸಿಯುತ್ತೆ ಅಂತ ಅಂದು ಊಟ ಯಾಕೆ ಮಾಡ್ತೀಯಾ ಅಂತ ನೀವ್ ಹೇಳಿದ್ರು ಕೂಡ ಮತ್ ಅದನ್ನೇ ಕೇಳ್ತಾ ಇದ್ರು ಅವರು. ಅವಾಗ ಒಂದ್ ಸ್ವಲ್ಪ ಬೇಜಾರಾಗಿ ಮುಂದುವರಿತಾನೆ ಇರುತ್ತೆ. ಮುಂದುವರಿತಾನೆ ಇದ್ರು ಸರ್. ಅದು ತೊಂದ್ರೆ ಇಲ್ಲ, ಅಂತೆಲ್ಲ ಇರ್ತವ. ಅಂದ್ರೆ ನೋಡಿ ಯೋಚನೆ ಮಾಡಿ. ಅಂದ್ರೆ ನನಗೂ ಕೂಡ ಈಗ ಅಂಥವ್ರು ಯಾರೋ ಬರ್ತಾರೆ, ಅವ್ರು ಅದನ್ನ ಕೇಳ್ತಾರೆ, ವಿಚಿತ್ರ ಅಂತ ಅನ್ಸಿದ್ರು ಕೂಡ ನಾನು ನಿಜವಾಗಲೂ ಈ ಆಧ್ಯಾತ್ಮದ ದಾರಿಯಲ್ಲಿದ್ದರೆ ನನಗದನ್ನು ತಡ್ಕೊಳ್ಳೋ ಶಕ್ತಿ ಇದ್ದೇ ಇರುತ್ತೆ. ಬಟ್ ನೋಡಿ, ಈಗ ನಿಮ್ಮ ಪಾಪ ನಿಮಗೆ ಹೊಡೆದಾಗ ಕೂಡ ಒಂದು ಫೋನ್ ಆನ್ಸಿರ್ಬಿಟ್ಟಿರುತ್ತೆ. ನನಗೆ ತುಂಬ ಜನ ಅದ್ರ ಬಗ್ಗೆ ಹೇಳಿದ್ರು ಕಾರ್ಯಕ್ರಮ ಮುಗ್ದಾದ್ಮೇಲೆ. ಅಪ್ಪ, ನಮಗೆ ಕನ್ವಿನ್ಸ್ ಆಯ್ತು ಅವ್ರು ಏನ್ ಕೇಳ್ತಿದ್ದಾರೆ. ನೀವು ಲೈವ್ ಮಾತಾಡುವಾಗ ಕೇಳಿಸ್ಕೊಂಡಿಲ್ಲ ಸರ್. ಅದು ಲೈವ್ ಆದ್ಮೇಲೆ ನಾನು ಕೇಳಿಸ್ಕೊಂಡಿರೋದು ಇದ್ರಿಂದ ನಾನು ಅವಾಗ್ಲೂ ಕಮೆಂಟ್ ಆಗಿದ್ದೀನಿ ಸರ್, ಕಟ್ ಮಾಡಿ ಕಾಲತ್ತ ಅಂತ. ಇರ್ಲವ, ತೊಂದರೆ ಇಲ್ಲ. ಅದೇ ವಿರೋಧ ಭಾಸ ಅಥವಾ ನಮಗೆ ಇಷ್ಟವಿಲ್ಲದಿದ್ದು ಅಥವಾ ನಮಗೆ ಆಗದೆ ಇರೋದು ಅಥವಾ ನಮಗೆ ಸರಿ ಅನ್ನಿಸದೇ ಇರೋದು ನಡೀತವೆ. ಆಗಲೂ
ನಾವು ಅವರ ವಿಚಾರವನ್ನು ದ್ವೇಷಿಸೋಣ, ವ್ಯಕ್ತಿಗಳನ್ನು ದ್ವೇಷಿಸಬಾರ್ದು. ಏನಪ್ಪ ಇವನು ಹಿಂಗೆ ಕೇಳ್ತಾನೆ ಅಂದರೆ ಅದನ್ನು ವಿಚಾರ ಪಕ್ಕಕ್ಕಿಡೋಣ, ಬಟ್ ಅದನ್ನು ಕೂಡ ಒಬ್ಬ ಕಾರ್ಯಕ್ರಮದ ವೀಕ್ಷಕರು. ಆದ್ರೆ ಈ ತರ ಎಲ್ಲ ತಲೆ ಒಂದು ಮನುಷ್ಯನ ತಲೆಯಲ್ಲಿ ಈ ತರನು ಪ್ರಶ್ನೆಗಳು ಬರ್ತಾವ ಅಂತ ನನಗೊಂದು ಕ್ಷಣ ಏನೇನೋ ಒಂದು ಅನ್ಸ್ಬಿಡ್ತು. ನನಗೆ ಒಂಥರ ಹುಚ್ಚ ಹಿಡ್ದಂಗ ಆಗೋಯ್ತು, ಏನ್ ಈ ತರನು ಬರ್ತಾವ ಪ್ರಶ್ನೆಗಳು ಅಂತ ಅಂದ. ಇರ್ಲಿ, ತೊಂದರೆ ಇಲ್ಲ, ಒಳ್ಳೇದಾಗ್ಲವ, ಶುಭವಾಗ್ಲಿ, ಧೈರ್ಯವಾಗಿರು. ಏನೇ ಇದ್ರು ಕರೆ ಮಾಡ್ತೀರಿ, ಮಾತಾಡಿ ಖುಷಿ ಆಯ್ತು. ಅಮ್ಮನ್ ಕೇಳ್ರಿ ಅಂತ ಹೇಳಿ, ಅಮ್ಮನ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದವ್ರು ಅಂತ ಗೊತ್ತು. ಹೌದು, ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸರ್, ನೀವು ಚೆನ್ನಾಗಿ ನೋಡ್ಕೊತೀರ ಅನ್ನೋ ಭರವಸೆ ಅಂತೂ ಇದ್ದೇ ಇದೆ. ಅವ್ರಿಗಿನ್ನ ಹೆಚ್ಚಾಗಿ ನಿಮ್ ಕಾರ್ಯಕ್ರಮ ನೋಡೋವಂತವ್ರಿಗಾದ್ರೂ ಗೊತ್ತಿದೆ. ಇಲ್ಲ ಹುಟ್ಟಿದ್ರೆ ಇಂಥ ಮಕ್ಳೇ ಹುಟ್ಟಬೇಕು ಅನ್ನೋದಿದೆ. ನಿಮ್ ದೊಡ್ಡತನ, ನಿಮ್ ಮಗನು ಅಷ್ಟೇ ಶ್ರೇಷ್ಠನಿದ್ದಾನೆ. ದೊಡ್ಡತನ ಇದು ಅನ್ನೋದೇನಿಲ್ಲ, ಹುಟ್ಟಿದ್ರೆ ತಾಯಿ ಇದ್ದಿರ್ಗೆ ಮಕ್ಳು ಇಂಥವ್ರೆ ಹುಟ್ಟಬೇಕು, ನಮ್ಮಂತವ್ರು ಬೇಡ ಸರ್. ನೋವು ಕೊಡಕ್ ನಾವೇ ಬೇಕಾ? ಹಾಗೇನಿಲ್ಲವ ನೋಡುವ, ಜಗತ್ತು ಅನ್ನೋ ಈ ಸುಂದರವಾದ ನಾಟಕ ಒಳ್ಳೇದು ಕೆಟ್ಟದ್ದು ಎರಡೂ ಇರಬೇಕು. ರಾಮಾಯಣ ರಾವಣ ಇಲ್ಲದೆ ಬಹಳ ಖಾಲಿ. ಮಹಾಭಾರತ ದುರ್ಯೋಧನ, ಶಕುನಿ, ದುಶಾಸನ ಇಲ್ಲದೆ ಖಾಲಿ. ಅಂದರೆ ಕೆಟ್ಟದ್ದು ಮಾಡಿದ್ದು ತಪ್ಪಲ್ಲ, ಆದರೆ ತಿದ್ದುಕೊಂಡು ಈಗ ಮತ್ತದೇ ಧರ್ಮಕ್ಕೆ ಬಂದು ನಿಂತ್ರಲ್ಲ, ಇದು ನಿಮ್ಮ ಬದುಕು ಬ್ಯೂಟಿಫುಲ್, ಅದು ಕಲರ್ಫುಲ್. ಒಂದು ಕತೆ ಇದೆ, ಸೋಲು ಗೆಲುವಿನ ಕತೆ ಇದೆ. ಬರೀ ಒಳ್ಳೆಯದೇ ಆದರೆ ಅದು ಅದ್ಭುತವೇ, ಬಟ್ ಲೋಕಕ್ಕೆ ಕೇಳಲಿಕ್ಕೆ ಅಷ್ಟು ಮಜಾ ಇಲ್ಲ. ಒಟ್ಟು ನಿಮ್ದು ಹಂಗಲ್ಲ, ನಾನು ಇಲ್ಲಿ ತಪ್ಪು ಮಾಡಿದೆ ಸರ್, ಇಲ್ಲಿ ಮಕ್ಕಳದು, ಆಮೇಲೆ ಯಾರ್ಯಾರು ಕರಾಳ ಮುಖ ಗೊತ್ತಾಯಿತು, ಈಗ ನಾನು ಮಕ್ಳನ್ನ ಕೈ ಬಿಡಲಿಲ್ಲ ಸರ್, ನಾನು ಇನ್ನೊಂದು ಮದುವೆ ಅದು ಇದು ಅಂತ ಏನೂ ಹೋಗಲಿಲ್ಲ ಸರ್, ಆ ಮಕ್ಕಳು ನೋಡಿಕೊಂಡೆ, ಇವತ್ತು ಅವರು ದೊಡ್ಡವರಾಗಿದ್ದಾರೆ, ಇನ್ನೂ ಒಂದಷ್ಟು ಎಜುಕೇಷನ್ ಕೊಡಿಸ್ತೀನಿ. ಆ ನಡುವೆ ಈ ಕಡೆ ಆ ಕಡೆ ನಮ್ಮನ್ನು ಕಾಡೋರು ಇದ್ದೇ ಇದ್ದಾರೆ. ಬಟ್ ನನಗೀಗ ಅರ್ಥವಾಗಿದೆ ಸರ್, ನಾವು ನಮ್ಮ ದುಡಿಮೆ ಮಾಡಬೇಕು, ಸೇವಿಂಗ್ಸ್ ಮಾಡ್ಕೊಳ್ಬೇಕು, ಮಕ್ಕಳಿಗೆ ಸಂಸ್ಕಾರವಂತರಾಗಿ ಬೆಳೆಸಬೇಕು. ಈಗ ನಾವು ಸಸಿ ನೆಟ್ಟು ಅದು ಗೊಬ್ಬರ ನೀರು ಹಾಕದೆ ನಾನು ನೆಟ್ಟಿದ್ದೀನಿ ಅಂದರೆ ಅದು ಬೆಳೀತಾ ಇಲ್ಲ. ನೆಡೋದೆಷ್ಟು ಮುಖ್ಯವೋ ಒಳ್ಳೆ ಗೊಬ್ಬರ ನೀರು ನೆರಳು ಕೊಡೋದು ಅಷ್ಟೇ ಮುಖ್ಯ ಅಲ್ವೇ? ಹಂಗೆ ಎತ್ಬಿಟ್ಟೆ ನನ್ನ ಮಕ್ಕಳು ಅಂದ್ರೆ ಆಗಲ್ಲ. ಸಂಸ್ಕಾರ ಕೊಡಬೇಕು, ಶಿಕ್ಷಣ ಕೊಡಬೇಕು, ಅವರಿಗೆ ಸರಿ ತಪ್ಪುಗಳನ್ನು ಬಿಡಿಸಿ ಹೇಳಬೇಕು. ಆಗ ಅದು ಒಂಥರ ಸಸಿಯನ್ನು ಪೋಷಣೆ ಮಾಡ್ದಂಗೆ. ಸಹಜವಾಗಿ ಅದರಲ್ಲಿ ಒಳ್ಳೆ ಹಣ್ಣುಗಳು ಸಿಹಿಯಾಗಿ ಬಿಡ್ತವೆ. ಮಕ್ಕಳು ಇವತ್ತು ಒಳ್ಳೆ ಹಣ್ಣು ಬಿಡ್ತಿಲ್ಲ ಅಂತ ತಂದೆ ತಾಯಿಗಳು ಏನು ಹೇಳ್ತಿದ್ದಾರೆ, ಅವ್ರು ಒಳ್ಳೆ ಗೊಬ್ಬರನೇ ಹಾಕಿಲ್ಲ ಅಲ್ವಾ? ಗೊಬ್ಬರ ಅನ್ನೋದು ಸಂಸ್ಕಾರ. ಹಾಗಾಗಿ ಅಂತ ಗೊಬ್ಬರ ಹಾಕಿದ್ದಿ, ನೀನು ಒಳ್ಳೇದೇ ಆಗುತ್ತೆ, ನೀನು ಶುಭ ಆಗಲವಾ? ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಭಗವಂತ ನೋಡಿ, ಒಂದು ಹೆಣ್ಮಗಳಾಗಿ ಎಲ್ಲೋ ಒಂದು ಹಂತದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದ ಹೌದಾದರೂ ಕೂಡ ಮತ್ತೆ ಅಲ್ಲೆಲ್ಲೋ ಒಂದು ಕಡೆ ತಿದ್ದುಕೊಂಡು ಮತ್ತೆ ಸರಿದಾರಿಗೆ ಬಂದು ಇವತ್ತು ಜೀವನವನ್ನು ಈ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದಾರೆ. ನನಗೆ ಬಹಳ ಖುಷಿಯಾಗಿದ್ದು, ಆ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ, ಆ ಮಕ್ಕಳು ಒಳ್ಳೆ ದಾರಿಯಲ್ಲಿದ್ದಾರೆ, ಆ ಮಕ್ಕಳು ತಾಯಿಯ ಬೆಲೆಯನ್ನು ತಿಳ್ಕೊಂಡಿದ್ದಾರೆ, ಅವ್ರು ಕಣ್ಣೀರಾಗ್ತಿದ್ದಾರೆ. ನಾನು ನನ್ನ ತಂದೆ ತಾಯಿಗೆ ಅವತ್ತು ಅನ್ಯಾಯ ಮಾಡಿದೆ ಅಂತ ನಾನು ಹೇಳೋದು. ಈ ಕಾರ್ಯಕ್ರಮವನ್ನು ಕೇಳ್ತಾ ಇರೋ ಹೆಣ್ಣು ಮಕ್ಕಳುಗಳಿಗೆ, ಗಂಡು ಮಕ್ಕಳುಗಳಿಗೆ ನೋಡಿ, ಇವತ್ತು ಪ್ರೀತಿ ಮಾಡಿ ಮದುವೆ ಆಗೋದು ಏನು ಸಮಾಜಕ್ಕೆ ಹೊಸದಲ್ಲ. ಇವತ್ತು ಕಾಲ ಹಂಗೆ ಬಂದಿದೆ, ಏನು ತಪ್ಪಿಲ್ಲ ಅನ್ನೋದಕ್ಕಿಂತ ಅದನ್ನು ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಹಿಂಗೆ ನೀವು 16 ವಯಸ್ಸಿಗೆ 17 ವಯಸ್ಸಿಗೆ ಈಗ ಇವರು ಓಡೋಗಿ ಮದುವೆ ಆದರು, ಈಗ ಆ ತಪ್ಪು ಮಾಡಲ್ಲ. ಬಟ್ 16-15ಕ್ಕೆ ಅಲ್ಲೇ ಎಂಗೇಜ್ ಆಗಿಬಿಟ್ಟಿರ್ತಾರೆ. ಅವನಿಗೆ ಇವನು, ಇವಳಿಗೆ ಅವಳು, ಇದಾಗ್ಬಿಟ್ಟಿರೋದು. ಇದು ಬೇಡ. ನೀವು ಬದುಕು, ನೀವು 17-16 ವಯಸ್ಸಿಗೆ ಅವನು ನನ್ನವನು, ಇವಳು ನನ್ನವಳು ಅಂತ ಏನೇನೋ ಅಂದ್ಕೊಳ್ತೀರ. ಒಂದು 3 ವರ್ಷ ಆದಮೇಲೆ ಎಲ್ಲ ಉಲ್ಟಾ ಆಗೋಗ್ಬಿಟ್ಟಿರುತ್ತೆ. ಯಾಕೆ ನೀವು ಏನು ಅರಿಯದ, ಏನು ಒಂಥರ ಟೀನೇಜು, ಯೌವನ, ಆ ನಾಯಿ ಕೂಡ ಜಿಂಕೆ ಥರ ಕಾಣುತ್ತೆ. ಆಮೇಲೆ ಮುಂದೆಲ್ಲೋ ಅವನು ಬದಲಾಗುತ್ತಾನೆ. ನಿನಗಿಂತ ಒಳ್ಳೆ ಹುಡುಗಿ ಸಿಕ್ಕಾಗ ಅವನು ಬದಲಾಗುತ್ತಾನೆ, ನಿನಗಿಂತ ಒಳ್ಳೆ ಹುಡುಗ ಸಿಕ್ಕಾಗ ಅವಳು ಬದಲಾಗುತ್ತಾಳೆ. ಹಾಗಾಗಿ ಸ್ವಲ್ಪ ಕಾಯುವಿಕೆ ಇದೆಯಲ್ಲ, ಒಂದು 23ವರೆಗೂ ಒಂಚೂರು ದುಡಿಮೆ ಮಾಡಿ, ಅಪ್ಪ ಅಮ್ಮನಿಗೆ ದುಡ್ಡು ಕೊಡಿ ಅಲ್ಲ, ದುಡಿದು ಕೊಡಿ ಅಂತ. ಅಥವಾ ಓದಿ ಒಂದು 22-23 ಏಜ್ವರೆಗೂ ಬದುಕನ್ನು ನೋಡಿ ಸುತ್ತಮುತ್ತ ಏನು ನಡೀತಾ ಇದೆ. ಅದೊಂಥರ ಜಾತ್ರೆಗೆ ಹೋಗ್ಬಿಟ್ಟು ಒಂದು ಅಂಗಡಿಗೆ ಹೋದ್ರಿ, ಒಂದು ಬಲೂನ್ ತಗೊಳ್ಬೇಕು. ಎಷ್ಟು ಸ್ವಾಮಿ? 10 ರೂಪಾಯಪ್ಪ. ಅಯ್ಯೋ 10 ರೂಪಾಯಪ್ಪ. ಮುಂದಿನ ಅಂಗಡಿಲಿ ಎಲ್ಲಿ 15 ರೂಪಾಯಿ ಇರುತ್ತೋ ಅಂತ 10 ರೂಪಾಯಿಗೆ ತಗೊಂಬಿಟ್ಟೆ. ಮುಂದಿನ ಅಂಗಡಿಗೆ ಹೋದಾಗ ಅದನ್ನು 8 ರೂಪಾಯಿ ಕೊಡ್ತಿದ್ರು. ಅಯ್ಯೋ 10 ರೂಪಾಯಿಗೆ ತಗೊಂಬಿಟ್ನಲ್ಲ ಅಂತ ಹತ್ತಂಗೆ ಆಗ್ಬಿಡುತ್ತೆ ಕತೆ. ದುಃಖ ಪಡಬೇಕಾಗ ಸ್ವಲ್ಪ ಕಾಯಿರಿ, ಯಾವ್ಯಾವ ಅಂಗಡಿಲಿ ಎಷ್ಟೆಷ್ಟು ಅಂತ ನೋಡ್ಕೊಳ್ಳಿ, ಒಳ್ಳೇದು ಆಯ್ಕೆ ಮಾಡಿ ಅಲ್ವೇ?
ಹಂಗಿರ್ಬೇಕು ಬದುಕು, ಏನು ಮಾಡಲಿಕ್ಕಾಗಲ್ಲ. ಪಾಪ ಈ ಹೆಣ್ಮಗಳು ತಪ್ಪು ಮಾಡಿದ್ದಾರೆ, ಬಟ್ ಅದನ್ನು ಇವತ್ತು ತಿದ್ದುಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ತಿದ್ದುಕೊಳ್ತಾ ಇದ್ದಾರೆ. ಹಂಗೆ ಹೆಣ್ಮಕ್ಳು ಕಾಲೇಜು ಅಥವಾ ಬೇರೆ ಕಡೆ ವಿದ್ಯಾಭ್ಯಾಸ ಮಾಡ್ತಿರೋರು ಅಥವಾ ಕೆಲಸ ಮಾಡ್ತಿರೋರು ಬೇಗ ಬೇಗ ಎಂಗೇಜ್ ಆಗಿಬಿಡ್ಬೇಕು ಅನ್ನೋ ಆ ಥರವನ್ನು ಬಿಡಿ. ಬದುಕು ವಿಶಾಲವಾದದ್ದು, ಯೋಚನೆ ಮಾಡಿ ಆಯ್ಕೆ ಮಾಡಿ. ಜಾಗೋ ಗ್ರಾಹಕ್ ಜಾಗೋ ಅನ್ನಂಗೆ. ಒಳ್ಳೆಯದಾಗಲಿ.